ಅರ್ಚನಾ ಇನ್ನೂ ರೆಡಿ ಆಗಿಲ್ವಾ? ಏನಮ್ಮ ಸ್ಕೂಲ್ ಹೊಂಟಾ? ಹೌದು ಮಾಮ. ಅರ್ಚನಾ, ಲಕ್ಷ್ಮಿ ಬಂದವಳೆ. ಲೇ ಅರ್ಚನಾ, ಇಲ್ಲಿ ನೋಡು. ಏನು ಲಕ್ಷ್ಮಿ, ಏನಿವತ್ ನಿನ್ನ ಹುಡುಗ ಕಾಣಿಸ್ತಾ ಇಲ್ಲ? ಅವನವನ್ ಮನೆಯಿಂದ ಹಾರ್ಕೊಂಡ್ ಬಂದ್ಬಿಡ್ತಾನೆ ಬಿಡು. ಮೇಲ್ ನೋಡು. ಏನೋ ಕುಮಾರ, ನಿನ್ ತರ್ಲಾಗ ಲಿಮಿಟ್ ಇಲ್ವಾ? ಹೊಸದಾಗಿ ಎಂಟ್ರಿ ತಗೊಂತ ಇದ್ಯಾ? ನಾನ್ ಯಾರು? ಚಂದ್ರಶೇಖರ್ ಮಗ ಅಲ್ವಾ? ಅರ್ಚನಾ ಅಲ್ಲಿದಳು, ನನಗೆ ಯಾಕೋ ಕೆಣಕ್ತಾ ಇದೀಯಾ? ಅವಳನ್ನ ಕಟ್ಕೋತೀನಿ, ನಿನ್ನ ಇಟ್ಕೋತೀನಿ. ನನಗೋಕೆ ಅವಳಿಗೋಕೆನ ಕೇಳು. ಸುಮ್ನಿರ, ಯಾಕೆ ಹೊಡಿತಿದ್ಯಾ? ಈ ಕರ್ಗಿನ ಯಾರು ಕಟ್ಕೋತಾರೆ? ಅರ್ಚನಾ, ಕೈ ಕೊಡು. ನಾವು ಕೆಳಗಡೆ ಇಳಿಸ್ತೀವಲ್ವಾ? ಲಕ್ಷ್ಮಿ, ಕೈ ಕೊಡು. ಬೇಡ ಬೇಡ ಬಿಡು. ಹುಡ್ಗಿ ಅರ್ಚನಾ, ಏನೋ ಏನೋ ಒಂದು ಕಮ್ಮಿ ಆಗಿದ್ಯಲ್ಲ. ಇವಾಗ ಚೆನ್ನಾಗಿದ್ಯಾ, ಹೋಗು. ಎಲ್ಲಾರು ಹೋಮ್ ವರ್ಕ್ ಬರ್ತಿದ್ದೀರಾ? ಬರ್ದಿದ್ದೀವಿ ಎಲ್ಲ ತಗೊಂಬಂದಿಲ್ಲಿಡಿ. ನಾನೇ ಫಸ್ಟ್. ಸತ್ತೆ. ಇದನ್ನ ಹೋಮ್ ವರ್ಕ್ ಅಂತಾರ? ಬಾಯಿಲಿ ಹೆಸರು ಒಂದೇ ರೈಟು, ಮಿಕ್ಕಿದ್ ಮಾಡೋದೆಲ್ಲ ರಾಂಗು. ಕೈ ಇಡಿ. ನಿಮ್ಗೆ ನುಗ್ಗೆಕಾಯಿ ಸಾಂಬಾರ್ ಅಂದ್ರೆ ಇಷ್ಟ ಅಲ್ವಾ? ಅಮ್ಮ ಕೊಟ್ಟು ಕಳ್ಸಿದ್ರು. ನಾಳೆ ಕರೆಕ್ಟಾಗಿ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಬೇಕು. ಹೋಗು. ಸರಿ, ಆಯ್ತು ಸರ್. ಅರ್ಚನಾ, ಏನಮ್ಮ ಕ್ಯಾಲ್ಕುಲೇಷನ್ ತಪ್ಪು ಮಾಡಿದ್ಯಾ? ಬಾ ಇಲ್ಲಿ, ಎದ್ ಬಾ. ಕೈ ಇಡಿ. ಅಮ್ಮ, ಲಕ್ಷ್ಮಿ ಬಾರಿ ಇಲ್ಲಿ, ಬಾ ಇಲ್ಲಿ. ಏನ್ ಆಟ ಆಡೋಣ? ಬೇಗ ಬಾ ನೀನು, ಬೇಗ ಬಾ ಇಲ್ಲಿ. ಹೊಸ್ಬಾ ಅಂತ ನನ್ಗೆ ಹೊಡಿಯಕ್ ಬಂದಿದ್ಯಾ? ಯಾವಾಗ ನೋಡಿದ್ರು ನನ್ ಗೋಯಿನ್ ಹೊಡ್ದಾಕ್ತಾನೆ ಇರ್ಚ ಮಗ್ನೆ ನೀನು. ಇವತ್ ನಾನ ನಿನ್ನ ನೋಡೇ ಬಿಡಲ್ಲ ಕಣೋ, ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಇವಾಗ ನನ್ನೇ ಹೊಡಿಯಕ್ ಬಚ್ಚ ಇರು, ನಿಂಗ್ ಮಾಡ್ತೀನಿ. ಓಯ್ ಬಿಡೋ, ತಡಿ, ನಿಂಗ್ ಮಾಡ್ತೀನಿ. ನಾನ್ ಚಂದ್ರಶೇಖರ್ ಅವ್ರ ಮಗ ಅಂತ ಗೊತ್ತಿಲ್ವಾ ನಿಂಗೆ? ಏನ್ ಹೊಡೆದಾಡ್ತಿದ್ಯಾ? ಅಷ್ಟ್ ದೊಡ್ಡವನಾಗ್ಬಿಟ್ಯ ನೀನು? ಬಿಟ್ಟ ಅಂದ್ರೆ ಮಗನೇ. ನಿಲ್ಸ. ಯಾರು ಅನ್ಕೊಂಡಿದ್ಯಾ? ಅವನ್ ಮೇಲ್ ಕೈ ಇಟ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ನಿಲ್ಸಮ್ಮ, ಮಗನ್ ನೆಟ್ಟಗ್ ಬೆಳ್ಸೋ ಯೋಗ್ಯತೆ ಇಲ್ಲ, ಬಂದ್ಬಿಟ್ಲು ಹೇಳೋದಕ್ಕೆ. ಹೆಂಗ್ ಬೆಳೆಸ್ಬೇಕು ಅಂತ ನಂಗೆ ಗೊತ್ತು. ಮೊದ್ಲು ನಿನ್ ಮಗನ್ ಚೆನ್ನಾಗಿ ಬೆಳೆಸು. ಬಿಡ ಅವನ್ನ. ಅಮ್ಮ, ಅವಂದೇ ತಪ್ಪಿದ್ದು. ನನಗ್ ತುಂಬಾ ಹೊಡಿತೀಯಾ? ಬೇಡ. ಏನೋ ರೋಡಲ್ಲಿ ಹೋಗೋರೆಲ್ಲ ನನ್ ಮಗನ್ನ ಹೊಡಿಯಕ್ ಬಿಟ್ಬಿಡ್ತೀನಾ? ಹಾಗಂತ ನೀನ್ ಹೊಡಿತೀಯಾ? ತಲೆ ಕೆಟ್ಟಿದ್ಯಾ? ನನಗೆ ಬೈತೀಯನೋ? ಎಷ್ಟು ಧೈರ್ಯ ನಿಂಗೆ? ನನಗೆ ಎದುರು ಕೊಡ್ತೀಯಾ? ನಿಂಗೆ ಕೋಪ ಜಾಸ್ತಿ ಆಗ್ಬಿಟ್ಟಿದೆ ಕಣೋ. ನೀನು ಸುಮ್ಮನೆ ಬಿಡಕ್ಕಿಲ್ಲ ನಾನು. ಬಿಡೋ. ಅಮ್ಮ, ಅಯ್ಯೋ ದೇವ್ರೇ, ಇವನ್ನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ವೇ.
ಅರ್ಚನಾ ತಿನ್ಲಾ? ಅವಳೆಲ್ ತಿಂತಾಳೆ, ಓದ್ತಾ ಕುತ್ಕೊಂಡಿದ್ದಾಳೆ. ಒಂದ್ ತುತ್ತಾದ್ರೂ ತಿನ್ನು ಮಗಳೇ. ನನಗ್ ಬೇಡ ಅತ್ತೆ. ಬೆಳಿಗ್ಗೆಯಿಂದ ಓದ್ತಾ ಇದೀಯಾ, ಯಾಕೆ ಹೀಗ್ ಮಾಡ್ತಾ ಇದೀಯಾ? ಸ್ವಲ್ಪನಾರು ತಿನ್ನು ಮಗಳೇ. ನನ್ಗ್ ಹಶ್ವಾಗ್ತಿಲ್ಲ ಚಿಕ್ಕಿ. ಹಂಗ ಹೇಳ್ಬೇಡ ತಾಯಿ, ತಿನ್ನಮ್ಮ. ನನಗ್ ಬೇಡ ಚಿಕ್ಕಪ್ಪ. ಏನಾಯ್ತು ಮಗಳೇ, ಏನಾಯ್ತು? ಅರ್ಚನಾ, ಕುಮಾರಸ್ವಾಮಿ ನೋಡು ಹಠ ಮಾಡ್ದೆ ತಿಂತಾ ಇದ್ದಾನೆ. ಅವನ್ ಬಿಡಿ, ಮೊದ್ಲೇ ತಿಂಡಿ ಪೋತ. ಏನಮ್ಮ ಮದ್ವೆ ಆಗೋನ್ನ ಹಂಗ ಅನ್ಬಾರ್ದಮ್ಮ. ಏಯ್ ಅವನನ್ನ ಯಾರ್ ಮದ್ವೆ ಆಗ್ತಾರೆ? ಸರಿ ಸರಿ, ನೀನೇನು ಅವನ್ನ ಮದ್ವೆ ಆಗ್ಬೇಡ. ನನ್ ಬಂಗಾರಿ ಅಲ್ಲ, ಈ ಹಾಲಾದ್ರೂ ಕುಡ್ದ್ಬಿಟ್ಟು ಓದಮ್ಮ. ಬೇಡ ಬೇಡ ಬೇಡ. ಏ ಅರ್ಚನಾ, ಇಷ್ಟು ಜನ ಹೇಳ್ತಾ ಇದಾರೆ ತಾನೆ, ತಿನ್ಬಿಟ್ಟು ಓದು. ಏನ್ ಮಗಳೇ ಏನಾಯ್ತು ಹೇಳು, ಯಾಕೆ ಕಳ್ತಿದ್ಯಾ? ನೋಡಮ್ಮ, ಅಪ್ಪ ಬೈತಿದ್ದಾರೆ. ಲೋ ಮಾಧವ, ನನ್ ಮೊಮ್ಮಗ್ಳಿಗೇನಾದ್ರೂ ಅಂದ್ರೆ ಬಾಯಿಗೆ ಬೆಂಕಿಟ್ಬಿಡ್ತೀನಿ ನೋಡು. ನೋಡಿದ್ಯಮ್ಮ, ಅಜ್ಜಿ ಅಪ್ಪನ್ ಬೈದ್ರಲ್ವಾ, ಸ್ವಲ್ಪ ಕುಡಿಯಮ್ಮ, ಕುಡಿ. ಇಲ್ಲ ಅಮ್ಮ, ನೋಡು ಹೋಮ್ವರ್ಕ್ ಮಾಡಿಲ್ಲ ಅಂತ ಮೇಷ್ಟ್ರು ಹೊಡೆದು ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಕೈಯೆಲ್ಲ ಕೆಂಪಾಗಿದ್ಯಲ್ಲ. ಏನು ಅಂದ್ರೆ ಇವಳು ಕೈ ನೋಡಿದ್ರ, ಮಗು ಕೈ ಕೆಂಪಾಗಂಗ್ ಹೊಡೆದಿದ್ದಾರೆ. ಸ್ವಲ್ಪ ಹೋಗಿ ಅವ್ರನ್ನ ಕೇಳ್ತೀರಾ, ಇಲ್ಲ ನಾನೇ ಹೋಗಿ ಅವ್ರನ್ನ ಕೇಳ್ಕೊಂಡ್ ಬರ್ಲಾ? ಯಾರು ಏನು ಮಾಡ್ಬೇಡಿ. ನನ್ಗ್ ಹೊಡೆದಿದ್ದಕ್ಕೆ ಕುಮಾರ ಅವ್ರ ತಲೆನ ಹೊಡೆದಾಕ್ದ. ಏನಪ್ಪ, ಯಾರಾದ್ರೂ ನನ್ ಮಗನ್ ನೋಡಿದ್ರ? ಅಕ್ಕ, ನೀನ್ ನೋಡಿದ್ಯೇನಕ್ಕ? ಏನಪ್ಪ, ಕುಮಾರನ್ ನೋಡಿದ್ಯೇನಪ್ಪ? ನೋಡಿಲ್ಲಮ್ಮ. ಅಯ್ಯೋ ದೇವ್ರೆ, ಊರೆಲ್ಲ ಹುಡುಕಿದ್ದಾಯ್ತು, ಇನ್ನೆಲ್ಲಿ ಅಂತ ಹುಡುಕ್ಲಿ? ನನ್ ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ನಲ್ಲಪ್ಪ, ಇನ್ನೆಲ್ಲಿ ಹುಡುಕ್ಲಿ? ಆ ಅಶ್ವು ತಡಿಯಕ್ಕಾಗ್ದೆ ಅಂಚನ್ನ ತೆಗ್ದೆ, ಮತ್ತೆ ಹೊಡೆದ್ರೆ ಎಷ್ಟಾಗ್ಬಿಡ್ತೀನಿ. ತರ್ಲೆ ನನ್ ಮಗನೇ, ನನ್ ಎದೆನೇ ಒಡೆದೋಯ್ತು. ಊರೆಲ್ಲ ಹುಡುಕದ್ನಲ್ಲೋ. ಏನು ಕುಡುಕ್ತೆ? ನನ್ನ ಅಶ್ವು ತಡಿಯಲ್ಲ ಅಂತ ಗೊತ್ತು ತಾನೆ ನಿಂಗೆ? ಗೊತ್ತಾಯ್ತಪ್ಪ, ನೀವು ಊಟ ಮಾಡಿ. ಗುಡ್ ಮಾರ್ನಿಂಗ್ ಟೀಚರ್. ಶಾಲೆ ಅನ್ನೋದು ದೇವಸ್ಥಾನ ಇದ್ದಂಗೆ, ಪಾಠ ಹೇಳ್ಕೊಡೋ ಗುರುಗಳು ದೇವ್ರಿದ್ದಂಗೆ. ನಿನ್ನೆ 5ನೇ ಕ್ಲಾಸ್ ಟೀಚರ್ನ ಒಬ್ಬ ಹುಡುಗ ಕಲ್ಲಲ್ಲಿ ಹೊಡೆದ. ಲೋ, ಇಷ್ಟೋ ತನಕ ಅಲ್ಲಿ ನಿನ್ ಬಗ್ಗೆನೆ ಮಾತಾಡ್ತಿರೋದು. ನೀನ್ ಚಡ್ಡಿ ಉದ್ರೋಯ್ತದ ಇವತ್ತು. ಅರ್ಧೋದ್ರೆ ಒಳಗೆ ಹಾಕ್ತೀನಿ ಬಿಡು. ತಪ್ಪ್ಯಾರು ಅಂತ ಒಪ್ಕೊಂಡ್ರೆ ಪನಿಷ್ಮೆಂಟ್ ಕಮ್ಮಿ, ಇಲ್ಲ ಅಂದ್ರೆ 5ನೇ ಕ್ಲಾಸ್ ಓದೋ ಅಷ್ಟು ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತೀನಿ. ನಾನೇ ಹೊಡೆದಿದ್ದು ಟೀಚರ್. ಬಾರೋ ಇಲ್ಲಿ. ಯಾಕೋ ಮೇಷ್ಟ್ರಿಗೆ ಹೊಡೆದಿದ್ದು? ಅವ್ರೇನು ಖರ್ಚನ ಹೊಡೆದಿದ್ದು. ಅವಳನ್ನು ಹೊಡೆದ್ರೆ ನಿಂಗೇನೋ ಆಯ್ತು? ಲವ್ ಮಾಡ್ತಿದ್ದೀನಲ್ವಾ. ವಯಸ್ 3 ದಾಟಿಲ್ಲ, ಲವ್ ಅಂತೆ ಲವ್. ಮೂದೇವಿ. ಇಂಥವ್ರನ್ನೆಲ್ಲ ಇನ್ನ ಸ್ಕೂಲಲ್ಲಿ ಇಟ್ಕೊಂಡ್ರೆ ಇನ್ನೊಂದಷ್ಟು ಜನ ತಲೆ ಹೊಡಿತಾನೆ. ಸುಮ್ನೆ TC ಕೊಟ್ಬಿಡಿ. ಅವ್ರ ನೀನು ಹಾಗೆ ನೋಡ್ತೀಯಾ? ಚೆನ್ನಾಗಿ ಓದ್ಕೊಂಡಿರೋದಾದ್ರೆ ಈ ಸ್ಕೂಲಲ್ಲಿ ಇರು. ಈ ತರ ತಪ್ಪು ಕೆಲಸ ಮಾಡೋದಾದ್ರೆ ಇಲ್ಲಿ ಇರ್ಬೇಡ. ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದು TC ತಗೊಂಡ್ ಹೋಗ್ತಾ ಇರು. ಅದಕ್ಕೆ ಯಾಕೆ ನಮ್ಮ ಅವ್ವ ಬರ್ಬೇಕು? ನನಗ್ ಕೊಟ್ರೆ ನಾನೇ ಕೊಡಲ್ವಾ? ಲೋ, ನನ್ನಿಂದನೇ ತಾನೇ ನಿನಗ್ TC ಕೊಟ್ಟು ಕಳ್ಸಿತ್ತು. ನೀನ್ ಶಾಲೆ ಹೋಯ್ತಲ್ಲ. ಅಯ್ಯೋ, ಅದನ್ನ ಬಿಟ್ಟಾಕು. ನನ್ಗೂ ಸೇರಿ ನೀನ್ ಓದ್ತಿದ್ಯಲ್ವಾ? ಹೌದು, ನನ್ಗೆ ಯಾರು ಹೊಡೆದ್ರು ಹೊಡಿತೀಯನೋ? ಕೊಂದೇ ಬಿಡ್ತೀನಿ. ನ್ಯಾಯವಾಗಿ ನೋಡಿದ್ರೆ ಅವ್ನ ಪೀಸ್ನ ಅಲ್ಲೇ ತೆಗಿಬೇಕಾಗಿತ್ತು. ಮೇಷ್ಟ್ರು ಆಗಿದ್ದಕ್ಕೆ ಅವನ್ ತಲೆ ಮಾತ್ರ ಹೊಡೆದಾಕ್ದೆ. ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಮತ್ತೆ ಎಷ್ಟು ಪ್ರೀತಿ ಇದೆ ಹೇಳು? ಪೂಜಾರಿ, ದೇವ್ರ ಹತ್ರ ಸ್ವಲ್ಪ ಕೆಲ್ಸ ಐತೆ, ಬಾಗ್ಲು ಓಪನ್ ಮಾಡಿ. ಒಂದು ಸಲ ಮುಚ್ಚಾದ್ಮೇಲೆ ಮತ್ತೆ ತೆಗೆದಿಲ್ಲ ಕಣೋ, ನಾಳೆ ಬಾ. ಯೋ, ಇವಾಗ ತೆಗೀಚಾ ಇಲ್ವಾ? ಏನ ಎದುರಿಸ್ತೀಯಾ? ನೀನೇನ್ ದೊಡ್ಡ ಇವನ? Oh
ದೇವ್ ರೆಡಿ. ಏನ್ ಮಾಡೋಣ? ಹಾ, ಪುರೋಹಿತ್ರೆ ಮಂತ್ರನ ಹೇಳಿ ಹೋಮ ಶುರು ಮಾಡಿ. ವಾಲಾಗ್ದವ್ರೆ ಏನ್ ನೋಡ್ತಿದ್ದೀರಾ? ಶುರು ಮಾಡಿ. ಅರ್ಚನಾ ಬಂದ್ ಕುತ್ಕೋ, ಬಂದ್ ಹತ್ರ ಕುತ್ಕೋ. ಪುರೋಹಿತ್ರೆ ಹೊಗೆ ಸ್ವಲ್ಪ ಕಮ್ಮಿ ಹಾಕಿ, ಅರ್ಚನಾಗೆ ಕಣ್ಣು ಉರಿಯುತ್ತೆ ಅಲ್ವಾ? ಪುರೋಹಿತ್ರೆ ತಾಳಿಗೆಲ್ಲರೂ ನಮಸ್ಕಾರ ಮಾಡಿದ್ರಾ? ಪುರೋಹಿತ್ರೆ ತಾಳಿ ಕಟ್ಟಕ್ಕಿಂತ ಮುಂಚೆ ಒಂದು ಮಂತ್ರ ಹೇಳ್ತಿರಲ್ಲ, ಹೇಳಿ ಅದನ್ನ. ಗಟ್ಟಿ ಮೇಳ. ಅಕ್ಕ 3 ಗಂಟೆ ನಾನು ಹಾಕಿದ್ದೀನಿ, ಮಿಕ್ಕಿದೆಲ್ಲ ನೀವೇ ಹಾಕ್ಬಿಡಿ. ಯಾರ್ ನೋಡಿ ಹೇಳ್ದು? ಅಕ್ಕನ್ ನೋಡಿನೇ. ಅಲ್ಲೇ ನಿಂತ್ಕೋ. ಆ ಕಾಲೆ ತಕ್ಕ ಕಲ್ ಮೇಲಿಡು. ಒಳಿತಾ ಇದೆ. ಫೋಟೋಗ್ರಾಫರೇ ಫೋಟೋ ತೆಗಿರಿ. 1 ನಿಮಿಷ ಇರಿ. ಈಗ ತೆಗೀರಿ. ಇಷ್ಟು ಪ್ರೀತಿ ಇಟ್ಟಿದ್ದೀನಿ. ಬೆಟ್ಟ ಚೆನ್ನಾಗಿ ಕೂಡಿದೆ ಅಲ್ವಾ? ಹೀಗ್ ತಾನೆ? ಇದು ಕುಮಾರ, ಇದು ಅರ್ಚನಾ. ಬ್ಯಾಡಮ್ಮ, ಒಂದ್ಸಲ ತಲೆ ಹೊಡಿಸ್ಕೊಂಡು ಸಾಕು. ಹೋಗ್ ಕುತ್ಕೊಳ್ಳಮ್ಮ. ಏಯ್, ಯಾರತ್ರ ಕುಯ್ದಾಕ್ಬಿಡ್ತೀನಿ, ಹೋಗೋ ಆ ಕಡೆ. ಅರ್ಚನಾ, ಸ್ಕೂಲ್ಗೆ ಹೋಗಿಲ್ವಮ್ಮ? ಊಟ ತಂದ್ಕೊಡ್ತೀನಿ. ಬೇಡ ಅಮ್ಮ, ಇವತ್ತು ಪರೀಕ್ಷೆ ಇದೆ. ಪರೀಕ್ಷೆ ಬರ್ದ್ಬಿಟ್ಟು ಬೇಗ ಬಂದು ತಿಂತೀನಿ, ಸರಿನಾ? ಏನೇ ಅರ್ಚನಾ, ಅವಸರವಾಗಿ ಎಲ್ಲಿ ಹೊರಟೆ? ನನ್ ಕುಮಾರ ಇವತ್ತು ಆಟ ಕೇಳಿದ್ದೀರಲ್ವಾ? ಸರಿ. ಅರ್ಚನಾ, ಹೇಗಿದೆ ನಮ್ಮ ಹೂಮಳೆ? ಹೂ ಮಳೆನಾ ಇದು? ಲವ್ ಮಳೆ. ಹೋಗೋ. ಏನು 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 ಏನೇನು ಏನು 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 ಏನೇನು ಏನು ಏನು ಏನೇ ಏನೇನು. ಅರ್ಚನಾ, ಏನೋ ಒಂದು ಕಮ್ಮಿ ಆಗಿದೆಯಲ್ಲ?
ಆ? ಆ. ಎಷ್ಟು ಸಂದಾಗಿದ್ಯಾ ಗೊತ್ತಾ ನೀನು? ಅಯ್ಯೋ ಹೋಗೋ. ಏನೇ ನೋಡ್ತಾ ಇದ್ಯಾ? ಪ್ರಪಂಚ ಎಲ್ಲ ಚೆನ್ನಾಗಿದೆ, ನಾನೊಬ್ಬ ಗಲೀಜಾಗಿದ್ದೀನಿ ಅಂತ ನೋಡ್ತಾ ಇದ್ಯಾ? ಹೋಗೋ ಲೂಸ್ ನನ್ ಮಗ್ನೆ. ಈ ಗಲೀಜೆ ಕಣೋ ನನ್ ಜಗತ್ತು. ಹಂಗ ಹಂಗೇನೆ. ನೋಡ್ದೇನೆ ನೀರ್ ಹೆಂಗ್ ಸುರಿತೈತೆ. ಬರ್ತೀನಿ ಇರು. ಬೀಳೋ. ಲೋ ನನ್ನ ಅಲ್ಲಿ ಕರ್ಕೊಂಡು ಹೋಗೋ. ಏನ್ ಹಂಗ್ ಕೇಳ್ತೀಯಾ? ನಿನ್ನ ಆಕಾಶಕ್ಕೆ ಕರ್ಕೊಂಡು ಹೋಗ್ತೀನಿ ಬಾರೆ. ಅರ್ಚನಾ, ತುಂಬಾ ಚಳಿ ಆಗ್ತೈತೆ ಕಣೆ. ಬಿಸಿಯಾಗಿ ಒಂದೇ ಒಂದು ಮುತ್ಕೊಡೆ. ಆ ನಾನೇನಂತ ಕೇಳ್ದೆ ಅಂತ ಶಾಕ್ ಆಯ್ತ್ಯಾ? ಒಂದೇ ಒಂದು ಮುತ್ತಾನೆ. ಸರಿ ಸರಿ, ಮುತ್ತ ತಾನೆ. ನೀನ್ ಇಲ್ಲಿಂದ ಎಗ್ರಿ ಕಲ್ನ ಎತ್ಕೊಂಡ್ ಬಾ, ಆಮೇಲೆ ಕೊಡ್ತೀನಿ. ಕುಮಾರ 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 ಅರ್ಚನಾ, ಹೆಂಗೈತೆ? ನಾವೆಲ್ಲ ಗುರುಗೆ ಗುಲ್ಕನ್ ತಿನ್ಸೋರ್ ಗೊತ್ತಾ? ಏಯ್, ಯಾಕೆ ಯಾಕೆ ಏನಾಯ್ತು ಏನಾಯ್ತು ಏನಾಯ್ತು? ಒಂದ್ ಸ್ವಲ್ಪ ಹೊತ್ತಿಗೆ ನನ್ ಜೀವನೇ ಹೋಗ್ಸ್ಬಿಟ್ಟಿದ್ಯಲ್ಲೋ. ನೀನ್ ತಮಾಷೆಗೆ ಹೇಳ್ದು ನಿಜವಾಗಿ ಹೇಳ್ದ್ಯೋ? ನೀನ್ ಏನ್ ಹೇಳಿದ್ರು ಮಾಡ್ಬಿಡ್ತೀನಲ್ವಾ? ಅದಕ್ಕೆ ಅಂತ ಜೀವ ಜೊತೆ ಆಟ ಆಡ್ತೀಯಾ? ಜೀವ ಏನೇ ಅಂತ ದೊಡ್ಡ ಜೀವ? ನೀನು ಒಂದೇ ಒಂದ್ಸರಿ ಮುತ್ಕೊಡ್ತೀನಿ ಅಂತ ಹೇಳು, ಎಷ್ಟು ಸರಿ ಬೇಕಾದ್ರೂ ಜೀವ ಕೊಡ್ತೀನಿ ನಾನು. ಏ ಅರ್ಚನಾ, ಏನಾಯ್ತೆ? ನೀನ್ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗಾಗತ್ತೆ ಹೇಳು? ಬೆಳಿಗ್ಗೆಯಿಂದ ಮಗಳು ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ರಲ್ವಾ? ನಿಮ್ ಮುದ್ದಿನ ಮಗಳು ಎಲ್ಲೋ ಆಚೆ ಹೋಗ್ತಿದ್ದಾಳಲ್ವಾ? ಎಲ್ಲಿ ಅಂತ ಒಂದ್ ಮಾತ್ ಕೇಳಕ್ಕಾಗಲ್ವಾ? ಅಮ್ಮ ನೀನ್ ಕೇಳೋಕಾಗಲ್ವಾ? ಅದು ಸರಿ. ಎಲ್ಲಿ ಹೋಗಿದ್ದೆ ಅಂತ ನಾನು ಜೋರ ಕೇಳಿ ಅವಳು ಓ ಅಂತ ಹತ್ಕೊಂಡು ಕುತ್ಕೊಂಡು ಬೇಕಾ ನನಗಿದೆಲ್ಲ? ಇದೇ ಗಂಡ್ ಮಗ ಆಗಿದ್ರೆ 2 ವಾರ್ಡ್ ಕೇಳ್ತಿದ್ದೆ. ದಡ್ರಿಗೆ ಕೋಲಿನ ಪೆಟ್ಟು, ಜಾಂಡ್ರಿಗೆ ಮಾತಿನ ಪೆಟ್ಟು ಮಾಮ. ಇಷ್ಟೊಂದ್ ಮಾತಾಡ್ತಿಲ್ಲ ಅತ್ಗೆ. ನೀನ್ ಅವಳಿಗೆ ಚಿಕ್ಕಮ್ಮ, ನೀನ್ ಕೇಳ್ಬೋದ್ ತಾನೆ? 3 ಎತ್ತೋಳು 6 ಎತ್ತದವಳು ಬಂದ್ ಹೇಳದ್ಲಂತೆ. ಹಂಗಾಯ್ತು ಈ ಕತೆ ಎಲ್ಲ ಆದ್ಮೇಲೆ ಬಂದ್ ನನಗೆ ಹೇಳ್ತಾ ಇದ್ದೀರಾ? ನನ್ನೇನೇನು ಕೇಳ್ತಿದ್ದೀರಾ? ಇವಳನ್ ಕೇಳಿ. ಸುಮ್ನೆ ಇರಮ್ಮ ನೀನು. ಎಲ್ಲರೂ ಸೇರ್ಕೊಂಡು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನನ್ ಕೇಳ್ತಾ ಇದ್ಯಾ? ನನ್ನನ್ ಏನು ಕೇಳ್ಬೇಡಿ ನೀವು. ಯಾಕೆಲ್ಲರೂ ಹಿಂಗ್ ಕಿರ್ಚ್ತಾ ಇದ್ದೀರಾ? ಇವಾಗ ನಾನು ಎಲ್ಲಿ ಹೋಗಿದ್ದೆ ಅಂತ ಗೊತ್ತಾಗ್ಬೇಕು ಅಷ್ಟೇ ಅಲ್ಲ? ನಾನ್ ಕುಮಾರನ್ ಜೊತೆ ಹೋಗಿ ಕೆರೆಯಲ್ಲಿ ಸ್ನಾನ ಮಾಡ್ಕೊಂಡ್ ಬಂದೆ, ಸಾಕಾ? ಅಯ್ಯಯ್ಯಪ್ಪ, ಕೇಳಿಸ್ಕೊಂಡ್ಯಾ ನೀನು? ಏಯ್, ಆ ಹುಡುಗನ್ಗೆ ಸರಿಯಾಗಿ ಇಕ್ಬಿಟ್ ಬಾ. ನೀವ್ ಹೊಡಿಯೋ ಏಟ್ಗೆ ಅವ್ನ್ ನಮ್ಮನೆ ಕಡೆ ತಲೆ ಇಟ್ಟು ಮಲ್ಕೋಬಾರ್ದು. ಏನು ಕಾರ್ ಶಬ್ದ ಕೇಳ್ತಿದೆ? ಲೋ ಮಚ್ಚ, ನಿಮ್ಮ ಮಾವ ಬರ್ತಿದಾರೋ? ಐ ಜೋಕರ್ ಬಂದ್ಬಿಡ್ತು. ಲೇ ಮಚ್ಚ, ಹತ್ರನೇ ಬರ್ತಿದಾರೋ? 1 ಕಾರ್ಡ್ ಬೇಕು ಮಗ, ಇನ್ಯಾವ ಕಾರ್ಡ್ ಬಿದ್ರು ಅಷ್ಟೇನೆ. ಇಲ್ಲಿ ಯಾಕೋ ಬರ್ತಿದಾರೆ? ಏನಕ್ ಬರ್ತಾರೆ? ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ ಅನ್ನೋ ಕತೆನ ನಾನ್ ಹೇಳ್ತೀನಿ. ನೀನೇ ಕತೆ ಸಖತ್ತಾಗಿ ಹೇಳ್ತೀಯಲ್ಲ. ಏಯ್,
ಅರ್ಚನಾ ನಮ್ ಕುಟುಂಬಕ್ಕೆ ಒಂದೇ ಹೆಣ್ಮಗು, ಪ್ರೀತಿಯಿಂದ ಬೆಳ್ಸಿನ್ ಕಣಲೆ. ಈ ಕಾಲೇಜ್ ಹತ್ರ ಹೋಗೋದು ಲವ್ ಗಿವು ಅಂತ ಅವಳಿಂದ ಸುತ್ತದೇನಾರು ಮಾಡಿದ್ಯೋ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇವತ್ತಿಂದ ನೀ ಅವಳ ಮರ್ತ್ ಬಿಡ್ಬೇಕು. ಏನೋ ಹೇಳ್ದೆ ಮರ್ತ್ ಬಿಡ್ಬೇಕಾ? ಹೇಳಿದ ತಕ್ಷಣ ಮರ್ತವಕ್ಕೆ ನನ್ನ ಚಿಕ್ಕ ಹುಡುಗ ಅನ್ಕೊಂಡ್ಯಾ? ಇನ್ನೊಂದ್ಸರಿ ಇಲ್ಲಿಗೆ ಬಂದ್ ನೋಡೋದ್ಲೇ ನಿನ್ನ ಇವತ್ತೇ ಇಲ್ಲಿ ಊಟ ಹಾಕ್ಬಿಡ್ತೀನಿ ಕಣ. ಏನೋ ನಿಂತ್ಕೊಂಡು ಗುರಾಯಿಸ್ತಾ ಇದ್ಯಾ ಕೊಕ್ರೆ ಮುಗ್ದವನೆ. ಇವತ್ ನಿನ್ನ ಕೊಲ್ತೆ ಬಿಡಲ್ಲ ಕಣಲೆ. ಹೋಗ್ಬಿಟ್ನಾ? ನಾನು ಓವರ್ ಆಕ್ಟಿಂಗ್ ಮಾಡ್ಬಿಟ್ನಾ? ಅವನ್ನ ಸರಿಯಾಗಿ ಹೊಡೆದ್ರ ಇನ್ಮೇಲೆ ನಮ್ಮ ಮಗಳಿಂದ ಸುತ್ತಲ್ಲ ತಾನೆ. ಮನುಷ್ಯನೇ ಅವನು, ಮರ್ಯಾದೆ ಗೊತ್ತಿಲ್ದಾರ ಕಾಡ್ ಮನುಷ್ಯ ಇದ್ದಂಗ ಅವನು. ಅವನ ಹತ್ರ ಮಾತಾಡ್ರೆ ನನ್ ಮರ್ಯಾದೆ ಹೋಗುತ್ತೆ. ಮೊದಲು ನಿನ್ ಮಗಳನ್ನ ಕಟ್ಟಾಕು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆಲ್ಲ ಮನೆಗೆ ಹೋಗದೆ ಇದ್ರು ಇಲ್ಲೇ ಕುತ್ಕೊಂಡು ನೆಮ್ಮದಿಯಾಗಿ ಎಣ್ಣೆ ಹೊಡೆಯೋಣ. ಕುಮಾರ ಲೇ ಮಚ್ಚ ಬಂದ್ಬಿಟ್ಲೋ ಬಿಂಕದ ಸಿಂಗಾರಿ. ಕುಮಾರ ಸ್ವಲ್ಪ ಎತ್ಕೊಡೋ. ಎತ್ ಕೊಡೋಕೆ ಅಂತ ಅಣ್ಣವ್ರವ್ರಲ್ಲ, ಮಧ್ಯದಲ್ಲಿ ನಾನೇ ಯಾಕೆ? ಓಕೆ ನಿನಗಾಗಿ ಓಡೋಡಿ ಬಂದೆ ಕಾಣದೆ ಈಗೇಕೆ ಮರೆಯಾಗಿ. ಇಲ್ಲೇ ಒಳಲ್ಲ ಎತ್ಕೊಡ್ಲಾ? ನೈಟ್ ಮನೆ ಹತ್ರ ಬಂದ್ಬಿಡು, ಒಳ್ಳೆ ಸೂಪ್ ಮಾಡಿರ್ತೀನಿ. ಸರೋಜಾ 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 ಬಂದ್ಬಿಟ್ಯಾ? ಕುತ್ಕೋ ಕುತ್ಕೋ ಕುತ್ಕೋ. ಚೆನ್ನಾಗಿದ್ಯಾ? ನನ್ ಮೇಲೆ ಅಷ್ಟೊಂದು ಆಸೆನಾ? ಆಸೆ ಅಲ್ದೆ ಇನ್ನೇನು. ಅಯ್ಯೋ ಇರು, ನಾ ಹೋಗಿ ಸೂಪ್ ತಗೊಂಡ್ ಬರ್ತೀನಿ. ಸರೋಜಾ, ಯಾರವನು ನನ್ ಮನೇಲಿ ನನ್ ತರಾನೇ ಕುತ್ಕೊಂಡವನ? ಅಯ್ಯೋ ನಾ ಗೋಪಾಲ. ಓ ನೆರಳ. ಸರೋಜಾ ಸರೋಜಾ ಎಲ್ಲೋದ್ಲು ಇವಳು? ಸರು ಏನೇ ನೋಡ್ತಿದ್ಯಾ? ಕೈಯಲ್ಲೇನದು? ಸೂಪ್. ಸೂಪ? ಯಾರಿಗೆ? ನಿಮ್ಗೇನೆ. ನನಗ? ನನ್ ಚಿನ್ನದ ರಾಣಿ, ಬಾರೆ ಬಾರೆ ಕೂತ್ಕೊಳೆ. ಸರೋಜಾ, ಏನ್ ಕೊಟ್ರು ಕುಡಿಯೋ ತರಾನೇ ಕೊಡು. ಸೈಡ್ ಡಿಶ್ ಇಲ್ವಾ? ಅಯ್ಯ ಹೋಗೆ. ಸರೋಜಾ ನನಗೆ ಸೂಪು. ಡ್ಯಾಡಿ ಇವತ್ತು ಹಾಗೆ ಮಗ ಕಾಲ್ ಸೂಪ್ ಕುಡಿಯೋ ಅಂದ್ರೆ ಬೇರೆ ಸೂಪ್ ಕುಡ್ಕೊಂಡ್ ಬಂದವನ ಇವನು. ಮಗ ಏನ್ ತೊಳ್ದಾಕಿದ್ರು ಹೋಗಲ್ವೋ? ಪೆನಲ್ ಹಾಕೊಂಡ್ ತೊಳಿ. ದೈವತ್ತಿಲೋ ಹಂದಿ ನನ್ ಮಗನೇ. ಆ ಕಡೆ ಎಗರ್ಬೇಕು ತಾನೆ, ನನ್ ಮೇಲೆ ಯಾಕೆ ನನ್ ಮೇಲೆ ಎಗರ್ತಿಯಲ್ಲ? ಏಯ್ ಯಾರ ಅವನು? ಮರಿ ಸ್ನಾನ ಮಾಡ್ತಿದೇವಲ್ಲ, ಕಣ್ ಕಾಣಿಸಲ್ವಾ? ನಾನು ಎಗರಿದು ನಾನು ಸ್ನಾನ ಮಾಡ್ಬೇಕು ಅಂತ. ಆಮೇಲೆ ನೋಡ್ಕೊಳ್ತೀನಿ. ನೀವು ಹೋಗಿರ, ನಾನು ಬರ್ತೀನಿ. ಯಾಕೆ ಉರ್ರು ಅಂತ ಇದೆಯಾ? ನನ್ ಮೇಲೆ ಕೋಪನಾ? ಏನಾಯ್ತು ನಿಂಗೆ? ನಿನ್ ಪಕ್ಕದಲ್ಲೇ ಬರ್ತಾ ಇದ್ದೀನಿ, ನನ್ ನೋಡ್ದೆ ಮಣ್ಣು ನೋಡ್ಕೊಂಡ್ ಬರ್ತಾ ಇದೀಯಾ? ನನ್ಗಿಂತ ಮಣ್ಣಂದ್ರೆ ಇಷ್ಟನಾ? ಹೇಳೆ ಹುಡ್ಗಿ, ನಾನು ಮಣ್ಣ ಬಿಡ್ತೀನಿ. ಈ ಜಾಗ ನೋಡ್ದ್ಯಾ ಹೇಗ್ ಪೊದೆ ಆಗಿದೆ ಅಂತ? ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಏನ್ ನಡೆದಿದೆ ಅಂತ ನೆನ್ಪಿದ್ಯೇನೋ? ನೀನ್ ಮರ್ತಿರ್ಬೋದು, ಆದ್ರೆ ನನ್ ಕೈಲಿ ಮರೆಯಕ್ಕಾಗಲ್ಲ. ಏನೋ ಚಿಕ್ಕ ವಯಸ್ಸಲ್ಲಿ ಆಡ್ಬೇಕಾದ್ರೆ ದೇವಸ್ಥಾನ ಕಟ್ದೆ, ಈಗ ಹಾಳಾಗೋಗೈತೆ. ಅದಕ್ಕೇನ್ ಮಾಡ್ಲಿ ನಾನು? ಈ ಜಾಗದಲ್ಲಿ ನೀನ್ ಇವಾಗ ದೇವಸ್ಥಾನ ಕಟ್ತೀಯಾ?
ಆ ದೇವಸ್ಥಾನ ನಮ್ ಪ್ರೀತಿಗೆ ಸಾಕ್ಷಿಯಾಗಿರ್ಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ. ಕಟ್ಬಿಟ್ ಬಂದ್ ನನ್ ನೋಡು. ಏಯ್ ನೀನೇನೆ ಬುದ್ಧಿ ಇಲ್ದೆ ಮಾತಾಡ್ತಾ ಇದ್ಯಾ? ದೇವಸ್ಥಾನ ಕಟ್ಟೋದು ಅಂದ್ರೆ ಸುಮ್ನೆನಾ? ಅದಕ್ಕೆಲ್ಲ ತುಂಬಾ ದಿನ ಆಗತ್ತೆ. ಅಲ್ಲಿ ತನಕ ನಿಂಗೆ ನೋಡ್ದೆ ಇರಕ್ಕಾಗಲ್ಲ. ಹಂಗಿದ್ರೆ ಬೇಗ ಕಟ್ಟೋ. ಯಾವಾಗ ನೋಡಿದ್ರು ಕುಟ್ಕೊಂಡು ಇಸ್ಪಿಟ್ ಆಡ್ಕೊಂಡು ಊರ್ ಸುತ್ಕೊಂಡು ಜಗಳ ಆಡೋದೇನಾ? ಮೊದ್ಲು ಆ ದೇವಸ್ಥಾನ ಕಟ್ಟೋ. ಏಯ್ ಏನ್ ತಮಾಷೆಗೆ ಹೇಳ್ಬಿಟ್ಟು ಹೋಯ್ತಾನೆ ಇದೆಯಲ್ಲ, ನಿಂತ್ಕೋ. ತಮಾಷೆ ಅಲ್ಲ ಕಣೋ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕಟ್ ಮುಗಿಸಿ ಕುಂಭಾಭಿಷೇಕ ಆದ್ಮೇಲೆ ನೀನ್ ಬಂದ್ ನನ್ನ ನೋಡ್ತೀಯ. ಅಲ್ಲಿ ತನಕ ನಿನ್ನ ನೋಡೋದು ಇಲ್ಲ, ಮಾತಾಡೋದು ಇಲ್ಲ. ಏಯ್ ನಿಂತ್ಕೊಳ್ಳೆ ಹುಡ್ಗಿ. ಕಟ್ಟು ಕಟ್ಟು, ಮೊದ್ಲು ಕಟ್ಟು. ಏಯ್ ಒಂದ್ಸರಿ ನೋಡ್ಬಿಟ್ಟಾದ್ರು ಹೋಗೆ. ಮೊದ್ಲು ಕಟ್ಟೋ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂಡಿದ್ದರೆ ಶಿಲ್ಪಿ. ಶಿಲ್ಪ ಕೆತ್ತೋನ್ ಹುಷಾರಾಗಿರ್ಬೇಕು, ಕೇಳಿಸ್ಕೊಳ್ರು. ನಾ ಹೇಳಿದ ಮಾತು ಕೇಳಿದ್ರೆ ಅದ್ಭುತ. ನಮ್ಗೆ ಇಲ್ಲಿ ಕೆಲ್ಸ ಮಾಡಿ ಸುಸ್ತಾಯ್ತಾಯ್ತೆ, ನಿನ್ಗೆ ಆಡು. ಚೆನ್ನಾಗ್ ಕೆಲಸ ಮಾಡ್ಲಿ ಅಂತಾನೆ ಆಡ್ದೆ. ಏನ್ ದೊಡ್ಡ ಸಿಂಗರ್ ಇವನು ಕೊಟ್ರೆ. ಏಯ್ ಏನೋ ಮಾಡ್ತಿದ್ಯಾ? ಏನೋ ಮಾಡ್ತಾ ಇದೀವಿ. ನಿನ್ ಕೆಲ್ಸ ನೋಡ್ಕೊಂಡು ಹೋಗಮ್ಮ ತಾಯಿ. ಏಯ್ ದೇವಸ್ಥಾನ ಕಟ್ಟದ್ ಸುಮ್ಕೆ ಅಲ್ಲ ಕಣೋ. ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗ್ತೈತೆ. ಯಾರನ್ನಾದ್ರೂ ಕೇಳ್ಕೊಂಡ್ ಕಟ್ಟಣ ಕಣೋ. ಖರ್ಚಾದ್ರೂ ಪರವಾಗಿಲ್ಲ. ಒಳ್ಳೆ ಐಡಿಯಾ ಕೊಟ್ರೆ ಆಂಟಿ, ಇಲ್ಲ ನಮ್ ಜೀವ ತೆಗೆದ್ಬಿಡೋ ನೀನು. ಏನಾ ನರ್ಪೆತ್ಲ ಮಾತಾಡ್ತಾನೆ ಇಲ್ಲ ನೀನು? ಹಾ ಇವತ್ತು ರೇಡಿಯೋ ಮೌನ. ಸರಿ ಸರಿ. ಏ ಅರ್ಚನಾ, ಇಲ್ಲೋಡು ದೇವಸ್ಥಾನ ಕಟ್ತಾ ಇದೀವಿ. ಸ್ವಲ್ಪ ತಿರುಗ್ ನೋಡಿ ಕಡೆ. ನೀನ್ ಮೊದ್ಲು ದೇವಸ್ಥಾನ ಕಟ್ಟು, ಆಮೇಲೆ ನೋಡೋಣ. ಅತ್ತೆ ಹೊಟ್ಟೆ ಸಿಗ್ತಾ ಇದೆ ಅತ್ತೆ. ಹೀರೋ ಕೊಡ್ತೀನಿ. ಪಾತ್ರೆ ಕೊಡಂಟಿ ಸಾಕಾಗಲ್ಲ ಅವನಿಗೆ. ಆಮ ಅದು ಸರಿನೇ ಬಿಡು, ತಗ. ಏ ಕುಮಾರ, ಏನು ತಿಂದೆ ಹಿಂಗ್ ಕೆಲ್ಸ ಮಾಡ್ತಿದ್ರೆ ನಿನ್ ಆರೋಗ್ಯ ಏನಾಗ್ತೈತೋ? ಬಾರೋ, ನಿಂಗ್ ಹಸುವು ತಡಿಯಕ್ ಆಗಕ್ಕಿಲ್ಲ, ಊಟ ಮಾಡ್ಬಾರೋ. ನಾನೇ ಅವಳು ಮಾತಾಡ್ಲಿಲ್ಲ ನೋಡಿಲ್ಲ ಅಂತ ಬೇಜಾರಲ್ಲ ಇದೀನಿ. ಇದ್ರಲ್ಲಿ ಊಟ ಬೇರೆ. ತಿನ್ಲಿಲ್ಲ ಅಂದ್ರೆ ಸತ್ತೋಯ್ತಾರ. ಹೋಗಮ್ಮ ನೀನ್ ಆ ಕಡೆ. ಏಯ್ ಏನೇ ಯೋಚನೆ ಮಾಡ್ತಿದ್ಯಾ? ತಿಂದೇನೆ. ಅರ್ಚನಾ, ನಿನ್ ಗಮನ ಎಲ್ಲ ಎಲ್ಲಿದೆ? ಕನ್ಸ್ ಕಾಣ್ತಾ ಇದ್ಯಾ? ಇಲ್ಲ, ಸಾರಿ ಸರ್. ಏ ಹಿಡ್ಕೊಳ ಗಟ್ಟಿಗೆ ಹೇಳಿ ನನ್ನ ಮಗನೇ. ತಡೆಯ ನನ್ನ ಮಗನ್ ತಗೊಂಬಂದು ಹೇಳಿ ಹೇಳಿ. ವಿಶಾಲಾಕ್ಷಿ, ಏನಕ್ಕ? ನಿಂಗೊಂದ್ ವಿಷಯ ಗೊತ್ತಾ? ಏನು? ನಮ್ ಕುಮಾರ ಇದಾನಲ್ಲ, ಹೌದು, ಅವನು ಒಂದ್ ದೇವಸ್ಥಾನ ಕಟ್ತಿದ್ನಲ್ಲ. ಅದಕ್ಕಿವತ್ತು ಕುಂಭಾಭಿಷೇಕ ಮಾಡ್ತಿದ್ದಾನೆ. ಹೌದಾಕ? ನಮ್ ಕುಮಾರ ಎಲ್ಲೋ? ಅಲ್ಲ ಅವನ ಆಂಟಿ. ಏ ಕುಮಾರ, ಇಲ್ಲಿ ಬಾರ್ಲಾ, ಬಾ. ನಾನ್ ಬರ್ಲಾ, ಹೋಗಮ್ಮ. ನೆನ್ನೆ ತನಕ ಕೊಡ್ಲಿ ಇಟ್ಕೊ ಓಡಾಡ್ತಿದ್ದೋ, ಇವತ್ತು ದೇವಸ್ಥಾನನೇ ಕಟ್ಬಿಟ್ಟಿದಾನೆ.
ಚಿಕ್ಕ ದೇವಸ್ಥಾನ ಸಾಕದ ಕಟ್ಟೋನ್ ಕಣೆ. ಇಲ್ಲಿ ನಾವೇನ್ ನೆನ್ಸ್ಕೊಂಡ್ರು ನಿಜ ಆಗುತ್ತಂತೆ. ಮನ್ಸಲ್ಲಿ ಏನೇ ಹರಕೆ ಮಾಡ್ಕೊಂಡ್ರು ಅದು ಆಗ್ತೈತಂತೆ. ಕುಮಾರ, ಈ ದೇವಸ್ಥಾನ ಕಟ್ಟಿದಕ್ಕೆ ನೀ 100 ವರ್ಷ ಚೆನ್ನಾಗಿರಪ್ಪ. ಎಲ್ಲಾರು ಇಲ್ಲೇ ಇದ್ದೀರಾ, ನನ್ ಕುಮಾರ ಎಲ್ಲವಾ? ಒಂದೊತ್ತು ಊಟ ಇಲ್ದೆ ಈ ಊರೆಲ್ಲ ಸುತ್ತಿದ್ದ ನನ್ ಮಗ. ನೀನ್ ಹೇಳಿದ್ ಒಂದ್ ಮಾತಿಗೆ ನನ್ ಮಗ 10 ದಿನ ಉಪವಾಸ ಬಿದ್ದು ಹಗ್ಲು ರಾತ್ರಿ ಕಷ್ಟಪಟ್ಟು ಈ ದೇವಸ್ಥಾನ ಕಟ್ಟೋಂಗ್ ಮಾಡ್ದ. ನನ್ ಮಗ ಹಸು ತಡ್ಕೊಳಕ್ಕಿಲ್ಲವಾ, ಈ ಪ್ರಸಾದ ನೀನೇ ಅವನಿಗೆ ತಗೊಂಡೋಗ್ ಕೊಡು. ಕುಮಾರ, ಕುಮಾರ, ನಿನ್ ಅರ್ಚನಾ ಬಂದಿದ್ದೇನೋ? ಏನೋ, ಯಾಕೋ ಹಿಂಗಿದ್ಯಾ? ನಿನ್ ಪಾಡಿಗೆ ಹೇಳ್ಬಿಟ್ಟು ಹೋಗ್ಬಿಟ್ಟೆ. 10 ದಿನ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಸತ್ತೇ ಹೋಗೋಣ ಅನ್ಸಿತ್ತು ಕಣೆ. ನಾನ್ ಮಾತ್ರ ಏನು, ಒಂದಿನಾದ್ರೂ ನೀನ್ ನಾನಾಗಿದ್ ನೋಡು, ಅವಾಗ್ಲೇನೆ ಕಣೋ ನಿನಗ್ ನನ್ನ ನೋವೇನು ಅಂತ ಗೊತ್ತಾಗೋದು. ಈಗ ನೋಡು, ಊರೇ ನಿನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿದೆ. ಯಾವ್ದೋ ಅಜ್ಜಿ ನೀನ್ 100 ವರ್ಷ ಬದುಕ್ಬೇಕು ಅಂತ ಹೇಳೋದ್ಲು ಕಣೋ. ಇಲ್ಲಿ ನೋಡು, ನಾನು ಅದನ್ನ ಊರಿಗೋಸ್ಕರ ಕಟ್ಟಲಿಲ್ಲ, ನೀನ್ ಹೇಳ್ದೆ ಅಂತ ನಾನು ಕಟ್ಟಿದ್ದು ಅಷ್ಟೇನೆ. ಸರಿ ಕಣೋ, ಕೋಪಿಷ್ಟ. ಈ ಪ್ರಸಾದನಾದ್ರೂ ತಿನ್ನೋ. ಇದನ್ನು ನೀನೇ ತಗೊಂಡ್ ತಿನ್ನೋ ಬಂದ್ಬಿಟ್ಲು ದೊಡ್ಡದಾಗೆ. ಕುಮಾರ, ಯಾರು? ನಮ್ಮೂರ್ ಕುಮಾರನ? ಹೌದು. ನೀನ್ ಯಾಕೋ ಬಂದೆ? ಮನೇಲಿ ಯಾರು ಇಲ್ಲ ಅಂತ ಅರ್ಚನಾ ನೋಡಕ್ ಬಂದ್ಯಾ? ಕೊಯ್ದಾಕ್ಬಿಡ್ತೀನಿ. ಸುಮ್ನೆ ರಮ್ಮಮ್ಮ, ನಾನ್ ಯಾಕೆ ಅವಳು ನೋಡಕ್ ಬರ್ಲಿ? ನಾನು ಅವಳು ಮಾತಾಡ್ತಾ ಇಲ್ಲ, ನನ್ಗೂ ಅವಳು ಜಗಳ. ಮತ್ತ್ಯಾಕೋ ಬಂದೆ ಇಲ್ಗೆ? ನಿನ್ಗೆ ಶರ್ಬತ್ ಇಷ್ಟ ಅಂತಲ್ಲ, 1ನೇ ಕ್ಲಾಸ್ ಇದ್ದಾಗ ಅರ್ಚನಾ ಹೇಳಿದ್ಲು, ಅದಕ್ಕೆ ತಂದೆ. ನೀನ್ ನೋಡಿದ್ರೆ ಹಿಂಗಂತಿದ್ಯಾ? ಹೋಗಮ್ಮ, ನಿಂಗ್ ಬೇಡ ಅಂದ್ರೆ ನಾನ್ ಕುಡ್ದು ಬಿಡ್ತೀನಿ. ಇದ್ನ ಮೊದ್ಲೇ ಹೇಳಕ್ಕಿಲ್ವಾ? ಬಾರೋ ಬಾರೋ ನನ್ ರಾಜ, ತಗೊಂಬ. ಮೋದಕ್ಕೆ ಸಿಕ್ಕಾಕೊಂಡ್ಲು. ಜ್ಯೂಸ್ ಅಂದ್ರೆ ಕೊಡು. ಅಯ್ಯೋ ಅವ್ವ, ಅವ್ನ್ ಕೊಡೋದೇನು ಕುಡಿಬೇಡ, ಅವನಿಗೂ ನನ್ಗೂ ಜಗಳ. ಅವ್ನ್ 1000 ಕೊಡ್ತಾನೆ, ನೀನ್ ಹೋಗಿ ಆ ಕಡೆಗೆ. ಅಯ್ಯೋ ಬೇಡ ಕಣವ್ವ, ಅಯ್ಯೋ ಬೇಡ. ಅಯ್ಯೋ ಬಿಡೆ. ಅವ್ವ, ಅಪ್ಪಂಗ್ ಗೊತ್ತಾಯ್ತು ಅಂದ್ರೆ ನಿನ್ ಕೊಂದೇ ಬಿಡ್ತದೆ. ಏನಪ್ಪ ಕುಮಾರ, ಯಾಕೋ ಒಂಥರ ತಲೆ ಸುತ್ತೈತೆ. ಏನ್ ತಂದೆ ನೀನು? ಏನು ಅಂತ ಹೇಳ. ಸ್ಪೆಷಲ್ ಅರ್ಚನಾ, ಟೇಪ್ ಆನ್ ಮಾಡೋ. ಅರ್ಚನಾ, ದೇವ್ರೇ ಮುರುಘಾ, ಎಲ್ಲಾರು ಚೆನ್ನಾಗಿರ್ಲಪ್ಪ. ನಿನ್ನ ಕೊಯ್ದಾಕ್ಬಿಡ್ತೀನಿ. ಅಯ್ಯಯ್ಯೋ, ಇದೇನಿದು? ನಾನ್ ಹೇಳ್ದಂಗೆ ಹೇಳ್ತಿದ್ಯಲ್ಲ. ಸಿಕ್ಕಾಕೊಂಡ್ಯಾ? ಮಗನೇ, ನನ್ ಮೊಮ್ಮಗಳಿಗೆ ಬೇರೆ ಗಂಡೇನಾದ್ರೂ ನೋಡಿದ್ರೆ ಮನೇಲಿರೋರ್ ಎಲ್ರಿಗೂ ಐತೆ, ಮನೇಲಿ ಎಲ್ರಿಗೂ ಸರಿಯಾಗಿ ಇರ್ತೇನೆ. ಹಂಗಲ್ಲ ಕಣವ್ವ. ಏಯ್, ನೀನ್ ಸುಮ್ನೆ ಇರೆ. ಅಮ್ಮಮ್ಮ, ಇನ್ನು ಕುಡಿ. ಒಳ್ಳೆ ಹುಡುಗ ನನ್ ಮೊಮ್ಮಗಳಿಗೆ ಯಾರು ಸಿಕ್ಕಾಕಿಲ್ಲ. ಅಯ್ಯೋ, ನನ್ ಎತ್ತ ಮಗನೇ, ನನ್ಗಿದೆಲ್ಲ ಏನು ಗೊತ್ತಿಲ್ಲ. ಇವಳೇನೋ ಕೊಟ್ಲು, ಅದು ನನ್ ಕುಡ್ದ್ಬಿಟ್ಟೆ ಅಷ್ಟೇ ಕಣಪ್ಪ. ನಂಗೇನು ಗೊತ್ತಿಲ್ಲ. ನಾನ್ ಯಾವಾಗ ಮಾತಾಡ್ದೆ? ನನ್ ಮೇಲೆ ಇಕ್ತೀಯ? ಅವಳಪ್ಪ ಅವನೇ ಅಂತ ಎದುರ್ಕೋತಿದ್ಯಾ? ಅಯ್ಯ, ಅವನಬ್ಬ, ಅವನನ್ನ ಯಾಕೆ ಎದುರ್ತೀಯ ನೀನು? ಸುಮ್ಕೇರು. ಈ ಮನೇಲಿ ಇದ್ದಾಳಲ್ಲ ನನ್ ಸೊಸೆ ಮೂದೇವಿ, ಅವಳು ನೋಡು ಎದುರ್ಕೋತಿದ್ಯಾ? ಏ ಮುದ್ಕಿ, ನಮ್ಮ ಅಮ್ಮನ್ ಬಗ್ಗೆನೇ ಮಾತಾಡ್ತೀಯಾ? ಅಯ್ಯೋ ಸೊಸೆದಿರಾ, ನಿಮ್ಮನ್ನೋಗ್ ಬೈತೀನ ನಾನು. ಅದ್ ಹೆಂಗ್ ಮಾತಾಡಿದ್ನೋ ನಂಗೆ ಗೊತ್ತಿಲ್ಲ. ಅಯ್ಯೋ, ನನ್ಗೇನು ಮಾಡ್ಬೇಡ್ರಿ.
ತಪ್ಪಾಗೋಯ್ತು, ನಂಗೆ ಹೊಡಿಬೇಡ್ರಿ. ಇನ್ಮೇಲೆ ಆ ಸ್ಪೆಷಲ್ ನಾನು ಯಾವತ್ತಿಗೂ ಕುಡಿಯಕ್ಕಿಲ್ಲ, ನನ್ ಬಿಟ್ಬಿಡಿ. ಸಿಕ್ಕಾಕೊಂಬಿಡ್ಲ ಮುದ್ಕೆ. ಅಯ್ಯೋ ನಮ್ಮ ಅಪ್ಪ ಮತ್ತೆ ಎಲ್ಲರೂ ಸೇರ್ಕೊಂಡು ಅವಳಿಗೆ ಹಂಗೆ ಚೆನ್ನಾಗ್ ಆಗ್ಬೇಕು. ರುಬ್ಬಿಟ್ರು ಕಣೋ. ಅದಕ್ಕೆ ನಿನ್ಗೆ ಈ ತರ ಐಡಿಯಾ ಎಲ್ಲ ಬರ್ತದೆ? ಲವ್ ಮಾಡ್ತಾ ಇದೀವಲ್ಲ. ಹೌದು, ಏನೋ ಇಲ್ದೇ ಇರೋ ಲವ್. ಅಯ್ಯೋ ಏ ಅರ್ಚನಾ, ಆ ಪೊರ್ಕಿ ಹುಡ್ಗನ್ ಜೊತೆ ಏನೇ ಮಾಡ್ತಿದ್ಯಾ? ಮೇಲೆ ಬಾರೆ. ಏಯ್, ಇವ್ನ ಕಾಡ್ ಮನ್ಸ ಅಂತ ಏನಾರು ಅಂದ್ರೆ ಹಲ್ ಮುರ್ದಾಕ್ ಬಿಡ್ತೀನಿ. ನಾನ್ ಬರ್ಲ ಕಣ, ಹೋಗೋ. ಇವ್ನ್ ನಾನೇ ಕೆಳಗಡೆ ಬರ್ತೀನಿ. ಬರ್ತಾವನು. ನೀನ್ ಸುಮ್ನೆ ಇರೆ, ಎಲ್ಲ ನಾನು ನೋಡ್ಕೊಂತೀನಿ. ಬಾರೆ. ಹೇಳ್ತಾ ಇಲ್ವಾ? ಬಿಡು, ನಡಿಯ. ಕೈ ಬಿಡಲೇ. ಕೈ ನೋವ್ತಾ ಇದೆ ಕಣ. ಹೇಳ್ತಾ ಇದ್ದೀನಲ್ಲ, ಬಾರೆ. ಬಾರೆ ಅಂದ್ರೆ ಆ ಪೊರ್ಕಿ ಹುಡ್ಗನ್ ಜೊತೆ ಸೇರ್ಬೇಡ ಅಂದ್ರೆ ಕೇಳಲ್ಲ ನನ್ ಮಾತ್ನ. ನಿನ್ಗೊಂದ್ ಗತಿ ಬಿಡ ಅವ್ನ. ಏಯ್ ಏನೋ ಬಿಡೋ ಕೈನಾ, ಇಲ್ಲ ಅಂದ್ರೆ ಕತ್ತರ್ಸಾಕ್ಬಿಡ್ತೀನಿ. ಕುಮಾರ, ಕುಮಾರ. ಏಯ್ ಮಾದೇವ ಸ್ವಾಮಿ, ಯಾರ್ ಕೂಗ್ತಾ ಇರೋದು? ಯಾರ್ ಕಿರ್ಚ್ತಾ ಇರೋದು? ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಅದೇ ಅಲ್ಲ. ಏನೋ ದೊಡ್ಡ ಹೀರೋ ತರ ಶಬ್ದ ಎಲ್ಲ ಜೋರಾಗಿದೆ. ಯಾವ ಕೈನು ಅರ್ಚನಾನ ಹೇಳ್ದಿದ್ ನೀನು? ಏನೋ ಕಿತ್ಕೊಂತ್ಯಾ ಈ ಕೈಯೇ? ಅಯ್ಯೋ, ಅಯ್ಯೋ ಸ್ವಾಮಿ, ಅಯ್ಯೋ. ಏನಾಗೋಯ್ತಪ್ಪ? ಕೈ ಕತ್ತರಿಸ್ಬಿಟ್ಟೆ, ಪಾಪಿ ನನ್ ಮಗ್ನೇ. ಏನಾಗೋಯ್ತೀಯ? ಅಯ್ಯೋ, ಯಾಕೋ ಹೀಗ್ ಮಾಡ್ದೆ? ನೀನ್ ಉದ್ಧಾರ ಆಗಲ್ಲ. ಅನ್ಭವಿಸ್ತೀಯ ಇದಕ್ಕೆಲ್ಲ. ಅಯ್ಯೋ ಪಾಪಿ, ನಿಂಗ್ ಒಳ್ಳೇದಾಗ್ತಾ ಇತ್ತಾ? ನೋಡ್ತಿರು. ಏಯ್ ಮುದ್ಕೆ, ಅಯ್ಯೋ ಪಾಪಿ, ಕೈಗೆ ಕತ್ತರಿಸ್ಬಿಟ್ಟಿಯಲ್ಲೋ. ಬಾಯ್ ಮುಚ್ಚು. ಅಯ್ಯೋ, ನೀನ್ ನಾಶ ಆಗ್ಬಿಡ್ತೀಯ ಕಣೋ ನೀನು. ಅಯ್ಯೋ, ಈಗ ಏನಪ್ಪ ಮಾಡೋದು? ಮಗ್ನೇ ಏನಾಯ್ತಪ್ಪ? ಎಲ್ಲ ನಿನ್ ಕೈ ತೋರ್ಸು. ಹೋಗೋ ನೀನು ಇಲ್ಲಿಂದ. ಈ ಪಾಪ ನೀನ ಸುಮ್ನೆ ಬಿಡಲ್ಲ, ಹಾಳಾಗ್ ಹೋಗ್ಬಿಡ್ತೀಯ ನೀನು. ಏಯ್. ಅಯ್ಯೋ, ನೀವೆಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಅರ್ಚನಾ ಮೇಲೆ ಇನ್ ಒಂದೇ ಒಂದ್ ಏಟ್ ಬಿದ್ರುನು ಕುಟುಂಬದಲ್ಲಿ ಯಾವ ಒಬ್ನು ಉಳಿಯೋದಿಲ್ಲ. ಅಯ್ಯೋ ಪಾಪಿ, ಬರ್ಲಾ? ಏನೋ ಮಾಡ್ಬಿಟ್ಟೆ ನೀನು. ಏನಪ್ಪ ಮಾಡೋದು? ಏನಪ್ಪ ಮಾಡೋದು? ಅಯ್ಯೋ ಪಾಪಿ. ಇದೇನವ ಅವನು ಕೈ ಕತ್ತರಿಸ್ಬಿಟ್ಟಂತೆ. ಅಯ್ಯೋ, ಏನೋ ಆಗಿದೆ ಅಂತ ನಾವು ಹೆಂಗಾಗಿದೆ ನೋಡಿ ಒಂದ್ಸತಿ. ಅಯ್ಯೋ ಅಯ್ಯೋ ಏನು ಏನಾಯ್ತು? ಕೈ ನಡೀರಿ, ಕತ್ತರಿಸ್ಬಿಟ್ನಂತೆ. ನಡೀರಿ. ಅಯ್ಯೋ ಏನಾಯ್ತು ನೋಡು, ಏನೋ ನಡೀರಿ. ಊರೊಳಗಡೆ ಅಲ್ಲೇ ನಡೀತಾ ಇದೆ, ನೀನ್ ಟೀ ಆಗ್ತಾ ಇದ್ಯಾ? ಏನೋ ಹೇಳ್ತಿದ್ಯಾ? ನಮ್ ಕುಮಾರ ಕರಿಸ್ವಾಮಿ ಕೈನ ಕತ್ತರಿಸ್ಬಿಟ್ಟಂತೆ. ಅಯ್ಯೋ ನಿಂಗೆ ವಿಚಾರ ಗೊತ್ತಾಗ್ಲಿಲ್ವಾ? ಅವನ್ ತಲೆ ಕತ್ತರಿಸ್ಬಿಟ್ಟಿದ್ದ ದೊಡ್ಡ ವಿಷಯ ಅಂತೆ. ಏನೋ ಮಾಡ್ಬಿಟ್ ಬಂದೆ? ಮಚ್ಚೆಲ್ಲ ರಕ್ತ ಆಗೋಗಿದ್ಯಲ್ಲೋ. ಹಸು ಆಗ್ತಾ ಇದೆ ಅಮ್ಮ, ಊಟ ಹಾಕು. ಏಯ್, ನಿನ್ನೆ ಕೇಳ್ತಿರೋದು ಏನೋ ಮಾಡ್ಕೊಂಡ್ ಬಂದೆ. ಬೆಳಗ್ಗೆ ನಾನೇನು ತಿಂದೆ ಇಲ್ಲ. ಏನೋ ಆಯ್ತು? ಊಟ ಕೊಡು ಅಂದ್ರೆ ಅಡಿಕತೆ ಹೇಳ್ತಾ ಅಯ್ಯೋ ಇದೀಯಾ? ದೇವ್ರೇ, ಹೋಗ್ ಆ ಕಡೆ. ಏನ್ ಮಾಡ್ಕೊಂಡ್ ಬಂದ್ಬಿಟ್ನೋ? ಅಯ್ಯೋ, ಅಯ್ಯೋ, ಹೋಗು, 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 ಕುಮಾರ, ಹೋಗು, ಕುಮಾರ, ಹೋಗು, ಕುಮಾರ, ಹೋಗು, ಕೈ ಹೋಗು. ಕತ್ತರಿಸೋನಂತೆ. ಕೇಳ್ತೇನೆ ಇದೀನಲ್ವಾ, ಹೇಳ್ಬಿಡ್ತೀನೋ. ಏನಿಲ್ಲ, ಮಾದೇವ ಸ್ವಾಮಿ ಕೈ ಕತ್ತರಿಸ್ದೆ. ಅಯ್ಯಯ್ಯೋ, ಕೈ ಕತ್ತರಿಸಿ ಹೆಂಗ್ ತಿಂತಿದ್ಯಲ್ಲೋ. ಅವನ್ ಕೈ ಯಾಕೋ ಕತ್ತರಿಸ್ದೆ? ಅರ್ಚನನ್ ಕೈ ಹೇಳ್ದ, ಅದಕ್ಕೆ ಕತ್ತರಿಸ್ಬಿಟ್ಟೆ. ಅವನ್ ಅವಳ ಕೈ ಹಿಡ್ಕೊಂಡ್ರೆ ನಿಂಗೇನೋ ಆಯ್ತು? ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು? ನಾನಲ್ವ ಮದ್ವೆ ಆಗೋದು? ಅಯ್ಯೋ ಪಾಪಿ, ನಾನ್ ಹೊಟ್ಟೆ ಉರ್ಸಕ್ಕೆ ಹುಟ್ಟಿದ್ಯಲ್ಲೋ. ನಾನ್ ಏನ್ ಕರ್ಮ ಮಾಡಿದ್ನೋ ಏನ್ ಮಾಡ್ದೆ ಅಂತ? ಸುಮ್ನೆ ನೀನ್ ಒಳ್ಳೆ- ಬಿಟ್ಟಿಯಲ್ಲೋ. ನನ್ ಮಾತಲ್ಲಿ ಚೂರಾದ್ರೂ ಕೇಳ್ತೀಯ ನೀನು? ಯಾಕೋ ನಿಲ್ಸಮ್ಮ, ಬಿಟ್ಟಿದ್ಯಾ? ಇನ್ನೇನ್ ದೊಡ್ಡ ರೌಡಿ ಸಾಕು, ಅನ್ಕೊಂಡಿದ್ಯೇನೋ? ಸಾಕು. ಮಾಡಕ್ ಕೆಲ್ಸ ಇಲ್ಲ ಅಂತ ಕೈ ಕಾಲ್ ಕತ್ತರಿಸ್ತೀಯಾ? ಯೋ ವೀರಸ್ವಾಮಿ, ಅವನ ಜೊತೆ ಏನಯ್ಯ ಮಾತಾಡ್ತಿದ್ಯಾ? ಹೇಳ್ಕೊಂಬನ್ ಗಾಡಿ ಹಾಕು. ಬಾರೋ ಅಡಿಯೋ. ಏ ಬಿಡಯ್ಯ, ನಾನೇ ಬರ್ತಾ ಇದ್ದೀನಲ್ವಾ. ಕುಮಾರ, ಅರ್ಚನಾ, ನೀನೇನು ಭಯ ಪಡ್ಬೇಡ. ಕೈ ಕತ್ತರಿಸಿರೋ ಕೇಸು, ಬೇಗ ಬಂದ್ಬಿಡ್ತೇನೆ. ಅಮ್ಮನ್ ಚೆನ್ನಾಗಿ ನೋಡ್ಕೋ. ಏಯ್ ನೋಡ್ರಪ್ಪ, ನಾನು ಹೋಗ್ ಬರ್ತೇನೆ, ಆಯ್ತಾ? ಟಾಟಾ ಟಾಟಾ. ಸುಮ್ನಿರವ. ನನ್ ಗಂಡನ್ಗೋಸ್ಕರ ನಾನ್ ಎಷ್ಟ್ ಸಲ ಕೋರ್ಟ್ ಬಾಗ್ಲ ತಿರುಗಿದೀನಿ. ನನ್ ಮಗನ್ಗೋಸ್ಕರ ಒಂದ್ಸಲ ಹೋಗಲ್ವಾ? ಯೋಚನೆ ಮಾಡ್ಬೇಡವ್ವ, ನಾನೋಗ್ ದೊಡ್ಡವ್ರ ಹತ್ರ ಮಾತಾಡ್ತೀನಿ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು. ಎಲ್ಲಿರುವೆ? ನಾನು ಬಾರ್ ಮುಂದೆಯೇ ನಿಂತಿರುವೆ. ಫೋನು ಇಲ್ಲ, ನಿನ್ನೆ ತನಕ ಜೊತೆಗೆ ಇದ್ದೆ, ಇಂದು ಸೀರಿಯಲ್ ಸೆಟ್ಟು ಹಾಕೊಂಡ್ಬಿಟ್ಟೆ. ನಿಜವಾದ ಪ್ರೀತಿ ಅಂದ್ರೆ ಮದುವೆ ಆಗೋದು. ಕುಡಿರಿ ಕುಡಿರಿ ಕುಡಿರಿ. ಕುಡಿರಿ ಕುಡಿರಿ. ಸಾಕಾ ಬೇಕಾ? ನನಗ ನಿಮ್ಗೆ
ಸಂಕೋಚನೆ ಬೇಡ. ಇನ್ಮೇಲೆ ನೀನ್ ಬೇರೆ ನಾನ್ ಬೇರೆ ಅಲ್ಲ. ಆ? ನನ್ನ ಹತ್ರ ಇರೋದೆಲ್ಲ ನಿಂದೇನೆ. ಇದಕ್ಕೆ ತಾನೇ ಇಷ್ಟು ಕಷ್ಟಪಟ್ಟಿದ್ದು. ಕುಡಿಯೋಣ. ಕ್ವಾರ್ಟರ್ ನಿಂಗೆ, ಸೂಪ್ ನಂಗೆ. ಏನೋ ರಂಗಿ, ಏನ್ ಅವನ್ ಮೇಲೆ ಸಡನ್ ಆಗಿ ಇಷ್ಟೊಂದ್ ಪ್ರೀತಿ ಉಕ್ ಕರಿತಾ ಇದೆ. ಹಂಗೆ ಪ್ರೀತಿ ಅಣ್ಣ. ನಡಿಲಿ ನಡಿಲಿ. ನೈಟ್ ಓಕೆ ಅಣ್ಣ. ಮಗ ಸರ್ ಅಂತ ಏರ್ತಿದ್ದೆ ಕಣ. ಸೂಪರ್ ಮಾಲಣ್ಣ. ಗೋಪಾಲಣ್ಣ, ಗೋಪಾಲಣ್ಣ, ಗೋಪಾಲಣ್ಣ. ನೈಟ್ ಓಕೆ. ನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಣೆಗೂ. ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ. ಸರೋಜಾ, ಸರೋಜಾ, ಬೇಗ ಬಾಗಿಲು ತೆಗಿ, ಅವನ ನೋಡ್ಬಿಡ್ತಾನೆ. ಸರೋಜಾ, ಸರೋಜಾ, ಸರೋಜಾ. ಎಷ್ಟೊತ್ತೆ ಬಾಗಿಲು ತಟ್ಟದಾರು? ಇಷ್ಟೊತ್ತು ಬೇಗ ಬಾಗಿಲು ತೆಗಿಯಕ್ಕೆ. ಅದೇ ತೆಗೆದ್ವಲ್ಲ. ಟೂ ಲೇಟ್, ಸಾರಿ. ನೈಟ್ ಓಕೆ ನೋಡ್ಕೊಂಡು. ಹೆಸರು ನಂದು, ಬಸರು ನಿಂದು. ಕಂಡಕ್ಟರ್ನ ಬರ್ತೇನೆ. ಆದ್ರೂ ಆಂಟಿ ಕ್ವಾಟ್ಲೆ ಕಣ, ಹೇಳ್ದಂಗೆ ಜಾಮೀನ್ ಕೊಡ್ಸ್ಬಿಟ್ರು. ಏನಿದು, ನಾವು ಬಂದಿರೋದು ಗೊತ್ತಿಲ್ವಾ? ಏ ಅರ್ಚನಾ, ಕುಮಾರ ಬಂದ್ಬಿಟ್ಟ ಕಣೆ. ಏ ಊರಲ್ಲೆಲ್ಲ ನಮ್ಮ ಮಾನ ಮರ್ಯಾದೆ ತೆಗೆದ್ಬಿಟ್ಲಲ್ಲ ನನ್ ಮಗಳು. ಅಯ್ಯೋ, ಊರಲ್ಲಿ ಹೆಂಗಪ್ಪ ತಲೆ ಎತ್ತಿ ತಿರ್ಗೋದು? ತಲೆ ಎತ್ಕೊಂಡು ಓಡಾಡಕ್ಕಾಗಿಲ್ಲ ಅಂದ್ರೆ ಕಾಲಲ್ಲಿ ಓಡಾಡಿ. ಇವಳನ್ನ ಹಿಂಗೆ ಬಿಟ್ರೆ ನಮ್ಮನ್ನೆಲ್ಲ ಬೀದಿಗೆ ನಿಲ್ಲಿಸ್ಬಿಡ್ತಾಳೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಅಣ್ಣ, ಒಂದ್ ಹುಡ್ಗ ನೋಡ್ಬಿಟ್ಟು ಬೇಗ ಮದ್ವೆ ಮಾಡಿಸ್ಬಿಡೋಣ. ಯಾವ ಊರಲ್ಲಿ ಅಂತ ಹೋಗಿ ಗಂಡ್ ನೋಡ್ತೀರಾ? ಮನೇಲೆ ಸರಿಯಾಗಿ ತಿನ್ಸಿ ಬೆಳ್ಸಿದಿರಲ್ಲ, ಇವನಿಗೆ ಗಂಟ್ ಹಾಕಿ. ನನ್ ಬಂಗಾರಿ, ಏನವ ಬೇಗ ಮುಗಿಸ್ಬಿಡವ ಮದ್ವೆನ. ಇಲ್ಲೋಡ್ ಮುದ್ಕಿ, ನಾನೇ ತಿನ್ನೋದಕ್ಕೂ ತೊಳೆಯೋದಕ್ಕೂ ಒಂದೇ ಕೈ ಇಟ್ಕೊಂಡಿದ್ದೀನಿ. ಅದಕ್ಕೂ ಬೆಲೆ ಕಟ್ತಾ ಇದ್ಯಾ ನೀನು? ಕೊಂದೇ ಬಿಡ್ತೀನಿ. ಅವನ್ಗೇನೋ ಬುದ್ಧಿ ಇಲ್ಲ. ಅಣ್ಣ, ನಮ್ಮ ಅರ್ಚನಾ ಕಾಲೇಜ್ಗೆ ಹೋಗ್ಬೇಕಾರೆ ಕರ್ಮಾತೂರ್ ಪ್ರೆಸಿಡೆಂಟ್ ನೋಡಿದ್ದಾರೆ. ಅವ್ರ ಹುಡುಗನ್ಗೆ ನಮ್ಮ ಹುಡುಗಿನ ಕೇಳ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿದ್ರಿ ಅಂದ್ರೆ ಅವ್ರನ್ನ ಬರ ಕೇಳ್ತೀನಿ ಅಣ್ಣ. ನಾಳೆನೆ ಬರೋ ಕೇಳು, ಮಾತಾಡಿ ಮುಗ್ಸೋಣ. ನಾಳೆ ಏನಕ್ಕೆ? ಇವಾಗ್ಲೇ ಬರಕ್ ಹೇಳತ್ತಾನೆ. ನಿನ್ ಮೊಮ್ಮಗಂಗೆ ಕೈ ಮಾತ್ರ ಹೋಗೈತೆ. ಬರೋನ್ಗೆ ಏನೇನ್ ಹೋಗ್ತೈತೋ ಏನೋ. ಅಯ್ಯೋ ಪಾಪಿ ನನ್ ಮಗಳೇ. ನಾಳೆಗೆ ಬರೋಕ್ ಹೇಳು. ಗಂಡಿನ ಕಡೆಯವರು ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ, ನೀನ್ ಹಾಡ್ ಕೇಳಿಸ್ಕೊಂಡ್ ಕೂತಿದ್ಯಲ್ಲ. ಏಯ್, ಈ ಸೀರೆ ಉಟ್ಕೊಂಡು ಬೇಗ ಬಾ. ಬನ್ನಿ 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 ಬನ್ನಿ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಮೀನಾಕ್ಷಿ, ಹಳೇಂದ್ರಿಗೆ ಆರ್ತಿ ಅತ್ತಮ್ಮ. ಆಯ್ತು ಮಾಮ. ಏನತ್ತೆ ಎಲ್ಲ ಶಾಕ್ ಆಗಿ ಹಂಗೆ ನಿಂತ್ಕೊಂಡ್ಬಿಟ್ರೆ? ಐ, ನನ್ ಹುಡ್ಗ ಬಂದ್ಬಿಟ್ಟ. ದಂಡನಕ 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 ದಂಡನಕ. ಇವನ್ ಯಾವಾಗಪ್ಪ ಪ್ರೆಸಿಡೆಂಟ್ಗೆ ಮಗ ಅದ ಅನ್ಕೊಂಡ್ರಾ? ಅದೊಂದು ಚಿಕ್ಕ ಕತೆ ಅಷ್ಟೇ. ಏಯ್, ವಾಲ್ಗ ಊದದ್ನ ನಿಲ್ಸೋ ನಿಲ್ಸೋ. ಏನ ಸಿಕ್ಬಾಗ್ದವ್ರೆಲ್ಲ ವೈಟ್ ಶರ್ಟ್ ಹಾಕ ಹೋಯ್ತವ್ರೆ? ಸುಮ್ನೆನೇನಪ್ಪ, ನಮ್ಮೂರ್ ಪ್ರೆಸಿಡೆಂಟ್ ಮಗನಪ್ಪ. ನಿಮ್ಮೂರ್ ಗೌಡ್ರು ಮಗ್ಳು ಸಂಬಂಧ ಮಾತಾಡಕ್ ಬಂದಿರೋದು. ಏ ಮಚ್ಚ, ನಿಮ್ ಹುಡ್ಗೆ ಕನೆಕ್ಟ್ ಮಾಡ್ತವ್ರ ನೋಡು. ಇರೋ, ಈಗ ನಾನ್ ಕನೆಕ್ಟ್ ಮಾಡ್ತೀನಿ ನೋಡು. ಏಯ್, ಜಾಗ ಬಿಡ್ರಪ್ಪ, ಒಳ್ಳೆ ಕಾಲ ಮುಗ್ದೋಗತ್ತೆ. ಹೇ ಲೇ, ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಗೋಯ್ತಲೇ ಅಲ್ವಾ? ಆ ಹುಡ್ಗಿ 5 ವರ್ಷ ಇದ್ದಾಗಿಂದ ಲವ್ ಮಾಡ್ತಾವಳೆ. 5 ನಿಮಿಷದಲ್ಲಿ ಹಾಳು ಮಾಡಕ್ ಬಂದ್ಬಿಟ್ಯಾ? ಸೀದೋಗಿರೋ ಹಳೆ ಕಲ್ಲಿದ್ದಂಗಿದ್ಯಾ? ಅವ್ನ್ ಬಾಯ್ ಬಿಡು ಮಗ. ಅಪ್ಪ ಹೊಡಿತೇನಪ್ಪ. ಏನಪ್ಪ ನನ್ ಮುಂದೆಗಡೆ ನನ್ನ ಮಗನ್ ಹೊಡಿತಾ ಇದ್ಯಾ? ನಾನು ಯಾರು ಗೊತ್ತಾ? ಯಾರ? ದೈಮಾತೂರ್ ಪ್ರೆಸಿಡೆಂಟ್ ಅಪ್ಪ. ಆಗಿದ್ರೇನೋ? ಯಾರ ಲವ್ ಮಾಡೋ ಹುಡುಗಿನ ನಿನ್ ಮಗಂಗ್ ಮದ್ವೆ ಮಾಡ್ತೀಯಾ? ನಿಲ್ಸೋ, ಕೈ ಎತ್ತೋ. ನೀನೇನ ಅಪ್ಪನ ಇಲ್ಲ ಮಾಮನ? ಹೊಡಿತಿದ್ದೇನಪ್ಪ. ದೊಡ್ಡ ಮನುಷ್ಯನ್ ತರ ಮಾತಾಡಕ್ ಬಂದ್ಬಿಟ್ಟ. ಹೋಗ ಆ ಕಡೆ ಹೋಗಪ್ಪ. ಇದುವರೆಗೂ ಆ ಹುಡುಗಿಗೆ 475 ಮುತ್ತುಗಳನ್ನ ಕೊಟ್ಟಿದ್ದೀನಿ ಕಣ. ಮಚ್ಚ,
ನೆನ್ನೆ ಒಂದು ಕೊಟ್ಯೋ ಮರ್ತೋದ್ಯಾ? ಇದನ್ನು ಸೇರಿಸಿ 476 ಕಣ. ಇದೆಲ್ಲ ಗೊತ್ತಾದ್ಮೇಲೂ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಮಾನ ಮರ್ಯಾದೆ ಇಲ್ಲ ನಿನ್ಗೆ. ಯಾರು ನೋಡಿ ಏನೋ ಮಾಡ್ತಾ ಇದ್ಯಾ? ಅಯ್ಯೋ ಬನ್ರಿ ಅವ್ನ್ ಹೇಳೋದು ನಿಜಾನೇ ತಾನೆ. ಅಷ್ಟ್ ವರ್ಷದಿಂದ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತವನೆ. ಅವ್ರನ್ನ ದೂರ ಮಾಡಿದ್ರೆ ಆ ಪಾಪ ನಮ್ಗೆ ಅಲ್ವಾ ತಟ್ಟೋದು. ಅದಕ್ಕೆ ಏನ್ ಮಾಡ್ಬೇಕು ಅಂತ್ಯಾ? ನೀವ್ ಬನ್ನಿ ಇಲ್ಲಿ. ಅಮ್ಮ, ಒಂದ್ ನಿಮಿಷ. ಇಷ್ಟು ಜನ ನೀವೆಲ್ಲ ಬಂದಿದ್ದೀರಲ್ಲ, ನೀವ್ ಒಬ್ರೆ ಕಣಮ್ಮ ನ್ಯಾಯವಾಗಿ ಮಾತಾಡ್ತಿದ್ದೀರಾ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ನನ್ಗೆ ಆಶೀರ್ವಾದ ಮಾಡಿ ಅಮ್ಮ. ನಿಮ್ಗ್ ಒಳ್ಳೇದಾಗ್ಲಪ್ಪ. ಮಾ, ನಿಮ್ ಹತ್ರ ಒಂದೇ ಒಂದ್ ಕೋರ್ಕೆ. ಏನು? ನೀವ್ ಹೋಗೋದೇನೋ ಹೋಗ್ತಿದ್ದೀರಾ, ನಿಮ್ ಮಗನ್ ಪಂಚೆ ಶರ್ಟ್ ಕೊಟ್ಬಿಟ್ಟೋದ್ರೆ. ಏನ್ ಮಾವ ನೀನು ಗದರ್ಸದ್ರೆ ಹುಚ್ಚ ಹೋಗ್ಕೊಳ್ತಾನವನು, ಅವನ್ ಹೋಗಿ ಮದುವೆ ಮಾಡ್ತೀಯಾ? ಜಾಗ ಬಿಡೋ. ಅಪ್ಪ ಅಪ್ಪ, ಅಮ್ಮ ಹೇಳಿರೋ ತರನೇ ನಾನು ರೆಡಿಯಾಗಿ ಬಂದ್ಬಿಟ್ಟೆ ಅಪ್ಪ. ಯಾರೇನೇ ಮಾಡಿದ್ರು ಕೊನೆಗೆ ನಾನೇ ಹೊಡಿಸ್ಕೊಳ್ಳೋದು. ಬೇರೆ ಎಲ್ಲಾದ್ರೂ ಮುಟ್ಟಿದ್ರೆ ಮಾಮಂಗ್ ತಲೆ ಸಿಡ್ದೋಗುತ್ತಲ್ವಾ? ಹೋಗ ನೀನು. ಹೋಗ್ಬಿಡು. ಏನ್ ಚಿಕ್ಕತ್ತೆ, ನೀನ್ ಇಲ್ಲೇ ನಿಂತ್ಕೊಂಡಿಯಲ್ಲ, ಅಲ್ವಾ ಏನಾದ್ರು ಕೊಡ್ತಾವ್ರಾ? ಹೋಗೋ ಮುದೇವಿ, ಜಾಗ ಬಿಡ್ರಿ. ನೀವ್ ಆರ್ತಿ ತೆಗೆದ್ರು ತೆಗಿದೇ ಇದ್ರು ಈ ಮನೆಗೆ ನಾನೇ ಅಳಿಮಯ. ನಮ್ಮನೆ ಅಳಿಯಾಗ್ ಬರೋದಿಕ್ಕೆ ನಿನ್ಗೇನ್ ಯೋಗ್ಯತೆ ಇದೆ ಅಂತ ಹೇಳೋ. ಅತ್ತೆ, ಅರ್ಚನಾ ಇದ್ದಾಳೆ ಅಂತ ಸುಮ್ನಿದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಕೊಚ್ಚಾಕ್ಬಿಡ್ತಿದೆ. ಮಾತಾಡ್ತಿದ್ರೆ ಕೈ ಮಾಡ್ತೀರಲ್ಲೇ. ಮರ್ಯಾದೆಯಿಂದ ಏನ್ ಕೇಳಕ್ ಬಂದ್ರೆ ಮನೆ ಮುಂದೆ ನಿಲ್ಸ್ಕೊಂಡು ಮನೆಯಿಂದ ತೆಗಿತಾ ಇದ್ರ. ನಿನ್ನ ಹೊಡಿತ ಬಿಡಲ್ಲ. ನನ್ನ ಕೈ ಮಾಡ್ತೀರಾ? ಧೈರ್ಯ ಅಂದ್ರೆ ಬಾರ. ಬಿಡ ಕೈ. ಎಷ್ಟು ಧೈರ್ಯ ನಿಂಗೆ? ಬಿಡ ಅವನೇ ಒಂದ್ ಕೊಚ್ಚೆ ಮುರಿ ಇದ್ದಂಗೆ ಅದ್ರಲ್ಲೂ ಕಾಲಿಡ್ತೀಯ ನೀನು. ಯಾರು? ನಾನ್ ಕೊಚ್ಚೆನಾ? ಈ ಕೊಚ್ಚೆನೆ ನಾಳೆ ನಿನ್ ಮಗಳಿಗೆ ತಾಳಿ ಕಟ್ತಾನೆ, ನೋಡ್ತಾ ಇರೋ. ಅರ್ಚನಾ, ಇದೆಲ್ಲ ಯಾಕೋ ಸರಿ ಹೋಗಲ್ಲ ಕಣೆ. ಬಿಟ್ರೆ ದಿನ ಒಬ್ಬನ್ ಕರ್ಕೊಂಬಂದ್ ತೋರಿಸ್ತಾ ಇರ್ತಾರ ಅಷ್ಟೇ. ಎಲ್ರು ಇವರಿಂದ ಓಡ್ಸೋದ ನನ್ ಕೆಲ್ಸ ಆಗ್ಬಿಡುತ್ತೆ ಅಷ್ಟೇ. ನಾಳೆ ಬೆಳಗ್ಗೆ ನಮ್ಮೂರ್ ಅಮ್ಮನವ್ರ ದೇವಸ್ಥಾನದಲ್ಲಿ ನನಗೂ ನಿನಗೂ ಮದ್ವೆ. ನಿನಗೋಸ್ಕರ ಕಾಯ್ತಾ ಇರ್ತೀನಿ ತಾಳಿ ಹಿಡ್ಕೊಂಡು. ತಗೋ ಈ ಗಂಧ ಕಲ್ಸು. ಅಮ್ಮ, ನಾನ್ ಮನೆ ಬಿಟ್ಟು ಹೋಯ್ತಿದ್ದೀನಿ. ನಿನ್ನ ಹತ್ರನೇ ಹೇಳ್ತಿದ್ದೀನಮ್ಮ, ನಾನ್ ಮನೆ ಬಿಟ್ಟು ಹೋಯ್ತೀನಿ. ಕೇಳಿಸ್ತಿಲ್ವಾ? ಕೇಳಿಸ್ತು ತಾಯಿ. ನಿನ್ನೆ ನಡೆದಿದ್ದೆಲ್ಲ ನೋಡಿನು ನಮ್ಗಿಂತ ಅವನೇ ಹೆಚ್ಚು ಅಂತ ಹೇಳ್ಬಿಟ್ಟಿಯಲ್ಲ. ಅವ್ನ್ ಪ್ರೀತಿನೇ ಕಣ್ಣು ಕಾಣಿಸ್ತಾ ಇದ್ದಲ್ಲ, ನಾವೆಲ್ಲ ಎಲ್ಲಿ ಕಣ್ಣು ಕಾಣಿಸ್ತೀವಿ? ಇಲ್ಲಿ ನೋಡ ಅರ್ಚನಾ, ನೀನ್ ಹುಟ್ಟಾಗಿಂದ ನಿನ್ನ ಚೆನ್ನಾಗಿ ನೋಡ್ಕೊಂಡಿದೀವಿ. ಒಂದ್ ಮಾತು ಅತ್ತೆ ಜೊತೆ ಹೇಳ್ಬೋದಿತ್ತಲ್ವಾ? ಈಗ್ಲೂ ಇವಳು ಹೊಸ್ಲಿಂದ ಕಾಲ್ ಆಚೆಗಿಟ್ರೆ ಇವಳು ಕಾಲ್ ಮುರ್ದಾಕ್ಬಿಡೋಣ ಅಂತ ಅನ್ನಿಸ್ತೈತೆ. ಆದ್ರೆ ನೀನ್ ಹತ್ಬಿಡ್ತೀಯ ಅಂತ ನಾವೆಲ್ಲ ತಾಳ್ಮೆಗಿದ್ದೀವಿ. ಏನೋ ಇವತ್ತು ಇಲ್ಲಿ ಲುಂಗಿ ಕಟ್ಕೊಂಡು ನಿಂತ್ಕೋಬೇಕಾ? ತಗೋ ಇದನ್ನ ಉಟ್ಕೊಂಬಾ, ಹೋಗು ಹೋಗೋ. ತುಂಬಾ ಮುಖ್ಯ. ಹೇಳಿದ್ ಮತ್ತೆ ಹೇಳು. ಬರ್ಲೆ. ಅರ್ಚನಾ, ನೀನೇನು ಓದ್ದೇ ಇರೋ ಹುಡುಗಿ ಅಲ್ಲಮ್ಮ. ನಾನ್ ಹೇಳಿ ಅರ್ಥ ಮಾಡ್ಸೋದಕ್ಕೆ. ಆ ಹುಡುಗ ನಮ್ಮ ಮನೆಗೆ ಸರಿಯಾದವನಾಗಿದ್ದಿದ್ರೆ ನಾನೇ ಮದುವೆ ಮಾಡ್ಕೊಡ್ತಿದ್ನಮ್ಮ. ನಾವಿಷ್ಟು ಹೇಳಿದ್ರು ಹೋಗ್ತಿದ್ಯಲ್ಲ. ಹೋಗಕ್ ಮುಂಚೆ ನಾವೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಕಳಿಸ್ತೀವಿ, ಆಮೇಲೆ ಹೋಗು. ಲೋ ಮಗ, ಏನ ಆಂಟಿ ನಿಂಗೆ ಸೇವಿಂಗ್ ಮಾಡ್ಕೊಳಕ್ ಹೇಳಿದ್ರ? ಯಾಕೆ ಗಡ್ಡ ಇದ್ರೆ ಮದ್ವೆ ಆಗಲ್ವಂತ? ಬಾ ಆ ಕಡೆ ಆಯ್ತು, ಓಕೆ ಬಾ. ಮಂಜ, ಏನಮ್ಮ? ತಗೋ ಈ ಹಾರ ಆ ಕಡೆ ಇಟ್ಬಿಡು. ಸರಿಮ್ಮ. ಏನೋ ಇನ್ನು ಆ ಹುಡುಗಿ ಬರ್ಲಿಲ್ಲ. ಒಂದ್ ವೇಳೆ ಅವ್ರ ಅಪ್ಪ ಬಿಡ್ಲಿಲ್ವೋ ಏನೋ. ಯಾರ್ ತಡದ್ರು ನನ್ನ ಅರ್ಚನಾ ಬಂದೇ ಬರ್ತಾಳೆ. ನಿನ್ ಕೆಲ್ಸ ನೋಡು, ಹೋಗ್ತಾಯಿ. ಏನೋ ನೀನು ಯಾಕೆಲ್ಲ ಹಿಂಗ ಅಳ್ತಾ ನಿಂತಿದ್ದೀರಾ? ಸಂತೋಷವಾಗಿ ಕಳ್ಸ್ಕೊಡಿ ಅವಳನ್ನ. ಮಗಳೇ, ಹುಟ್ಟು ಸೀರೆಯಲ್ಲೇ ಹೋಗ್ತಾ ಇದೆಯಾ? ಅವನು ನಿನಗೆ ಬಟ್ಟೆ ಬರೆ ಆದ್ರೂ ಕೊಡಿಸ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲಮ್ಮ. ಅದಕ್ಕೆ
ನಿನಗ್ ಬೇಕಾಗಿರೋ ಸೀರೆ ಒಡವೆ ದುಡ್ಡು ಎಲ್ಲಾದ್ರೂ ಇದೆಯಮ್ಮ, ತಗೊಂಡೋಗಮ್ಮ. ಶೇಖರ, ಎತ್ಕೊಂಡೋಗಿ ಗಾಡಿಲಿಡಪ್ಪ. ಅಣ್ಣ ಏನ್ ಮಾತಾಡ್ತಾ ಇದ್ರ? ಮತ್ತೇನೋ ಮಾಡಕ್ ಹೇಳ್ತೀಯ? ಹೆತ್ತೋರ್ ಆಸೆನ ಮಕ್ಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಕ್ಳ ಆಸೆನ ಹೆತ್ತೋರ್ ಅರ್ಥ ಮಾಡ್ಕೋಬೇಕು. ಈಗ ಅದೇನಪ್ಪ ಕಾಲ. ಮಕ್ಳು ಹೆತ್ತೋರ್ ಹಣೆ ಬರ. ಎತ್ಕೊಂಡು ಗಾಡಿ ಹಾಕು. ಮಗಳೇ, ಹೋಗ್ಬಿಟ್ ಬಾಮ್ಮ, ಹೋಗ್ಬಿಟ್ ಬಾ. ನೀನಾದ್ರೂ ಸಂತೋಷವಾಗಿರಮ್ಮ, ಸಂತೋಷವಾಗಿರ. ಹೋಗು ಹೋಗು. ಅಮ್ಮ, ನಾನು ಹೇಳ್ದೆ ತಾನೇ, ನಿನ್ ಸೊಸೆ ಹೆಂಗ್ ಬರ್ತಾವಳು ನೋಡು. ಹೇಳಿಡೋ. ಯೋ, ಏನಯ್ಯ ಇದು? ಈ ಒಡವೆ ದುಡ್ಡು ಆಸೆ ಪಟ್ಟು ಮದ್ವೆ ಆಗ್ತಿದ್ದೀನಿ ಅನ್ಕಂಡ್ರ? ತಗೊಂಡೋಗ್ರ ಇದನ್ನ. ರೈಟು, ಇದನ್ನ ತಗೊಂಡೋಗ್ ಕಾಲು ಬಿಸಾಕೋ. ಈ ವೀರಾವೇಶಕ್ಕೇನ್ ಕಮ್ಮಿ ಇಲ್ಲ. ನಿನ್ ಕೈಲಿ ಕೊಡ್ಸೋದಕ್ಕಾಗಲ್ಲ ಅಂತ ತಾನೇ ನಮ್ಮನೇಲಿ ಇದನ್ನೆಲ್ಲ ಕೊಟ್ ಕಳ್ಸಿರೋದು. ಏನೇ ಒಂಥರ ಮಾತಾಡ್ತಾ ಇದ್ಯಾ? ಯಾಕೆ ಹೇಳ್ಕೊಟ್ ಕಳ್ಸವ್ರಾ? ಅವ್ರ ಯಾಕೋ ಹೇಳ್ಕೊಡ್ಬೇಕು? ನನಗ್ ಬುದ್ಧಿ ಇಲ್ವಾ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ತಾಳಿ ಕಟ್ತೀನಿ, ಆಮೇಲೆ ಮಾತಾಡೋಣ. ಆಹಾ, ಈಗ್ಲೇ ಮಾತಾಡ್ಬೇಕು, ಕುತ್ಕೋ. ಏನೋ ನೆನ್ನೆ ಸ್ವಲ್ಪ ಬಿಟ್ಟಿದ್ರೆ ನಮ್ಮಪ್ಪನ ಚಿಕ್ಕಪ್ಪನ ಕೊಚ್ಚಾಕ್ ಬಿಡ್ತಿದ್ದೆ ಅಲ್ವಾ? ಮತ್ತೆ ನಿಮ್ಮ ಅಪ್ಪ ಚಿಕ್ಕಪ್ಪ ಅಷ್ಟೇ ಅಲ್ಲ, ನಮ್ ಮದ್ವೆಗೆ ಯಾರೇ ಆಟ ಬಂದ್ರು ಸರಿ ಹಂಗೆ ಕತ್ತರ್ಸ್ ಬಿಸಾಕ್ತೀನಿ ಅಷ್ಟೇ. ನನಗ್ ಜನ್ಮ ಕೊಟ್ಟಿದ್ದ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರನ್ನೂ ಕೊಂದಾಕ್ ಬಿಡ್ತಿದ್ದೆ. ನಾನು ಅಷ್ಟು ಜನಕ್ಕೂ ಕೊಳ್ಳೆ ಇಟ್ಬಿಟ್ಟು ನಿನ್ನ ಹತ್ರ ಬಂದು ಕುತ್ತಿಗೆ ಕೊಡ್ಬೇಕಿತ್ತಾ? ನೀನ್ ತಾಳಿ ಕೊಡ್ತಿದ್ದೆ, ನಾನ್ ನಿನ್ ಜೊತೆ ಸಂಸಾರ ಮಾಡ್ಬೇಕಿತ್ತು, ಅಷ್ಟೇ ಅಲ್ವಾ? ಹೇಳೋ, ಒಬ್ಬ ಕೊಲೆಗಾರನ್ ಜೊತೆ ನಾನ್ ಸಂಸಾರ ಮಾಡ್ಬೇಕಾ? ಅವಳು ಕೇಳ್ತಿರೋದು ನ್ಯಾಯ ಅಲ್ವೇನ್ಲ? ಲೋ, ನನಗ್ ಗಂಡಾಗ್ ಬರೋದಕ್ಕೆ ಈ ಕುಮಾರ ಸಾಕು ಕಣೋ. ಆದ್ರೆ ನಮ್ ಮನೆ ಅಳಿಯಾಗ್ ಬರೋದಕ್ಕೆ ಈ ಕುಮಾರಂಗೆ ಯೋಗ್ಯತೆ ಇಲ್ಲ ಅಂತ ಎಲ್ರೂ ಹೇಳ್ತಿದ್ದಾರೆ ಕಣೋ. ಆ ಯೋಗ್ಯತೆನ ಬೆಳೆಸ್ಕೊಳಯ್ಯ. ಅವನ್ ಕೈಲಿ 1 ಗ್ರಾಮ್ ಚಿನ್ನ ತಾಳಿ ಕೊಡ್ಸಕ್ಕಾಗತ್ತ ಅಂತ ಕೇಳ್ತವಳೆ ಕಣೋ ನಮ್ಮವ್ವ. ಉಟ್ಕೊಳ್ಳೋದಕ್ಕೆ 1 ಸೀರೆ ಕೊಡ್ಸಕ್ಕಾಗತ್ತ ಅಂತ ಕೇಳ್ತವ್ರೆ ಕಣೋ ಅಪ್ಪ. ನಿಲ್ಸೋ, ಅದಕ್ಕೇನ್ ಮಾಡೋ ಅಂತೀಯಾ? ದಾಹ ಆದಾಗ ನೀರ್ ಕುಡಿಯೋ ತರ ಹಿಡ್ಕೊಂಡಿರ್ತೀಯಲ್ಲ ಆ ಮಚ್ನ, ಅದನ್ನ ಮೊದಲು ಬಿಸಾಕೋ ಹೋಗೋ. ನಾನು ಇನ್ನೇನ್ ಮಾಡ್ಬೇಕೆ ಹೇಳು? ಇವಾಗ್ಲೇ ಈ ಊರ್ನ ಬಿಟ್ಟು ಹೋಗು. ಅರ್ಚನಾ, ಎಲ್ಲೇ ಹೋಗು ಅಂತೀಯಾ? ನನಗ್ ಗೊತ್ತಿಲ್ಲ, ಎಲ್ಲಾದ್ರೂ ಹೋಗೋ. ನಿನ್ನ ಈ ಊರ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಕಣೆ. ತಿಳ್ಕೊಳೋ, ತಿಳ್ಕೊ. ಜೀವನ ಅಂದ್ರೇನು, ಕಷ್ಟ ಅಂದ್ರೇನು, ಕಣ್ಣೀರಂದ್ರೇನು, ಹಸುವಂದ್ರೇನು, ದುಃಖ ಅಂದ್ರೇನು ಅನ್ನೋದನ್ನ ತಿಳ್ಕೊ. ಇಲ್ಲಿ ನೋಡು, ಜೀವನ ಅನ್ನೋದು ತಾನಾಗೆ ಸರಿ ಹೋಗಲ್ಲ, ನಾವೇ ಅದನ್ನ ಸರಿ ಮಾಡ್ಕೋಬೇಕು. ಮೊದ್ಲು ಎಲ್ಲಾದ್ರೂ ಹೋಗೋ. ನಿಜವಾಗ್ಲೂ ಹೇಳ್ತಾ ಇದೀಯಾ? ಹೌದು ಕಣೋ, ಹೋಗಿ ಕಷ್ಟಪಟ್ಟು ದುಡ್ದು ದೊಡ್ಡ ಹೆಸರು ಮಾಡ್ಕೊಂಡ್ ಬಾ. ನೀನ್ ವಾಪಸ್ ಬಂದಾಗ ಇಡೀ ಊರೇ ಆಶ್ಚರ್ಯ ಪಡ್ಬೇಕು. ನಿನ್ ಕೈಲಿ ಆಗ್ತದೆ ಕಣೋ. ನಾನ್ ಏನ್ ಹೇಳಿದ್ರು ನೀನ್ ಮಾಡ್ತೀಯ. ಅದಕ್ಕೆ 5 ವರ್ಷ ಆದ್ರೂ ಸರಿ, 10 ವರ್ಷ ಆದ್ರೂ ಸರಿ, ನಮ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಿನ್ಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ ಕಣೋ. ಅಲ್ಲಿವರೆಗೂ ನಿಮ್ ಮನೇಲೆ ನಿಮ್ಮ ಅಮ್ಮ ಜೊತೆನೆ ಇರ್ತೀನಿ. ಧೈರ್ಯವಾಗಿ ಹೋಗ್ಬಿಟ್ ಬಾ. ಮುಖ್ಯವಾಗಿ ಬಂದು ಹೇಳ್ತಿದ್ದೀನಿ, ದುಡಿಬೇಕು ಅಂತ ಹೋಗ್ತಿದ್ಯಾ? ಕಳ್ತನ ಮಾಡೋಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಯಾವನ್ನು ಯಾಮರ್ಸಂಗಿಲ್ಲ. 1 ರೂಪಾಯಿ ಆಗಿದ್ರು ಕಷ್ಟಪಟ್ಟು ಸಂಪಾದಿಸ್ಬೇಕು. ಕೈ ಕೊಡು. ಇದು ಸಾಧಾರಣವಾದ ದಾರ ಅಲ್ಲ ಕಣೋ. ನಿನ್ ಜೊತೆಲೇ ಇರ್ತಾಳೆ ಅರ್ಚನಾ.
ನಾವಿಬ್ರು ಈ ರೀತಿ ಇವಾಗ್ಲೇ ನೋಡ್ಕೊಬಿಡೋಣ. ವಾಪಸ್ ಬಂದಾಗ ನನ್ ಕುಮಾರನ ನಾನು ಹಂಗ್ ನೋಡ್ಬೇಕು. ಇದ್ರ ಮಧ್ಯೆ ಎಲ್ಲ ನನ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ಊರ್ ಹತ್ರನೇ ಬರಂಗಿಲ್ಲ. ಇದನ್ನು ಮೀರಿ ನನ್ಗೇನಾದ್ರೂ ಲೆಟರ್ ಗಿಟರ್ ಹಾಕಿದ್ರೆ ನಾನ್ ಸತ್ಯ ಅನ್ಕೋಬಿಡು. ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡ ಕಡೆ, ಹೇಳ್ಬೇಡ. ನಾನ್ ಬರಲ್ಲ ಇಲ್ಲಿಗೆ. ನಾನು ಹೋಗ್ತಾ ಇದ್ದೀನಿ. ನಾನು ಈ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಏನೇ ಅದ್ರ ಲೆಟರ್ ಎಲ್ಲ ಬರೆಯೋದಿಲ್ಲ. ನಾನ್ ಮಧ್ಯದಲ್ಲೇ ಬರಲ್ಲ ಇಲ್ಲಿಗೆ. ನಾನು ಹೋಗ್ತಿದ್ದೀನಿ ಕಡೆ. ನಾನ್ ಲೆಟರ್ ಎಲ್ಲ ಬರೆಯಲ್ಲ ನಿಂಗೆ. ಅಯ್ಯೋ ನೋಡ್ಕೊಂಡು ಹೋಗೋ ಅವಿವೇಕಿ, ಎಲ್ಲಿಂದ ಬಂದು ಸಾಯ್ತಿರೋ? ಅಣ್ಣ, ಹೆಸರು ಕುಮಾರ, ಊರು ಶ್ರೀರಂಗಪಟ್ಟಣ, ಮುರಳಿ ಕುಮಾರನ್ ಮಗ. ಹೆಸರು ಕುಮಾರ, ಊರು ಶ್ರೀರಂಗಪಟ್ಟಣ, ಮುರಳಿ ಕುಮಾರನ್ ಮಗ. ಅದಕ್ಕೇನಿವಾಗ? ಏನಾದ್ರೂ ಕೆಲ್ಸ ಇದೆಯಾ? ಕೆಲ್ಸ ಕೇಳೋ ಮುಖ ನೋಡು. ಮೂದೇವಿ ಬೆಳಗ್ಗೆ ಹೆಂಗ್ ಬಂದ್ ನಿಂತವ್ ನೋಡು. ಬೇರೆ ಎಲ್ಲಾರು ಕೇಳ್ಕೊ, ಹೋಗ. ಯೋ, ಇದ್ರೆ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದ್ಯಾಕೆ ಸಿಡುಕ್ತೀಯ? ಮಾರಿ ಅದನ್ನ ಗೊತ್ತಿಲ್ಲ ನಿನ್ಗೆ.
ಇಷ್ಟು ದೊಡ್ಡ ಕಾರ್ ಇಟ್ಕೊಂಡು ಬರೀ ₹1 ಕೊಡ್ತಾನೆ ಭಿಕ್ಷುಕುಂತರ. ಬೇವರ್ಸಿ ಇವನು ಕಚಡ ನನ್ ಮಗ. ಥೂ. ಅಯ್ಯಯ್ಯೋ ನನ್ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಾನೆ. ಅಯ್ಯೋ ನನ್ ದುಡ್ಡು ಅಯ್ಯೋ ಯಾರಾದ್ರೂ ಕಾಪಾಡಿ. ನನ್ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಯಾರಾದ್ರೂ ಕಾಪಾಡಿ. ಇವಾಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕೆ ಆಗಲ್ಲ. ಅಯ್ಯೋ, ಪಾಪ ಈ ಹೆಣ್ಮಗು. ಏನಾಗಲ್ಲ ಇರಮ್ಮ, ಯಾರು ಕರ್ಕೊಡ್ತಾರೆ. ಪೊಲೀಸ್ ಹೇಳ ಇರಮ್ಮ. ಅಯ್ಯೋ ಪಾಪಿಗಳ. ನಿಂತ್ಕೋ. ಏ ಗಿರೀಶ, ನನ್ನ ಹತ್ರ ನೀನ್ ನಾಟ ತೋರಿಸ್ತೀಯಾ? ಇವತ್ ನಿನ್ ಕತೆ ಮುಗೀತ್ ಕಣ. ಕೊಡ್ರ ಕತ್ತಿ. ಅಯ್ಯೋ, ನಮಸ್ಕಾರ ಅಣ್ಣ. ಗಿರೀಶನ್ ಮ್ಯಾಟ್ರ್ ಮುಗೀತು. ತಗೋ, 1,00,000 ಇದೆ. ನೋಡದ್ಯಾ, ಮೊಸರು ಕಡ್ದಂಗ್ ಮನ್ಸಿನ ಕಡ್ದ್ಬಿಟ್ಟು ಹೋಗ್ತಾವ್ರೆ. 2 ನಿಮಿಷದಲ್ಲಿ ಲಕ್ಷ ಸಂಪಾದಿಸ್ತಾವ್ರ ನೋಡು. ಇನ್ನೇನಯ್ಯ, ಜೀವನದಲ್ಲಿ ಬೇಗ ಮುಂದೆ ಬರ್ಬೇಕು ಅನ್ಕೊಂಡ್ರೆ ಇದೊಂದೇ ದಾರಿ. ಈ ಕಾಲದಲ್ಲಿ ನ್ಯಾಯವಾಗಿ ಮಾತಾಡ್ಕೊಂಡು ನಿಯತ್ತಾಗಿ ದುಡ್ದು ತಿಂತೀನಿ ಅಂದ್ರೆ ಯಾವ ಬೇಳೆನೂ ಬೇಯೋದಿಲ್ಲ. ಒಳ್ಳೆಯವನಾಗಿದ್ರೆ ಕೆಲ್ಸಕ್ಕೆ ಬರಲ್ಲ, ಗೊತ್ತಾ ಅಣ್ಣ? ನಾನ್ ಹೇಳಿದ ಹುಡ್ಗ ಇವನೇ. ಯಾವ ಏರಿಯಾ? ಊರು ಶ್ರೀರಂಗಪಟ್ಟಣ. ಹೆಸರು ಕುಮಾರ. ಮುರಳಿ ಕುಮಾರನ್ ಮಗ. ಊರ ಹೆಸರಲ್ಲೆಲ್ಲ ವೀರತ್ವ ಇದೆ. ನಿನ್ ಗುಂಡ್ಗೆಲ್ ವೀರತ್ವ ಆಯ್ತಾ? ಹೇಳಣ್ಣ, ಯಾರ್ಗಣ ಚುಚ್ಬೇಕು? ಯಾರ ನೀನು? ಏನಣ್ಣ, ನಾನ್ ಗುರ್ಸಿಗ್ಲಿಲ್ವಾ? ಏನಣ್ಣ ಇಷ್ಟು ಬೇಗ ಮರ್ತೋಗಿದ್ಯಾ? ಓಹೋ, ಏನಕ್ಕ? ಏನಪ್ಪ? ಜಾಗನೇ ಇಲ್ಲ. ನಿನಗ್ ಬೇರೆ ಸೀಟ್ ಸಿಕ್ಕಿದ್ಯಂತೆ. ಅದೃಷ್ಟ ಅಂದ್ರೆ ನಿಮ್ದೇನೆ. ಯಜಮಾನ್ರೇ, ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಯಾರಪ್ಪ ನೀನು? ಏನ್ ಬೇಕು? ನಾನ್ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಲ್ಲಪ್ಪ. ನಾನ್ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಕಣಪ್ಪ. ಜಾತಿ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ? ನೀನ್ ಯಾಕೆ ನಡಕ್ತಾ ಇದ್ಯಾ? ಇದೇ ಶಂಕರಣ್ಣನ್ ಗತ್ತು. ಏ ವರದ, ಪರವಾಗಿಲ್ಲ ಕಣ, ಒಳ್ಳೆ ಕೆಲ್ಸಗಾರ ಆಗಿದ್ಯಾ. ತಟ್ಬಿಟ್ಟು ಬಾರೋ ಅಂದ್ರೆ ಚುಚ್ಬಿಟ್ಟೆ ಬಂದೆ. ಸುಮ್ನೆ ಅನ್ಕೊಂಡೆ ಅಣ್ಣ. ಏಯ್ ಧರ್ಮ ಅಣ್ಣ, ತಾಳ್ರಣ್ಣ. ಜೀವನದಲ್ಲೇ ನೋಡ್ದೆ ಇರೋಷ್ಟು ದುಡ್ಡು ತಗೋ, ಇಟ್ಕೋ. ಜಾಲಿ ಮಾಡು, ಎಂಜಾಯ್. ಯಾವನೋನು ನಡು ರೋಡಲ್ಲಿ ನಿಂತ್ಕೊಂಡು ಕನ್ಸ್ ಕಾಣ್ತಿರೋನು? ಹೋಗ. ಏಯ್ ಹೋಗ ಅಂದ ತಾನೆ.
ಅಯ್ಯೋ ಡ್ಯಾಡಿ. ಇನ್ನೂ ಮಲಗಿಲ್ವಾ? ಡ್ಯಾಡಿ ನಾವ್ ಅವಾಗ್ಲೇ ಮಲ್ಗಿದೀವಿ. ₹1 ಆಗಿದ್ರು ಕಷ್ಟಪಟ್ಟು ದುಡ್ಡು ಸಂಪಾದಿಸ್ಬೇಕು. ದುಡ್ಡಿದೇನೋ ಪೋಗ್ರ ₹10 ತೆಗೆದುಕೊಡ್ತಾ ಇದೀಯಾ? ಆ ಥರ ಎಲ್ಲ ಏನೂ ಇಲ್ಲ. ಅವ್ನು ಕಷ್ಟಪಟ್ಟು ದುಡಿತಾ ಇದ್ದ, ಅಂಥವ್ರಿಗೆ ಎನ್ಕರೇಜ್ ಮಾಡಬೇಕು ರಮ್ಯಾ. ಅಕ್ಕ ಸ್ವಲ್ಪ ನೀರು ಕುಡಿತೀನಿ. ಕುಡಿಯಪ್ಪ, ಆಯ್ತು. ಬ್ಯಾಗ್ ಯಾಕೆ ಹೊತ್ಕೊಂಡು ನೋಡ್ತಾ ಇದ್ದೆ? ಇಟ್ಕೊಂಡ್ರೆ ನನ್ನ ಬ್ಯಾಗ್ ಎತ್ಕೊಂಡು ನೋಡ್ತಾವ್ನೆ. ಹಿಡಿರಿ ಅವ್ನ. ಕಳ್ಳ ನನ್ ಮಗನ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಕಣೋ ನಿನ್ ಕತೆ. ನಿಂತ್ಕೊಳ್ಳ ನನ್ನ ಮಗ. ಕಳ್ತನ ಮಾಡ್ತೀಯಾ? ದುಡ್ಡು ತಿನ್ಬೇಕಣ. ದುಡ್ದು ಅಂದ್ರೆ ಏನು ಅಂತ ಕೇಳ್ತೀಯ ನಿನ್ನ? ಅಯ್ಯೋ ಕೆಲ್ಸ ಮಾಡಿ ತಿನ್ಬೇಕು ಕಣ. ಹಂಗ್ ಸರಿಯಾಗಿ ಹೇಳಿ ಅಣ್ಣ. ಕೆಲ್ಸ ಸಿಕ್ಕಿದ್ರೆ ಮಾಡಲ್ಲ ಅಂತೀನಾ? ಕೆಲ್ಸ ನಮ್ಮ ನೋಡ್ಕೊಂಡ್ ಬರಲ್ಲ ಕಣ, ನಾವೇ ಕೆಲ್ಸ ನೋಡ್ಕೊಂಡು ಹೋಗ್ಬೇಕು. ಕೇಳೋದಕ್ಕೆಲ್ಲ ಚೆನ್ನಾಗೇ ಇದೆ, ಹೊಟ್ಟೆ ಹಸಿದಿದೆ, ಊಟ ಕೊಡ್ಸು ಅಣ್ಣ. ಒಂದು ಆಮ್ಲೆಟ್ ನ 1 ಬೈಟ್ ಹಾಕಣ. ಇಡ್ಲಿ ಕೊಡಿದೆ ಅಣ್ಣ. ಇಲ್ಲೊಂದು 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಬೇಕಾ ಅಣ್ಣ? ಬೇಗ ಪಾರ್ಸಲ್ ಮಾಡ್ಕೊಟ್ಬಿಡೋಣ. ಚೆನ್ನಾಗಿದೆ ಅಲ್ಲ ಅಣ್ಣ? ನಂಗೆ 2 ದೋಸೆ ಅಣ್ಣ. ಸರಿನಪ್ಪ, ನೀನ್ ಹೇಳು. ಅಣ್ಣ 2 ಮೊಟ್ಟೆ ದೋಸೆ, ಆಮ್ಲೆಟ್, ಹಾಫ್ ಬಾಯ್ಲು, ಈರುಳ್ಳಿ ಜಾಸ್ತಿ. ಏಯ್ ಏನೋ ಇದು? ಏನೋಣ ನೋಡ್ತೀಯಾ? 2 ದಿನದಿಂದ ಬರೀ ಟೀ ಅಷ್ಟೇ. ನಂತರ ಸರಿಯಾಗಿ ತಿನ್ನು, ಒಳ್ಳೆ ಕೆಲಸ ಮಾಡ್ಬೋದು. ನನ್ನ ನೋಡಿದ್ಯಾ? ಕೆಲ್ಸ ಮಾಡಕ್ಕೆ ಮೈಯಲ್ಲಿ ಶಕ್ತಿ ಇದ್ರೆ ಅಷ್ಟೇ ಸಾಲಲ್ವೋ, ಮನ್ಸಲ್ಲಿ ಗಟ್ಟಿತನ ಇರ್ಬೇಕು. ಅರ್ಥವೇ ಆಗ್ದಂಗ್ ಮಾತಾಡ್ತಿರ್ತೀಯ ಅಣ್ಣ. ಬೇಗ ಕೊಡೋಣ. ಬಂದಿರು. ನಮಸ್ಕಾರ ಯಜಮಾನ್ರೆ. ವ್ಯಾಪಾರ ಪರವಾಗಿಲ್ಲ ಯಜಮಾನ್ರೆ. ಅಣ್ಣ ಇಲ್ಲೊಂಚೂರು ಸಾಂಬಾರ್ ಕೊಡೋಣ. ಕಾರಲ್ಲಿ ಬಂದ್ರೆ ಅಷ್ಟೇ ಗಮನಿಸ್ತೀರಾ? ಹೊಟ್ಟೆ ಹಸಿತಾ ಇದೆ, ಬೇಗ ಕೊಡಿ. ಕಾರಲ್ಲಿ ಬಂದಿದ್ದಕ್ಕೆ ವಿಚಾರಿಸಿದೆ ಅಂತಲ್ಲಪ್ಪ, ಅದ್ ಯಾರು ಗೊತ್ತಾ? ಕೇಟಿಕೆನಾ ಮಗ? ದೊಡ್ಡ ಕೋಟ್ಯಾಧೀಶ. ಅವರು ಒಂದ್ ಟೈಮಲ್ಲಿ ನಮ್ ತರ ತಳ್ಳೋ ಗಾಡಿಲ ಜೀವನ ಆರಂಭ ಮಾಡಿದವರು. ಇವತ್ತು 2 5 ಸ್ಟಾರ್ ಹೋಟ್ಲ್ ಕಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡು. ಹಳೇದ್ನ ಮರಿದೇನೆ. ಒಂದ್ ದಿನಕ್ಕೆ 1 ಸಲ ಆದ್ರೂ ಇಲ್ಲಿ ಬಂದು ಊಟ ಮಾಡದೆ ಹೋಗೋದಿಲ್ಲಪ್ಪ. ಅಂಥ ಒಂದ್ ಮನುಷ್ಯ. ಅಣ್ಣ ನಿಮ್ ಅಂಗಡಿಲಿ ಏನಾದ್ರು ಕೆಲಸ ಸಿಗುತ್ತಾ? ನನಗೋಣ. ಯಾಕೆ 5 ಸ್ಟಾರ್ ಹೋಟ್ಲ್ ಓನರ್ ಆಗ್ಬೇಕು ಅಂತಾನ? ಅಯ್ಯೋ ಇಲ್ಲಣ್ಣ, ಸಿಗ್ನಲ್ ಅಲ್ಲಿ ಕಾರ್ ಓಡಿಸ್ದೆ, ಊಟ ತಿನ್ನೋಷ್ಟು ಹಣ ಸಂಪಾದನೆ ಆಯ್ತು. ಹಂಗೆ ನೀವೇನಾದ್ರೂ ಕೆಲಸ ಕೊಟ್ರೆ ಇಲ್ಲಿಂದ ನನ್ನ ಜೀವನನೇ ಶುರು ಮಾಡ್ತೀನಣ್ಣ. ಯಾವ ಊರು? ಶ್ರೀರಂಗಪಟ್ಟಣ ಅಣ್ಣ, ಮೈಸೂರ್ ಹತ್ರ. ನಮ್ಮೂರು ಹುಡುಗ್ರ ನೀವು? ಸರಿಯಾಗಿದೆ ನೀನು. ನಾನು ಹೇಳ್ತಿರೋದು. ಸರಿ, ನಾ ಒಂದ್ ಕಡೆ ಹೇಳಿಡ್ತೀನಿ. ಸರಿ ಅಣ್ಣ, ಆದ್ರೆ ಈ ಅವತಾರದಲ್ಲಿ ಹೋಗ್ಬಾರ್ದು. ಏಯ್ ಮಗ ತೊಡೆನೋ? ಏಯ್ ಒರ್ಸೋ ಮಗ ತೊಡೆನೇ ಕಣ. ಏಯ್ ಟೇಬಲ್ ನ ಒರ್ಸೋ. ಅದನ್ನ ಸರಿಯಾಗಿ ಹೇಳು. ಕಣ್ ಮುಂದೆ ಇರೋ ಅಂತ ಸವ್ಯಕ್ಕೂ ಬಿಡಲ್ಲ. ಸಿಕ್ಕಿರೋ ಕೆಲಸ ಕಟ್ಬಿಡ್ತೀಯ ನಡಿ. ಹಂದಿ ಹೋಗಲೇ. ತಿನ್ಬಿಡು, ಟೀ ಕೊಡು. ಲೆಕ್ಚರರ್ಸ್ ಕಾಟನ್ ತಡಿಯೋಕೆ ಆಗಲ್ಲ. ಇಟ್ಸ್ ಸೋ ಬೋರಿಂಗ್. ಯು ನೋ ವಾಟ್? ನಿಜವಾಗ್ಲು. ಹಲೋ, ವಾಟ್ ಇಸ್ ದಿಸ್? ಯಸ್ ವಾಟ್? ಕೆಳಗ್ ನೋಡಿ. ನೋಡ್ತೀಯಾ ಹೇಗ್ ನೋಡ್ತಿದ್ದಾನೆ? ಇಟ್ಸ್ ಓಕೆ. ಫ್ಲಾಸ್ಕ್ ನ ನೋಡಿ. ಅಯ್ಯಯ್ಯೋ, ಗೊತ್ತಿಲ್ಲದೆ ಸಿಕ್ಕಾಕಂತೂ ತಪ್ಪಾಗಿ ತಿಳ್ಕೊಬಿಡಿ. ಅದ್ ಹೇಗ್ ದುಪ್ಪಟ್ಟ ಸರಿಯಾಗಿ ಫ್ಲಾಸ್ಕ್ ಅಲ್ಲೇ ಹೋಗಿ ಸಿಗಾಕೊಳ್ಳುತ್ತೆ? ಎಲ್ಲ ಪ್ಲಾನಿಂಗ್. ಬೇಕು ಅಂತಾನೆ ಮಾಡೋದು, ಕೇಳಿದ್ರೆ ಗೊತ್ತಿಲ್ಲ ಅನ್ನೋದು, ಮಾನ್ಯ ದಿನ ಬಂದು ಲವ್ ಲೆಟರ್ ಕೊಡೋದು, ಒಡಿಯೋಗ್ ಬಂದ್ರೆ ಸಾರಿ ಸಿಸ್ಟರ್ ಅಂತ ಕಾಲಿಗೆ ಬೀಳೋದು. ಅಲೋ, ನಮ್ಮೇಲೆ ತಪ್ಪೆತ್ತಾಕ್ಬೇಡಿ. ಅದನ್ನೆಲ್ಲ ಮಾಡೋದ್ ನೀವು. ಯಾರನ್ನಾದ್ರೂ ನೋಡಿ ನಕ್ಬಿಡ್ತೀರಾ ನೀವು, ಆಮೇಲೆ ಅವ್ನು ನಿಮ್ಮಿಂದ ಅಲಿಯೋಂಗ್ ಮಾಡ್ಕೊಂಡ್ಬಿಡ್ತೀರಾ. ಅವನಿಗಿಂತ ಶ್ರೀಮಂತ ಯಾರಾದ್ರೂ ಸಿಕ್ಕದ ಅಂದ್ರೆ ಇವನ್ನ ಬಿಟ್ಟು ಅವನಿಂದ ಹೋಗ್ಬಿಡೋದು. ಏನ್ ಮೇಡಮ್ ಇದು? ಇಡಿಯಟ್. ಹಲೋ, ಮತ್ತೆ ಏನಾಯ್ತು? ವಾಟ್?
ನಿಮ್ಮನ್ನ ಇದಕ್ ಮುಂಚೆ ಎಲ್ಲೋ ನಾನು ನೋಡಿದ್ದೀನಿ. ಅದೇ ಅಕ್ಕ, ಸಿಗ್ನಲ್ಲು, ಕಾರು, ನೀನ್ ಬೇರೆ 10 ರೂಪಾಯಿ ಕೊಟ್ಟಿಯಲ್ಲ. ಓ, ಇಲ್ಲಿ ಹೇಗೆ? ಸೇರ್ಕೊಂಡಿದ್ದೀನಲ್ಲ ಕಾಲೇಜ್ ಅಲ್ಲ, ಕ್ಯಾಂಟೀನಲ್ಲಿ ಕ್ಲೀನಿಂಗ್. ಜೀವನದಲ್ಲಿ ಬೆಳಿಬೇಕಲ್ವಾ, ಒಂದೇ ಜಾಗದಲ್ಲಿದ್ರೆ ನಡೆಯಲ್ಲ. ಅದಕ್ಕೆ ಬರ್ಲಾ? ಬರ್ತೀನಿ. ಬರ್ಬೇಡ. ಮಗ 2 ಚಿಲ್ಲಿ ಪರೋಟ. ಸಿಕ್ಸ್ ಫೇಸ್ ಟೇಸ್ಟ್ ಸೂಪರ್. ತಗೊಳಪ್ಪ. ಖುಷಿ ಆಯ್ತು. ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಸಂತೋಷವಾಗಿ ತಗೋ. ಸರಿ. ಮಗ 3 ಮಸಾಲಾ ಟೀ. ಅಲ್ಲಿ ನೋಡಿದ್ಯಾ ಎಷ್ಟು ಸ್ಟೈಲ್ ಆಗಿ ಟೀ ಹಾಕ್ತಿದ್ದಾನೆ ಅಂತ? ಅವ್ನ್ ನಾವ್ ಬಂದಿದೀವಿ ಅಂತಾನೆ ಶೋ ಆಫ್ ಮಾಡ್ತಿದ್ದಾನೆ ಕಣೆ. ಏನೇ ಯಾವಾಗ ನೋಡಿದ್ರು ಅವನ ಕ್ರಿಟಿಸೈಸ್ ಮಾಡ್ತೀಯಾ? ಹಾ, ನಾನ್ ಕ್ರಿಟಿಸೈಸ್ ಮಾಡ್ತಿಲ್ಲ, ಫ್ಯಾಕ್ಟೇ ಮಾತಾಡ್ತಾ ಇದೀನಿ. ಏನ್ ಬ್ರದರ್, ಹೋದ್ ತಿಂಗಳು ಟೇಬಲ್ ಕ್ಲೀನಿಂಗ್, ಈ ತಿಂಗಳು ಟೀ ಮಾಸ್ಟರ್. ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಮುಂದಿನ ತಿಂಗಳು. ಸಾರಿ ಯಜಮಾನ್ರೆ, ಏನೋ ನಂಬಿಕೆಲ್ಲ ಹೇಳ್ಬಿಟ್ಟೆ. ನಂಬಿಕೆನಪ್ಪ ಜೀವನ. ಆಶೀರ್ವಾದ ಮಾಡಿ ಯಜಮಾನ್ರೆ. ಚೆನ್ನಾಗಿರಪ್ಪ, ಎದೇಳು. ದೊಡ್ಡದಾಗಿ ಬೆಳಿತೀಯಪ್ಪ. ತುಂಬಾ ಉಪಕಾರ ಆಯ್ತು. ಕಂಗ್ರ್ಯಾಚುಲೇಷನ್ ಅಂಕಲ್. ಥ್ಯಾಂಕ್ ಯು ಕಂದ. ಏಯ್ ಮಗ, ಬಾರೋ, ಬೇಗ ಲೇಟ್ ಆಯ್ತು. ಇಲ್ಲೊಂದು ಮಸಾಲೆ ಕೊಡಿ. ಸ್ವಲ್ಪ ಚಟ್ನಿ ಹಾಕಿ. ಚಟ್ನಿ ಸ್ವಲ್ಪ ಹಾಕಿ. ಇಲ್ಲಿ ನಮ್ಗೆ. ಯಾರಿಗಮ್ಮ ಸಾಂಬಾರ್? ಇಲ್ಲ. 2 ದೋಸೆ ಹಾಕಲೇ. ಅತ್ತೆ, ನಿಮ್ಮನ್ನ ನೋಡೋಕೆ ನಮ್ಮ ಮನೆಯಿಂದ ಬಂದವ್ರೆ. ಬನ್ನಿ. ಇನ್ನು ಎಷ್ಟು ದಿನ ಅಂತ ಮದುವೆನೇ ಆಗದೆ ನಿನ್ ಜೀವನ ಹಾಳು ಮಾಡ್ಕೋಬೇಕು ಅಂತಿದ್ಯಾ ನೀನು? ನೋಡೆ, ಮೊದ್ಲು ನಾವ್ ಹೇಳಿದ್ದನ್ ಕೇಳ್ಕೊಂಡು ಮುಂದೆ ನಿನ್ ಜೀವನ ನಡ್ಸೋ ದಾರಿ ನೋಡ್ಕೋ. ಲೇ, ಅವ್ನ್ ಬರ್ತಾನೆ ಅಂತ ನೀನ್ ಹಿಂಗೆ ಇದ್ರೆ ಜೀವನ ಪೂರ್ತಿ ಹಿಂಗೆ ಇರ್ಬೇಕಾಗತ್ತೆ. ಮರ್ತ್ಬಿಡೆ ಅವನ್ನ. ಬರಲ್ಲ ಕಣೆ ಅವನು. ನನ್ ಕುಮಾರ ಬರ್ತಾನೆ. ಅವನು ಅವ್ರ ಅವ್ವನ್ ಮಾತ್ ಕೇಳ್ದೆ ಇರ್ಬೋದು, ಆದ್ರೆ ಈ ಅರ್ಚನನ್ ಮಾತು ಕೇಳ್ತಾನೆ. ನಾನ್ ಹೇಳ್ದಂಗೆ ನೀವೆಲ್ಲ ಅನ್ಕೊಂಡಂಗೆ ಖಂಡಿತವಾಗ್ಲೂ ಅವ್ನು ಒಂದಲ್ಲ ಒಂದಿನ ಬಂದ್ ನಿಂತ್ಕೊಂತಾನೆ. ಅಲ್ಲಿವರೆಗೂ ನಾನು ಈ ಮನೇಲೆ ಇರ್ತೀನಿ. ಏನ್ ಕುಮಾರ್, ಜಮಾಯಿಸ್ತಾ ಇದ್ದೀರಾ? ಸ್ವಂತವಾಗಿ ಅಂಗಡಿನೆಲ್ಲ ಇಟ್ಕೊಬಿಟ್ಟಿದ್ದೀರಾ? ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ಬೇಕ್ರಿ. ಎಲ್ಲರಿಗೂ 2 ಡೋಸಾ ಅಂಡ್ 2 ಬಡ. ತಂದೆ ಬಿಟ್ಟೆ. ಅರ್ಚನಾ ಅಂದ್ರೆ ಯಾರು? ನಮ್ಮ ಮನೆ ದೇವ್ರು. ತಗೋ, ನಿನಗ್ ಮಾತ್ರ ಸ್ಪೆಷಲ್ ವಡೆ. ಹೌದು, ನೆನ್ನೆ ಮಾಡಿದ್ದು. ತಗೋ. ಛೀ, ನೀನೇ ಹೋಗ್ತೀನು. ಮನೆ ದೇವ್ರ ಹೆಸರಲ್ಲಿ ಅಂಗಡಿ ಇಟ್ಬಿಟ್ಟಿದ್ದೀರಾ? ಹೋಗೋ ಸ್ಪೀಡ್ ನೋಡಿದ್ರೆ ನೆಕ್ಸ್ಟ್ ವರ್ಷ 5 ಸ್ಟಾರ್ ಹೋಟ್ಲೇನೆ. ನಿಲ್ಸೋಣ, ಇದೆ ಮನೆನೆ. ಹೆಂಗಿದ್ಯೋ ನಮ್ ಪ್ಯಾಲೇಸ್? ದೊಡ್ಡ ಮೈಸೂರು ಮಹಾರಾಜ. ನಮ್ಗಿದೇನ ಕಣೋ ಪ್ಯಾಲೇಸ್. ಕ್ಯಾಂಟೀನ್ಗೆ ಬರೋದು ಒಬ್ರೋ ಇಬ್ರೋ, ಅದ್ರಲ್ಲೂ ಮಲಗಿದಾರ ನೋಡು. ನೋಡಿದ್ರ ಯಜಮಾನ್ರೆ, ಅವತ್ತೇ ಆ ಕುಮಾರ ಕಡೆದಾಗ ಹೇಳಿದ ರೀತಿನೇ ಕ್ಯಾಂಟೀನ್ ನಿಮ್ಮನ್ನು ಖಾಲಿ ಮಾಡಿ ಹೊಟ್ಟೋದ್ನಲ್ಲ. ನೀನು ಇಷ್ಟ ದಿನ ಇಲ್ಲ ತಾನೇ ಕೆಲಸ ಮಾಡ್ತಿದ್ಯಾ? ನಿನ್ ಕೈಯಲ್ಲಿ ಆಯ್ತಾ? ಒಂದು ನೋಡಿ ಕಲ್ತ್ಕೋ, ಇಲ್ಲ ಖುಷಿ ಆದ್ರೂ ಪಡು, ಹೊಟ್ಟೆ ಕಿಸ್ಪಡಬಾರ್ದಲ್ಲಿ. ಹೋಗ್ ಕೆಲ್ಸ ನೋಡು. ಏನೋ ಮಾಡಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ಚೆನ್ನಾಗಿರ. ಅಂಗಡಿ ಹೆಂಗ್ ನಡೀತದೆ? ನಿಮ್ ಆಶೀರ್ವಾದದಿಂದ ಚೆನ್ನಾಗಿ ನಡೀತಿದೆ ಯಜಮಾನ್ರೆ. ನಾವು ಸ್ವಲ್ಪ ಬೆಳಿಬೇಕಲ್ವಪ್ಪ. ಕ್ಯಾಂಟೀನ್ ಅಲ್ಲಿ ನೊಣ ಹೊಡಿತಿದೀವಿ. ಟೇಸ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋ. ಟಿಫನ್ ಇಲ್ಲ ಮಾಡ್ಕೊಂಡು ಹೋಗೋಣ. ಪುಡಿ ದೋಸೆ ತಗೊಳ್ಳಿ ಅಣ್ಣ. ಆಮ್ಲೆಟ್ ಒಂದಾ? ಯಜಮಾನ್ರೆ.
ನಮಸ್ಕಾರ ಯಜಮಾನ್ರೆ. ಏನಪ್ಪ ಕುಮಾರ ಅಂಗಡಿ ಇಲ್ಲೇ ಹಾಕ್ಬಿಟ್ಟೆ? ಅಲ್ಲಿ ವ್ಯಾಪಾರನೇ ಇರ್ಲಿಲ್ಲ ಯಜಮಾನ್ರೆ, ಖಾಲಿ ಹೊಡಿತಾಯ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ನೀನ್ ಚೆನ್ನಾಗಿರ್ತೀಯ ಕಣ. ಎಲ್ಲ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಬರ್ತೀನಪ್ಪ. ಒಳ್ಳೇದು ಯಜಮಾನ್ರೆ. ಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಸೇರ್ಸುಪ್ಕೊಳ್ಳ ನಾಳೆ. ಎಷ್ಟು ರುಬ್ಬಿದ್ರು ಸಾಕಾಗ್ತಿಲ್ಲ ಮಗ. ಒಂದ್ ಇಡ್ಲಿ ತಗೋತಾರೆ, 4 ಸತಿ ಚಟ್ನಿ ಹಾಕ್ಸ್ಕೊತಾರೆ. ಕಸ್ಟಮರ್ ಅಂದ್ರೆ ಹಂಗೆ ಇರ್ತಾರ ಕಣ. ಟೇಸ್ಟ್ ಚೆನ್ನಾಗಿದೆ ಅಂತ ತಾನೇ ನಮ್ಮ ಹತ್ರ ಬರೋದು. ಅಲ್ಲೊಂದ್ ಅಮ್ಮ ಬಿದ್ದು ನೋಡು. ಅಮ್ಮ ತಲೆ ಸುತ್ತ ಬಿದ್ಬಿಟ್ರು ಅನ್ಸುತ್ತೆ ಕಣ. ಅಮ್ಮ ಏನಾಯ್ತಮ್ಮ? ನೀರ್ ಎತ್ಕೊಂಬಾರ. ನಿಮ್ ತರ ಇಬ್ರು ಮಕ್ಕಳನ್ನ ಹೆತ್ತಿದ್ದೀನಪ್ಪ. ಕಷ್ಟಪಟ್ಟು ಒಬ್ಬನ್ನ ಡಾಕ್ಟರ್ ಓದಿಸ್ದೆ, ಇನ್ನೊಬ್ಬನ್ನ ಇಂಜಿನಿಯರಿಂಗ್ ಓದಿಸ್ದೆ. ಇಬ್ರು ಮದ್ವೆ ಮಾಡ್ಕೊಂಡು ಒಬ್ಬ ಮಲೇಷ್ಯಾಗ ಹೋದ, ಇನ್ನೊಬ್ಬ ಸಿಂಗಾಪುರ್ಗೆ ಹೋದ. ಈಗ ನಾನು ಒಬ್ಳೇ ಇದ್ದೀನಪ್ಪ. ಹಂಗೆಲ್ಲ ಹೇಳ್ಬಿಡಿ ಅಮ್ಮ. ಮೊದ್ಲು ಈ ಟೀ ಕುಡಿರಿ. ನಾನು ಇಲ್ಲಿಗೆ ಬಂದಾಗ ಮೊದಲು ಒಂಟಿಯಾಗಿದ್ದೆ ಅಮ್ಮ. ನೋಡಿ ಇಲ್ಲಿಗೆ ಬಂದ್ಮೇಲೆ ನನಗೆ ಇವನ್ ಸಿಕ್ದ. ಈಗ ನಮಗ್ ನೀವು ಸಿಕ್ಕಿದ್ದೀರಾ. ನೀವು ಇಲ್ಲೇ ಅಡ್ಗೆ ಮಾಡ್ಕೊಂಡು ನಮ್ ಜೊತೆನೆ ಇದ್ಬಿಡಿ ಅಮ್ಮ. ಹೆಂಗಿದ್ಯೋ ಕುಮಾರ? ನಾನ್ ಒಂದ್ ಮಾತು ಹೇಳೋದಕ್ಕೆ ಒಂದ್ ಲೆಟರ್ ಕೂಡ ಹಾಕಿದೆ. ಹಿಂಗ್ ಕಾಯಿ ತರ ಮಾಡ್ಬಿಟ್ಟಿಯಲ್ಲೋ. ನೀನ್ ಎಲ್ಲಿದ್ಯಾ ಅಂತ ಗೊತ್ತಾದ್ರೆ ನಾನು ಹತ್ರ ಬಂದು ನೋಡ್ಕೊಂಡು ಹೋಗ್ಬಿಡ್ಬೋದು. ಈಗ ನಿನ್ನ ನೋಡ್ದೆ ಇರಕ್ಕೆ ನನ್ ಕೈಲಿ ಆಯ್ತಿಲ್ಲ ಕಣೋ. ಸತ್ತೋಗ್ಬಿಡೋಣ ಅನ್ನಿಸ್ತಿದೆ. ಪ್ರೀತಿಯಿಂದ ಕುಮಾರ, ನಂಬರ್ 15, ಅಂಬೇಡ್ಕರ್ ನಗರ, ಚಾಮರಾಜಪೇಟೆ, ಬೆಂಗಳೂರು 93. ಇದನ್ನು ಮೀರಿ ನನ್ಗೇನಾದ್ರೂ ಲೆಟರ್ ಹಾಕಿದ್ರೆ ನಾನ್ ಸತ್ತೆ ಅಂತ ಅನ್ಕೋ. ಬನ್ನಿ ಮಾತಾಡೋಣ. ಏನು ಅಂತ ನೋಡಿ ಮುಗಿಸ್ಕೊಳ್ಳೋಣ ಮಾತನ್ನ. ಊರಿನ ಜನನೇ ಆ ಮಗುನ್ ಕರ್ಕೊಂಡು ಹೋಗಿ ಬಂದ್ಯಾರ. ಏನ್ ಹೇಳ್ತೀಯ ನೀನು? ಆ ಹುಡುಗಿ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ಎಳ್ದು ಆಚೆ ಹಾಕ್ಬೇಕು ತಾನೆ. ಯಾರಾದ್ರೂ ಅರ್ಚನಾ ಕೈ ಹಿಡ್ದು ಹೇಳಿ ನೋಡೋಣ. ಏಯ್, ಗಲಾಟೆ ಮಾಡಕ್ ಬಂದಿದ್ಯೇನೋ, ಹೋಗೋ ಆಚೆ. ನೋಡಪ್ಪ, ನಾವ್ ಎತ್ತಿದೀವಿ ಬೆಳೆಸಿದೀವಿ ಅಂತ ಹೇಳೋದಲ್ಲಪ್ಪ. ಅವನೇ ನೀಲ್ ಕರ್ಕೊಂಡ್ ಬಿಟ್ಟಿಲ್ಲ, ಇವಳೇ ಬಂದು ಇಲ್ಲಿ ಕೂತಿರೋದಪ್ಪ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮಾತಾಡಿ. ಮತ್ತೆ ಒಡ್ದು ಹೇಳ್ಕೊಂಡು ಹೋಗೋದಲ್ವಾ? ಒಂದೇ ಮಗಳು ಅಂತ ಹೊಡೆಯೋಕ್ ಮನ್ಸು ಬರ್ತೆ ಸುಮ್ನೆ ಕೂತಿದ್ದೀನಿ. ಕೊಬ್ಬಲ್ ಮೆರಿತಾದಾಳೆ, ಕೂತ್ಕೋ. ಏನಮ್ಮ, ನಿಮ್ ಮಗ ಹೋಗಿ ಎಷ್ಟು ದಿನ ಆಗಿದೆ? ಅವ್ನು ಎಲ್ಲಿದ್ದಾನೆ ಅಂತ ನಾರು ಗೊತ್ತಾ? ಏನೆಲ್ಲಿ ಇರ್ತಾನೆ? ಯಾವ ನಾರು ಚುಚ್ಬಿಟ್ಟು ಜೈಲಲ್ಲಿ ಇರ್ತಾನೆ. ನಂಬಿ ಈ ಹುಡುಗಿನ ಜೀವನ ಹಾಳು ಮಾಡ್ಬೇಕು ಅಂತಿದ್ದೀರಾ? ಇದೇ ತರ ಒಂದ್ ವಯಸ್ಸು ಹುಡುಗಿ ನಿಮ್ ಮನೇಲಿದ್ದು ಅದೇ ತರ ಹುಡುಗಿ ಬೇರೆ ಮನೇಲಿ ಹೋಗಿ ಕೂತ್ಕೊಂಡಿದ್ರೆ ಏನ್ ಮಾಡ್ತಾ ಇದ್ರಿ? ಹೌದು, ಆ ಹುಡುಗಿನ ಯಾವ ಧೈರ್ಯದ ಮೇಲೆ ನಿಮ್ ಮನೇಲಿ ಮಾಡಿಕೊಂಡಿದ್ಯಾ? ಹೆತ್ತಿದ್ರೆ ಮಗ ಅನ್ಬೋದಿತ್ತು, ಮದ್ವೆ ಆಗಿದ್ರೆ ಸೊಸೆ ಅನ್ಬೋದಿತ್ತು. ಇಲ್ಲಿ ನೋಡಿದ್ರೆ ಮಗ ಊರ್ ಬಿಟ್ಟು ಹೋಗಿದ್ದಾನೆ, ಏನು ಅಂತ ಹೇಳೋದು? ಅವನೇ ಊರ್ ಬಿಟ್ಟು ಹೋದ್ಮೇಲೆ ನನ್ ಮಗ್ಳು ಯಾಕೆ ನಿಮ್ ಮನೇಲಿ ಇರ್ಬೇಕು? ಮನೆ ಕೆಲಸ ಮಾಡಕ್ಕೋಸ್ಕರ ನನ್ ಮಗ್ಳು ನಿನ್ ಮನೇಲಿ ಇಟ್ಕೊಂಡಿದ್ಯಾ? ತಮ್ಮ ಹೇಳಿ ಸರ್. 1 8 ಇಡ್ಲಿ, 10 ಪರೋಟ, 1 ಆಮ್ಲೆಟ್ ಹಾಕು. ಒಂದ್ 5 ನಿಮಿಷ ಕೊಡ್ತೀನಿ ಸರ್. ಬೇರೆ ಏನಿದೆ? ಯೋ, ನಿಮ್ಗೇನ್ ಬೇಕು? ಪೂರಿ 5 ಚಪಾತಿ. ತಮ್ಮ ಹಂಗೆ ಒಂದ್ 10 ಪೂರಿ 5 ಚಪಾತಿ ಕಟ್ಟು. ಎಲ್ಲ ಹಾಕಿದ್ಯಾ? ಕಟ್ಟಾಯ್ತು ಸರ್. ಸರಿ ಸರ್. 170 ರೂಪಾಯಿ ಆಯ್ತು ಸರ್. ನಾನ್ PC ಕಣೋ. PC ಅಂದ್ರೆ ಓಸಿಲ್ ತಿನ್ಬೇಕು ಅಂತ ಏನಾರು ರೂಲ್ ಇದೆಯಾ ಸರ್? ಏನ ಹೇಳ್ದೆ? ಓಸಿನ? ಸರ್ ಅವ್ನು ಯಾಕೆ ಸರ್ ಹೊಡಿತಾ ಇದ್ದೀರಾ? ನ್ಯಾಯವಾಗಲ್ವಾ ಸರ್ ಕೇಳ್ದ? ನ್ಯಾಯದ ಬಗ್ಗೆ ನನ್ನ ಹತ್ರ ಮಾತಾಡ್ತೀಯ ನೀನು? ಹೌದು ಸರ್, ದುಡ್ಡು ತಿಂದ್ರೆ ಅಲ್ವಾ ಮೈಗತ್ತದು. ಹಂಗಾದ್ರೆ ನಾವು ಬದುಕ್ತಿಲ್ವಾ ಸರ್? ಏನಯ್ಯ ಇಲ್ಲಿ ಗಲಾಟೆ? PC ಆಗಿದ್ರೆ ಓಸಿಲ್ ತಿಂತ್ಯಾ ಅಂತ ಕೇಳ್ತಾವ್ ಸರ್. ನಾವೇನ್ ಕಳ್ತನ ಮಾಡ್ತಾ ಇದೀವ ಸರ್? ಮಾಮೂಲಿ ಕೊಡೋದಕ್ಕೆ ದುಡ್ಡು ತಿಂತಾ ಇದೀವಲ್ವಾ? ಪ್ಲಾಟ್ಫಾರ್ಮ್ ಅಲ್ಲಿ ಅಂಗಡಿ ಹಾಕಿದಿಲ್ಲ, ಲೈಸೆನ್ಸ್ ಇದೆಯಾ? ಇದೆಯೇನೋ? ಇದೆಯಾ? ಎಲ್ಲ ಹೊಡೆದಾಕ್ರಯ್ಯ. ಅಯ್ಯೋ ದಯವಿಟ್ಟು ಸರ್, ದಯವಿಟ್ಟು ಸರ್.
ಸರ್ ನಮ್ಮ ಮಾತು ಕೇಳಿ ಸರ್ ಸರ್ ಏನೋ ಬಿಡ್ಬೇಡಿ, ಬಂದಿದೆ, ಸರ್, ನೋಡೋ, ಹಿಂಗ್ ಸರ್, ಹೊಡ್ದಾಕ್ತಾ ಸರ್, ಇದ್ದಾರೆ. ಸರ್, ದಯವಿಟ್ಟು ಸರ್, ಸರ್, ಅಯ್ಯೋ, ಸರ್, ಬೇಡ ಬೇಜಾರಾಗ್ತಿದೆ, ಸರ್, ನೋಡ್ತಾ ಸರ್, ಇದ್ರೆ. ಕಾಲಿಗೆ ಬೀಳ್ತೀನಿ ಸರ್, ಸರ್, ಯಾರೋ ಸರ್, ಇವ್ರು? ಬೇಡ ಸರ್, ಸರ್, ಪೊಲೀಸರು ಅಂತಾರೆ, ಸರ್, ಎಷ್ಟು ಅಂಗಡಿ ಬುದ್ಧಿಮಾನ್ ಹಾಕ್ಬಿಡಿ, ಇವ್ರಿಗೆ? ಸರ್, ಸರ್, ಎಲ್ಲ ಸರ್, ಹೊಡ್ದಾಕ್ತಾ ಏನೋ ಹಿಂಗ್ ಸರ್, ಹೊಡ್ದಾಕ್ತಾ ಇದ್ದಾರೆ, ರೂಢಿ ಸರ್, ಕಳ್ಸಾರಾ? ಬೇಡ ಸರ್, 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 ಎಷ್ಟು ಸರ್, ತಿಮ್ರೆ ಆಗ್ಬೇಕು? ಬೇಡ ಸರ್, ಸರ್, ಬಿಟ್ಬಿಡಿ ಸರ್, 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 ಇದೊಂದೇ ಒಂದ್ಸರಿ ಅವಕಾಶ ಕೊಟ್ಬಿಡಿ ಸರ್, ಸರ್, ಸರ್. ಪೊಲೀಸರ ಹತ್ರನೇ ಕಳ್ಸಲಿ. ಬೇಡ ಸರ್, ಸರ್, ಇದೆಲ್ಲ ತುಂಬಾ ಅನ್ಯಾಯ ಸರ್. ಯಾವ್ದು ಅನ್ಯಾಯ? ಪೊಲೀಸರು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಏನು ಬಿಡ್ದಂಗೆ ಎಲ್ಲ ಹೊಡೆದಾಕಯ್ಯ. ಕುತ್ಕೊಳ್ಳ ಆ ಕಡೆ. ಏನು ಹೇಳ್ದೆ? ದುಡ್ಡು ತಿಂದ್ರೇನೆ ಮೈಗಂಟದ? ಹೇಳೋ. ಎಲ್ ಕೇಳಮ್ಮ, ನಿನ್ ಗಂಡ ಹೊರಟ ಆದ್ರೂ ನ್ಯಾಯವಾದವನು. ಅದಕ್ಕೋಸ್ಕರನೇ ನಾವೆಲ್ಲರೂ ಅವನ್ಗೆ ಗೌರವ ಕೊಡ್ತಿದ್ವಿ. ಅವನ್ ಹೆಂಡ್ತಿ ನೀನು, ನಿನಗೂ ಒಳ್ಳೇದು ಕೆಟ್ಟದ್ದು ಗೊತ್ತು. ಹೇಳಿ ಕಳ್ಸ್ಕೊಡಮ್ಮ. ಅವ್ರು ಹೇಳ್ತಿರೋದು ನ್ಯಾಯ ಅಲ್ವೇನಮ್ಮ? ನನ್ ಮಗನ್ನೇ ನೆನ್ಸ್ಕೊಂಡಿದ್ರೆ ನಿಮ್ ಜೀವನ ಹಾಳೋಗ್ಬಿಡತ್ತಲ್ವಾ? ನಿಮ್ಮ ಅಪ್ಪ ಅಮ್ಮ ನೋಡಿದ ಗಂಡನ್ನೇ ಮದ್ವೆ ಮಾಡ್ಕೊಂಡು ನೀನ್ ಸುಖವಾಗಿದ್ ಬಿಡವ್ವ. ಹೋಗವ್ವ ಇಲ್ಲಿಂದ, ಹೋಗು. ನನ್ ಮಾತ್ ಕೇಳು. ನನ್ ಮಾತ್ ಕೇಳವ್ವ. ಹೋಗು ಇಲ್ಲಿಂದ, ಹೋಗು. ಪಪ್ಪು, ಅಪ್ಪ ಇದ್ದಾರಮ್ಮ? ಅಮ್ಮ ಆರ್ಮುಗ ಬಂದಿದ್ದಾನೆ. ಬಾರಪ್ಪ ಆರ್ಮುಗ. ಅಮ್ಮ ಯಜಮಾನ್ರಿಲ್ವಮ್ಮ? ಇಲ್ಲ, ಅವ್ರ ಅವಸರದಲ್ಲಿ ಬೇರೆ ಊರ್ಗ್ ಹೋಗಿದ್ದಾರೆ. ಕುಂದಾಪುರನ? ಅಯ್ಯೋ, ಇವಾಗ ಏನ್ ಮಾಡೋದು ಗೊತ್ತಾಗ್ತಿಲ್ವೇ? ಹೋಗಿ ಒಳಗೆ. ಹಂಗೆ ಎಳ್ಕೊಂಡ್ ಬಂದ್ಬಿಟ್ರೆ ಕುಮಾರನ್ ಮರ್ತೋಗ್ತೀನಾ? ಬೇರೆ ಯಾರನ್ನಾರು ಗಂಟಾಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಮೈಯಲ್ಲಿ ಉಸಿರಿರೋ ತನಕ ಅದ್ ನಡೆಯಲ್ಲ. ನೋಡ್ಕೊಳ್ಳೋಣ, ಏನ್ ತೊಂದ್ರೆ ಇಲ್ಲ ಅಲ್ಲ? ಏನ್ ಸರ್ ಅನ್ಯಾಯ ಇದು? ಹಿಂಗ್ ಹೊಡ್ದಾಕಿದ್ದೀರಾ? ಪೊಲೀಸ್ ಮೇಲೆ ಕೈ ಇಟ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಒಂದ್ ನಿಮಿಷ, ಅವ್ರಿಗೆ ಜಾಮೀನು ಹೈಕೋರ್ಟ್ ಆರ್ಡರ್ ಆಗಿದೆ. ನೋಡಪ್ಪ, ಇಲ್ಲಿ ಬಂದಾಗಿಂದ ಒಂದ್ ತೊಟ್ಟು ನೀರು ಕುಡಿದೆ. ಯೋಚನೆ ಮಾಡ್ಕೊಂಡು ಗಾಡಿನೇ ನೋಡ್ಕೊಂಡ್ ಕೂತಿದ್ದಾನಪ್ಪ. ಯಾರ ಮಾತು ಕೇಳ್ತಾ ಇಲ್ಲ. ಏ ಕುಮಾರ, ಏನಪ್ಪ ಇದಕ್ಕೋಸ್ಕರ ಎದೆ ಹೊಡ್ಕೊಂಡ್ ಕೂತಿದ್ಯಾ? ಜೀವನ ಅಂದ್ಮೇಲೆ 1000 ತೊಂದರೆಗಳು ಬರ್ತಾವಪ್ಪ. ಅದೆಲ್ಲ ಜಯಿಸೋದ್ ತಾನೇ ಜೀವನ. ಧೈರ್ಯ ಗೆಡ್ಬೇಡ್ವೋ, ನಂಬಿಕೆ ಬಿಡ್ಬೇಡಪ್ಪ. ಯಜಮಾನ್ರೆ, ನನ್ಗೊಂದು ಸಹಾಯ ಮಾಡ್ತೀರಾ? ಏನಪ್ಪ ಹೇಳು. ನಿಮ್ಮ ಕ್ಯಾಂಟೀನಲ್ಲಿ ನನ್ಗೊಂದು ಕೆಲಸ ಕೊಡ್ತೀರಾ? ನಾನು ಜೀವನ ಮತ್ತೆ ಅಲ್ಲಿಂದಾನೆ ಶುರು ಮಾಡ್ತೀನಿ ಯಜಮಾನ್ರೆ. ಏನೋ ಹೊಚ್ಚಿನ ಥರ ಮಾತಾಡ್ತಿದ್ಯಾ? ನನ್ನ ಕ್ಯಾಂಟೀನಲ್ಲಿ ನೀನು ಕೆಲಸ ಮಾಡ್ರೆ ನನಗೆ ತಾನೇ ಒಳ್ಳೇದು. ಆದ್ರೆ ನೀನು ಬೆಳೆದಿರೋ ಮರ ಕಣೋ. ಇನ್ಮೇಲೆ ಯಾರ ಮುಂದೆನೂ ಕೈ ಚಾಚಿ ಕೆಲಸ ಮಾಡಬಾರ್ದು ನೀನು. ಕೇಳೋದಕ್ಕೆ ಇದೆಲ್ಲ ಚೆನ್ನಾಗಿದೆ ಯಜಮಾನ್ರೆ, ಆದರೆ ಇದೆಲ್ಲ ನಡಿಬೇಕಲ್ವಾ?
ನಡೆಯತ್ತೆ ಕುಮಾರ, ಖಂಡಿತವಾಗ್ಲೂ ನಡೆಯತ್ತೆ. ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್? ಜನನಿ, ಇವ್ರು ಯಾರು ಏನು ಅಂತಾನೆ ನಮಗ್ ಗೊತ್ತಿಲ್ಲ. ನಿನ್ ಫ್ರೆಂಡು ಅಂತ ನಿಮ್ಮಪ್ಪ ಹೇಳಿದ್ರು ಅಂತ ಇವನ್ಗೆ 25 ಲಕ್ಷ ಲೋನ್ ಕೊಡ್ಸಿದೀನಿ. ಓಕೆ, ಸಂತೋಷನಾ? ಥ್ಯಾಂಕ್ಸ್ ಅಲಾಟ್ ಸರ್. ಏ ಕುಮಾರ, ರೆಸ್ಟೋರೆಂಟ್ ತುಂಬಾ ರಿಚ್ ಆಗಿದೆ ಕಣೋ. ಯಜಮಾನ್ರೆ, ಎಲ್ಲ ನಮ್ಮ ಐಡಿಯಾನೇ ಯಜಮಾನ್ರೆ. ಮಗ ಕೇಟಿಕೆ ಬಂದ್ರು. ಸೂಪರ್ ಆಗಿದೆ ಅಲ್ವಾ ಸರ್? ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೀವನ ಮತ್ತೆ ಸರಿ ಮಾಡ್ದವಳು ಜನನಿ. ಅವಳೇ ಕಟ್ ಮಾಡಿದ್ರೆ ಥ್ಯಾಂಕ್ ಯು ಸರ್. ಕಟ್ ಮಾಡು ಜನನಿ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಸರ್. ಗಾಡ್ ಬ್ಲೆಸ್ ಯು ಯಜಮಾನ್ರೆ. ಏ ಕುಮಾರ, ಚೆನ್ನಾಗಿರಪ್ಪ, ಚೆನ್ನಾಗಿರ. ನನ್ನ ಲೈಫಲ್ಲಿ ನಿಮ್ಮನ್ನ ಮರೆಯೋಕೆ ಆಗಲ್ಲ ಜನನಿ. ಮೇಡಮ್, ನನ್ನ ಲೋನ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ಬಿಡಿ. ಹಾಯ್ ಹಾಯ್ ಹಾಯ್, ಎಲ್ರೂ ಹಲೋ ಚೆನ್ನಾಗಿದ್ದೀರಾ? ರಮ್ಯಾ, ವೆಲ್ಕಮ್. ಕಂಗ್ರ್ಯಾಚುಲೇಷನ್ಸ್ ಕುಮಾರ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಅಕ್ಕ, ನಾನು ನಿನ್ನ ಹತ್ರ ಒಂದು ಕೇಳ್ತೀನಿ. ಫ್ರೆಂಡ್ ಅಂತ ಅನ್ಕೊಂಡು ಫ್ರಾಂಕ್ ಆಗಿ ಹೇಳ್ತೀಯಾ? ಕೇಳು. ನೀನ್ ಕುಮಾರ್ನ ಲವ್ ಮಾಡ್ತಿದ್ಯಾ ಅಲ್ವಾ? ನೋ, ವಿ ಆರ್ ಜಸ್ಟ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಅಲ್ವಾ ಲವ್ಗೆ ಬೇಸ್ಮೆಂಟು. ನಾಳೆಗೆ ಅದು ಲವ್ ಆಗಿ ಬದಲಾಗ್ಬೋದಲ್ವಾ? ನೆವರ್. ಕೊನೆ ತನಕ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ. ರಿಯಲಿ? ಆಫ್ ಕೋರ್ಸ್. ಅಯ್ಯ, ನನ್ ಲೈನ್ ಕ್ಲಿಯರ್. ಹೇ, ಏನ್ ಹೇಳ್ತಿದ್ಯೆ? ಹೌದು ಅಕ್ಕ, ನಾನ್ ಕುಮಾರ್ನ ಲವ್ ಮಾಡ್ತಿದ್ದೀನಿ. ನಿನಗೆ ಅವ್ನ್ ಕಂಡ್ರೆ ಆಗೋದೇ ಇಲ್ವಲ್ಲ? ಹೌದು ಅಕ್ಕ, ಇವಾಗ ಅವ್ನು ನನಗೆ ತುಂಬಾನೇ ಇಷ್ಟ ಆಗ್ತಿದ್ದಾನೆ. ಮತ್ತೆ ಅಮೆರಿಕ ಹೋಗಿ ಓದೋದೆಲ್ಲ? ಅದೆಲ್ಲ ಕ್ಯಾನ್ಸಲ್. ನಾನು ಅವ್ರವ್ರಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ ಪಾಪಿ, ಮನ್ಸಲ್ಲಿ ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ಯಾ? ಬೇರೆ ಯಾರಾದ್ರೂ ಬೀಳ್ಸ್ಕೊಂತಾಳೆ. ಮೊದ್ಲೋಗಿ ಹೇಳು. ಏ, ಅದೆಲ್ಲ ಕರೆಕ್ಟಾಗಿ ಕೇಳ್ಕೋಬೇಕಣ, ನಿಂಗೆ ಗೊತ್ತಾಗಲ್ಲ. ಏ ತಮ್ಮ. ಸರ್, ಬಂದೆ ಸರ್. ಸರ್, ಏಯ್ ಸಾರ್ಗೆ ಏನ್ ಬೇಕು ಕೇಳು. ಸರ್, ಏನ್ ತಿಂತೀರಾ ಸರ್? ಓಕೆ ಸರ್. ನನಗೊಂದು ಚಿಕನ್ ಫ್ರೈಡ್ ರೈಸ್. ಸರ್ ನಿಮ್ಗೆ? ನಂಗೊಂದು ಮಟನ್ ಬಿರಿಯಾನಿ ತಗೊಂಬಾ. ಚಿಕನ್ ಬಿರಿಯಾನಿ ಇಲ್ಲಿ ಬಾರೋ ಸರ್. ಫುಲ್ ಆಗಿ ಕೇಳ್ಕೊಂಡು ಹೋಗು. ಸರಿ ಸರ್, ಹೇಳಿ ಸರ್. ಅಯ್ಯ, ಮನೆಗೆ ನಾವು ಪಾರ್ಸಲ್ ಬೇಕು ಅಂತಿದ್ರಲ್ಲ. 4 ಪರೋಟ. ಸರಿ ಸರ್. ಚಿಕನ್ ಕಬಾಬ್ 2. ಸರಿ ಸರ್. ತಂದೂರಿ ಐಟಮ್ ಏನಾರು ಇದೆಯಾ? ತಂದೂರಿ ಚಿಕನ್ ಇದೆ ಸರ್. ಅದು ಒಂದು ಪಾರ್ಸಲ್. ಓಕೆ ಸರ್. ನನಗೆ ಮಟನ್ ಬಿರಿಯಾನಿ 2. ಸರಿ ಸರ್. ಫಿಶ್ ಫ್ರೈ 2. ಓಕೆ ಸರ್. ಸ್ಪೆಷಲ್ ಬಿರಿಯಾನಿ ಇದೆಯಾ? ಇದೆ ಸರ್. ಅದೊಂದು ಪಾರ್ಸಲ್ ಮಾಡು. ಸರಿ ಸರ್. ನನಗೊಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿ, 2 ಪರೋಟ, ಅದನ್ನ ಬೇರೆ ಬೇರೆ ಪಾರ್ಸಲ್ ಮಾಡು. ಏ, ಬೇಗ ತಗೊಂಬಾಪ. ಹೋಟೆಲ್ಲಿರೋ ಅರ್ಧ ಐಟಮ್ಸ್ ಆರ್ಡರ್ ಮಾಡಿದ್ದಾರೆ. ಇವ್ರು ಹೆಂಗೂ ದುಡ್ಡು ಕೊಡಲ್ಲ. ನಮ್ಮ ಹುಡುಗ ದುಡ್ಡು ಕೊಡದೆ ಬಿಡಲ್ಲ. ಏನ್ ನಡೆಯುತ್ತೋ ದೇವ್ರೇ. ಅಯ್ಯೋ ಮಗ, ಅಲ್ಲಿ ನೋಡು ಹೆಂಗ್ ತಿಂತಾ ಇದ್ದಾರೆ. ಮಾವನ್ ಮನೇಲಿ ತಿನ್ನೋ ತರ ತಿಂತಿದ್ದಾರೆ ನೋಡು. ಇದನ್ನು ತಗೊಂಡೋಗು. 1700 ರೂಪಾಯಿ. ಮಗ, ನೀನ್ ಎತ್ಕೊಂಡೋಗ್ ಕೊಡೋ. ಹೋಗ, ಅದ್ ನಿನ್ ಟೇಬಲ್ ತಾನೆ, ನೀನೇ ತಗೊಂಡೋಗ್ ಕೊಡು. ಅದ್ ನನ್ ಟೇಬಲ್. ಮಗ ನೀನು. ಅಯ್ಯೋ ನನ್ ಮಗನೇ, ನನ್ನನ್ನೇ ತಗ್ಲಾಕ್ಬೇಕು ಅಂತಿದ್ಯಾ? ಹೋಗಲು ಮಚ್ಚ, ನೀನಾದ್ರೂ ಕೊಡೋ. ಹೋಗಲೇ. ತಗೊಂಬ.
ಐಸ್ ಕ್ರೀಮ್ ತಿನ್ನೋಣ ಸರ್? ಬೇಡ ಬಾರಯ್ಯ. ಸರ್ ದುಡ್ಡೆಲ್ಲ ಬೇಡ ಸರ್. ಯಾಕೆ? ಅಲ್ಲ ಸರ್, ನೀವು ಪಿ ಸಿ ಆದ್ರೆ ಓಸಿಯಾಗಿ ತಿನ್ಬೇಕು ಅಂತ ಏನಾರು ರೂಲ್ಸ್ ಇದೆಯಾ? ತಮ್ಮ ದುಡ್ಡು ತಿಂದ್ರೇನೆ ಮೈಗತ್ತೋದು. ತಗೋ ತಮ್ಮ, ಗೌರ್ಮೆಂಟ್ ನಮ್ಗೆ ಒಳ್ಳೆ ಸಂಬಳ ಕೊಡುತ್ತೆ, ಅದನ್ನ ನೀನ್ ಅರ್ಥ ಮಾಡ್ಕೋ. ಓಸಿ ತಿನ್ನೋ ಅವಶ್ಯಕತೆನೇ ಇಲ್ಲ. ಬಿಲ್ ದುಡ್ಡು ತಗೊಂಡು ಸರಿ ಬ್ಯಾಲೆನ್ಸ್ ಸರ್. ಕೊಡು. ಗುಡ್ ಮಾರ್ನಿಂಗ್ ಬನ್ನಿ ಸರ್. ಕುಮಾರ್, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಸರ್. ಸರಿ ಕುಮಾರ್, ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ ಈ ಲೋನ್ನ ಸರಿಯಾಗಿ ಕಟ್ತಿರೋ ಇಲ್ವ ಅಂತ ಸಂದೇಹ ಇತ್ತು. ಆದ್ರೆ ಬೇಗನೆ ಕಟ್ಟಿ ಮುಗಿಸ್ಬಿಟ್ರಿ. ವೆರಿ ಗುಡ್. ಇವಾಗ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಗೊತ್ತಾ? 17 ಲಕ್ಷ. ಎಲ್ಲಿ ಚೈನೆ ಕಾಣಿಸ್ತಿಲ್ಲ? ಇಲ್ಲೇ ಇಟ್ಟಿದ್ನಲ್ಲ. ಎಲ್ಲೋಯ್ತು? ಏಯ್ ಮಗ, ಏನೋ ಹುಡುಕ್ತಿದ್ಯಾ? ಏಯ್ ನಾನು ಕೇಳ್ತಾನೆ ಇದೀನಿ, ಏನೋ ಹುಡುಕ್ತಿದ್ಯಾ? ಚೈನೆ ಕಾಣಿಸ್ತಿಲ್ವೋ? ಅದೇ ನೀನ್ ಯಾವಾಗ್ಲೂ ಹಾಕೊಂತಿದ್ಯಲ್ಲ ಆ ಚೈನಾ? ಹೌದಾ? ಸಾಧಾರಣ ಚೈನ್ಗೆ ಈ ಅವಂತರ ಮಾಡ್ತಿದ್ಯಾ? ಸಾಧಾರಣ ಚೈನಾ? ಸಾಧಾರಣ ಚೈನಾ ಅದು? ಏಯ್ ಕುಳ, ಅಣ್ಣ ನನ್ ಚೈನ್ ನೋಡ್ದೇನಾ? ಇಲ್ಲ ಅಣ್ಣ. ಅಲ್ಲಿಟ್ಟಿ ಚೈನ್ ಎಲ್ಲೋ ಆಯ್ತು? ಹುಡ್ಕಲೇ. ಅಕ್ಕ, ಈ ಡ್ರೆಸ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ಕಣೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಕುಮಾರ್. ಹಾಯ್ ಕುಮಾರ್. ಕುಮಾರ್, ರಮ್ಯಾ ನಿನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಏನು ಹೇಳದ್ ಬೇಡ, ಹೋಗಿ ಹೊರ್ಗೆ, ಹೋಗಿ ಹೊರ್ಗೆ. ಯಾಕಪ್ಪ ಎಲ್ರ ಮೇಲೂ ಕಿರ್ಸ್ತಿದ್ಯಾ? ಸಾಧಾರಣ ಚೈನ್ ತಾನೇ ಹೋಗಿರೋದು, ತಗೊಂಡ್ರೆ ಆಯ್ತು ಬಿಡಪ್ಪ. ಒಳಗಡೆ ಹೋಗಿ ಏನ್ ಕೆಲ್ಸ ಇದೆ ನೋಡು. ಈ ಚೈನ್ ಅಣ್ಣ ಬಾತ್ರೂಮಲ್ಲಿ ಸಿಕ್ತಣ. ನೋಡ್ತಾನೆ ಇದ್ದೀನಿ. ಏನಾಯ್ತಪ್ಪ ನಿಂಗೆ? ಯಾವತ್ತೂ ಹಿಂಗ್ ಮಾಡಿರ್ಲಿಲ್ವಲ್ಲ. ನಾನೇನೇ ಹೇಳಿದ್ರು ಎದುರುತ್ತರ ಕೊಡ್ತಿರ್ಲಿಲ್ವಲ್ಲ. ಇವತ್ ಯಾಕಪ್ಪ ಹಿಂಗ್ ಆಡ್ಬಿಟ್ಟೆ? ಆ ತಾಯ್ತದಲ್ಲಿ ಏನಿದೆಪ್ಪ ಅಂತದ್ದು? ಇದು ಕತೆ ಅಲ್ಲಮ್ಮ, ನನ್ನ ಜೀವನ. ಇದು ಸಾಧಾರಣ ತಾಯ್ತ ಅಲ್ಲಮ್ಮ, ನನ್ನ ಜೊತೆನೇ ಇರೋ ಅರ್ಚನಾ. ಲೇ, ಇದು ಕಾಣಿಸ್ಲಿಲ್ಲ ಅಂತ ಕೂಡ್ಲೆ 1 ನಿಮಿಷ ನನ್ನ ಉಸಿರೇ ಹೊರಟೋಯ್ತು ಗೊತ್ತಾ? ರಮ್ಯಾ, ಇಷ್ಟು ದಿನ ನೀವು ಅರ್ಚನಾ ಯಾರು ಅಂತ ಕೇಳ್ತಾ ಇರುವಾಗ್ಲೆಲ್ಲಾನು ನಮ್ಮ ಮನೆ ದೇವರು ಅಂತ ಹೇಳಿದ್ದೀನಿ. ಅವಳು ಅದಕ್ಕೂ ಮೇಲೆ ರಮ್ಯಾ, ಈ ಕಾಡ್ ಮನುಷ್ಯನ ಮನುಷ್ಯನಾಗಿ ಬದಲಾಯಿಸಿದ ದೇವತೆ. 5 ವರ್ಷ ಇರುವಾಗ್ಲಿಂದ ಅವಳನ್ನ ಮನ್ಸಲ್ಲೇ ಇಟ್ಕೊಂಡು ಪೂಜೆ ಮಾಡಿದೀವಿ ನಾವು. ಏಯ್ ಅಮ್ಮಮ್ಮ ಅಂತ ಹೇಳಿದ್ರೆ ನೀನ್ ನಿನ್ ಲವರ್ಗೆ ಏನೋ ಮಾಡಿರ್ತೀಯ? ಒಂದು ಡ್ರೆಸ್ ಕೊಡ್ಸಿರ್ತೀಯ ಅಥವಾ ಚೈನ್ ಕೊಡ್ಸಿರ್ತೀಯ? ನಾನು ಅವಳಿಗೋಸ್ಕರ ಒಂದು ದೇವಸ್ಥಾನನ ಕಟ್ಟಿದ್ದೀನೋ. ಅರ್ಚನಾ ಇನ್ನೂ ಇದ್ದಾಳ? ಅವಳು ಆಸೆ ಪಟ್ಟಿತ್ತರ ನಾನು ವಾಪಸ್ ಬರ್ತೇನೆ ಅಂತ ನನ್ಗೋಸ್ಕರ ಅವಳು ಊರಲ್ಲಿ ಕಾಯ್ತಾ ಇರ್ತಾಳೋ. ಅಮ್ಮ,
ಇನ್ಮೇಲೆ ಅರ್ಚನಾನ ನೋಡ್ದೆ ಇನ್ನೊಂದು ನಿಮಿಷನೂ ಇರಕ್ಕಾಗಲ್ಲ. ನಾನು ಹೋಗ್ತೀನಮ್ಮ. ಸಂತೋಷವಾಗಿ ಊರಿಗೆ ಹೋಗ್ಬಿಡ್ ಬಾಪ. ನೀನ್ ಬರೋವರೆಗೂ ಹೋಟ್ಲ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಇಲ್ಲ ಅಮ್ಮ, ಇನ್ ಮುಂದೆ ಹೋಟ್ಲ್ನ ನೀವೇ ನೋಡ್ಕೋಬೇಕು. ಏನಪ್ಪಾ ಹೇಳ್ತಿದ್ಯಾ? ಹೌದು ಅಮ್ಮ, ನಮ್ಮ ಊರಲ್ಲಿ ಹೋಗಿ ನಾನು ಸೆಟ್ಲ್ ಆಗ್ತೀನಿ. ಇದೇ ತರ ಒಂದು AC ರೆಸ್ಟೋರೆಂಟ್ನ ಕಟ್ಟಿ ಆ ಸೀಟಲ್ಲಿ ನಾನು ಅರ್ಚನಾನ ಕೂರಿಸಿ ನೋಡ್ಬೇಕು ಅನ್ನೋ ಆಸೆ. ಅದೇ ನನ್ನ ಆಸೆ, ಗುರಿ, ಲಕ್ಷ್ಯ ಎಲ್ಲನೂ ಅಮ್ಮ. ಮಗ, ಹಂಗಿದ್ರೆ ರೆಸ್ಟೋರೆಂಟ್ ಮಾರ್ಬಿಟ್ಟು ನಾವು ನಿನ್ ಜೊತೆ ಬರ್ತೀವಿ. ಲೈ, ಏನೋ ಒಳ್ಳೆ ಹುಚ್ಚುನ್ ತರ ಮಾತಾಡ್ತಾ ಇದ್ಯಾ? ಏನೋ ಮಾರದಕ್ಕೆ ಇಷ್ಟು ಕಷ್ಟಪಟ್ಟು ಕಟ್ಟಿರೋದು. ಕೆಲ್ಸ ಇಲ್ದಿರೋನು ಅನ್ಸ್ಕೊಂಡ್ರೆ ಊರಲ್ಲಿ ನಾನು ಒಂದು ಹೆಸರು ಮಾಡಿ ಬದುಕ್ಬೇಕು ಕಣೋ. ಆವಾಗ್ಲೇ ನನ್ನ ಅರ್ಚನಂಗೆ ಹೆಮ್ಮೆ ಕಣೋ. ಅರ್ಥ ಮಾಡ್ಕೊಳೋ. ಇಲ್ಲಿ ನೋಡ್ರೋ, ನಾನು ಯಾವತ್ತಾದ್ರೂ ಒಂದಿನ ನನ್ನ ಹೆಂಡತಿ ಜೊತೆ ಇಲ್ಲಿಗೆ ಬಂದ್ರೆ ಒಂದೊತ್ತು ನಮ್ಗೆ ಊಟ ಹಾಕಿ ಅಷ್ಟು ಸಾಕು ಕಣ್ರೋ. ಏನ್ ಮಗ ಹೇಳ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ ಕಣೋ, ಬನ್ರೋ. ಮಾಮ, ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಪಂಚಾಯಿತಿ ಮಾಡಿಸಿ ನಾವ್ ಆ ಮನೆಯಿಂದ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದು ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಂಡ್ರೆ ಸರಿ ಕಾಣಲ್ಲ ಅನ್ಸುತ್ತೆ. ನೀವೇನಾದ್ರೂ ನಿರ್ಧಾರ ತಗೊಂಡ್ರೆ ಚೆನ್ನಾಗಿರುತ್ತೆ ಮಾಮ. ನನಗೆ ಗೊತ್ತಿಲ್ವಾ? ಬುದ್ಧಿ ಹೇಳಕ್ ಬಂದ್ಬಿಟ್ರಾ? ಪಕ್ಕದವ್ರ ಗೌಡ್ರ ಮಗನ ಜೊತೆ ಮಾತಾಡ್ಬಿಟ್ಟೆ ಬಂದಿರೋದು. ಏನ್ ದೌಲತ್ತಲ್ಲಿ ಎದ್ದೋಗ್ತಿದ್ಯಾ? ಹೆಣ್ಮಗು ಇದೆಯಾ, ಹೊಡಿಬಾರ್ದು ಅಂತ ನೋಡ್ತಿದ್ದೀನಿ. ನಾಳೆ ಬರೋ ಹುಡುಗನ್ ನೋಡಿ ಕಟ್ಕೊಳ್ಳಲ್ಲ, ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ನಾನು ಹೇಳ್ದೆ ತುಂಡ ಕತ್ತರಿಸಾಕ್ಬಿಡ್ತೀನಿ. ಹೋಗು. ಅಣ್ಣ, ಗೊತ್ತಿಲ್ಲದೆ ಮಾಡೋಣ ಅಣ್ಣ. ಯಾರ ಹತ್ರ ಆಡ್ತಾ ಇದೀಯಾ? ಚುಚ್ಚಿದ್ರೆ ಹೊಂಟಾಯ್ತೀಯ? ಅಣ್ಣ, ಪಕ್ಕದವ್ರ ಗೌಡ್ರ ಮಗಳನ್ನ ನಿಂಗೆ ಹುಡ್ಕೊಳ್ಳಂತೆ ಅಕ್ಕ ಮಾತಾಡ್ ಬರ್ಬೇಕಂತ. ಬರ್ತೀನಿ ಅಂತ ಹೇಳೋ. ತುಂಬಾ ದೂರ ಹೋಗ್ತಿದ್ರ ಕುಮಾರ್. ಇಷ್ಟೊಂದು ದುಡ್ಡನ್ನ ಡಿಡಿಲ್ ತಗೊಂಡೋದ್ರೆ ಸೇಫ್ ಆಗಿರುತ್ತೆ. ಆದ್ರೆ ಕ್ಯಾಶ್ ಅಲ್ಲಿ ತಗೊಂಡ್ ಹೋಗ್ತಿದ್ದೀರಾ, ಜಾಗ್ರತೆ. ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋದು. ನೋ ಪ್ರಾಬ್ಲಮ್. ಹುಟ್ಕೊಳ್ಳೋದಕ್ಕೆ ಒಂದ್ ನೂಲಾದ್ರೂ ಕೊಡ್ಸಕ್ಕಾಗತ್ತಾ ಅಂತ ಕೇಳಿದ್ರು ನಮ್ಮ ಊರಲ್ಲಿ. ಕಾಸ್ಟ್ಲಿ ಆಗಿರೋ 5 ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡು. ಶ್ರೀರಂಗಪಟ್ಟಣ ತಾಲೂಕಿನ ಸಿಂಗನಾಯಕನಹಳ್ಳಿ ಗ್ರಾಮಕ್ಕೆ ಸೇರಿದ ಮುನಿಸ್ವಾಮಿ ರತ್ನಾರ ಮಗಳಾದ ಶ್ರೀಕುಮಾರಿ ಅರ್ಚನಾ ಅವರಿಗೂ, ಕಲ್ಲತ್ತಳ್ಳಿ ಗ್ರಾಮಕ್ಕೆ ಸೇರಿದ ಕೆಂಪಣ್ಣ ಮತ್ತು ಸಾವಿತ್ರಮ್ಮನ ಮೊದಲನೇ ಮಗ ಶ್ರೀಕುಮಾರ ಚೆಲುವೇಗೌಡನಿಗೂ ನಾಳೆ ಬೆಳಿಗ್ಗೆ 7:30ರಿಂದ 8:30 ಒಳಗೆ ಕಲ್ಯಾಣ ನಡೆಸಬೇಕೆಂದು ಹಿರಿಯರು ನಿಶ್ಚಯಿಸಿರುತ್ತಾರೆ. ಬಾ ಜನನಿ. ಅಮ್ಮ, ಒಳಗ್ ಬಾ. ಅಮ್ಮ, 10 ಪೌನಲ್ಲಿ ಒಳ್ಳೆ ತಾಳಿ ಚೈನ್ ತೆಗಿಯಮ್ಮ. ಇದೆಷ್ಟು ಪವನ್ ಇದೆ ಅಮ್ಮ? ಈ ಮದುವೆಯಲ್ಲಿ ನಿಮ್ಮ ಮನೆಯವರೆಲ್ಲರಿಗೂ ಸಂಪೂರ್ಣ ಒಪ್ಪಿಗೆ ತಾನೆ? ನಮಗೂ ಒಪ್ಪಿಗೆ ಇದೆ. ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಕುಮಾರ, ನಾನು 5 ವರ್ಷ ಇದ್ದಾಗಿಂದನೂ ಜೊತೆಗಿದ್ದೀವಿ. ಅಯ್ಯೋ, ಅದು ಗೊತ್ತಿದ್ರು ಬಂದಿದ್ಯಾ? ಸುಮ್ನೆ ಇರೇ. ಅವನಿಗೂ ನನಗೂ 7 ವರ್ಷ ಇದ್ದಾಗಲೇ ಮದ್ವೆ ಆಯ್ತು. ಅದು ಗೊತ್ತಾ? ಇದನ್ನು ಮೀರಿ ನನ್ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ರೆ ನಾನ್ ನಿನ್ ಜೊತೆ ಮಲ್ಕೊಳ್ಳೋ ಒಂದೊಂದ್ ಸತಿನೂ ಅವನ್ ಜೊತೆನೆ ಮಲ್ಕೋತಿದ್ದೀನಿ ಅಂತ ಅನ್ಕೊಂತೀನಿ. ಒಪ್ಗೆನಾ? ಬಾಯ್ ಮುಚ್ಚೆ. ಏನೇ ಹೇಳ್ದೆ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ದೆ? ಇಷ್ಟು ವರ್ಷ ಅರ್ಚನಾ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೀತಿ ಮತ್ತೆ ನಿಮ್ ಫ್ರೆಂಡ್ಶಿಪ್ ಅಷ್ಟೇ ಕಣ್ರೋ. ಜನನಿ, ನಮ್ಮ ಊರಿಂದ ಬರ್ಬೇಕಾದ್ರೆ ಎಷ್ಟು ನೋವಿಂದ ಬಂದೋ ಅದೇ ನೋವಿಂದ ಈಗ ನಿಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಲೋ, ಇದಕ್ಕೆಲ್ಲ ಯಾಕೋ ಫೀಲ್ ಮಾಡ್ಕೊಂತಿದ್ಯಾ? ಈ 490 ಕಿಲೋಮೀಟರ್ಸ್ ನಮ್ಮಿಬ್ರು ಫ್ರೆಂಡ್ಶಿಪ್ ನ ಕಿತ್ತಾಕ್ ಬಿಡುತ್ತಾ? ಸಂತೋಷವಾಗಿ ಹೋಗಿ ಅರ್ಚನಾನ ಮದ್ವೆ ಆಗೋದ್ ನೋಡು. ಯಾರಪ್ಪ ಈ ಬಸ್ಸಲ್ಲಿ ಹೋಗ್ತಾ ಇರೋದು? ಬಸ್ ಹೊರಡ್ತಾ ಇದೆ, ಬೇಗ ಹತ್ಕೊಳ್ಳಿ. ಬರ್ತೀನಣ್ಣ. ಹೋಗ್ಬಾ ಮಗ. ನಾನು ಹೋಗ್ಬರ್ತೀನ್ರೋ. ಸರಿ, ಹುಷಾರಾಗ್ರಿ. ಹೋಗ್ಬರ್ತೀನಿ ಅಮ್ಮ, ಹೋಗ್ಬರ್ತೀನಿ. ಆರೋಗ್ಯ ಹುಷಾರು. ಹೋಗ್ಬರ್ತೀನ ರಮ್ಯಾ, ಹೋಗ್ಬರ್ತೀನಿ. ನನಗೆ ಗೊತ್ತಿಲ್ಲದೆ ನಿಮ್ನ ತುಂಬಾ ಇರಿಟೇಟ್ ಮಾಡಿದ್ದೀನಿ. ನನ್ನ ಕ್ಷಮಿಸ್ಬಿಡು. ಸಾರಿ.
ಬರ್ತೀನಿ, ಹೋಗಿ ಬರ್ತೀನಿ, ಬಾಯ್. ನೋಡು ಮಗ, ಮದ್ವೆಗೆ ಎಲ್ಲರೂ ಮರೀದೆ ಬರ್ಬೇಕು, ಸರಿನಾ? ಸರಿ ಮಗ, ಬರ್ತೀನಿ, ಹೋಗಿ ಬರ್ತೀನಿ. ಬಾಯ್. ಅಣ್ಣ, ಶ್ರೀರಂಗಪಟ್ಟಣ ಹೋಗ್ಬೇಕಣ್ಣ. ಹೋಣ ಸರ್, ಕೂತ್ಕೊಳ್ಳಿ. ಏನು ಊರಲ್ಲಿ ಒಬ್ರು ಕಾಣಿಸ್ತಾ ಇಲ್ವಲ್ಲ? ಎಲ್ರು ಎಲ್ಲೋಗ್ಬಿಟ್ರು? ಅಮ್ಮ, ಏನು ಅಮ್ಮನೂ ಕಾಣಿಸ್ತಾ ಇಲ್ಲ? ಅಮ್ಮ, ಅಯ್ಯೋ ಕುಮಾರ, ಬಂದ್ಯಪ್ಪ? ಎಲ್ಲೋ ಇದ್ದೆ, ಹೇಗಿದ್ಯಪ್ಪ? ನೋಡು, ನೀನ್ ಅರ್ಚನನ್ ಹೋಗಿ ನೋಡಪ್ಪ. ಅಯ್ಯೋ ಅರ್ಚನಾ, ಅಯ್ಯಯ್ಯೋ, ಅಯ್ಯೋ ಅರ್ಚನಾ, ಅರ್ಚನಾ, ಕುಮಾರ ಬಂದಿದ್ದೀರಿ ಕಡೆ, ಎದ್ದೇಳೆ. ಅಯ್ಯೋ, ಏನೇ ಮಾಡ್ಕೊಂಡೆ? ನೀನು ಹೇಳ್ದಂಗೆನೆ ಬೇರೆ ಊರಿಗೋಗಿ ಕಷ್ಟಪಟ್ಟು ಸಂಪಾದನೆ ಮಾಡಿ ನೀನ್ ಆಸೆ ಪಟ್ಟಂಗೆ ನಾನು ವಾಪಸ್ ಬಂದಿದ್ದೀನಿ ಕಡೆ. ಈಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಏನೇ ಆಯ್ತು? ಇದನ್ನೂ ಮೀರಿ ನನ್ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ರೆ ನಾನ್ ನಿನ್ ಜೊತೆ ಮಲ್ಕೊಳ್ಳೋ ಒಂದೊಂದ್ ಸತಿನೂ ಅವನ್ ಜೊತೆನೆ ಮಲ್ಕೋತಿದ್ದೀನಿ ಅಂತ ಅನ್ಕೊಂತೀನಿ. ಒಪ್ಗೆನಾ? ನೋಡು. ಏನೇ ಹೇಳ್ದೆ? ನನ್ ಜೊತೆ ಮಲಗ್ಬೇಕಾರು ಅವನೇ ಬರ್ತಾನ? ಇವಾಗ ನಾನು ನಿನ್ ಜೊತೆ ಮಲ್ಕೋತೀನಿ. ಯಾರ್ ನೆನಪು ಬರುತ್ತೋ ನೋಡೋಣ ಕಣೆ. ಬೇಡ ಕಣೋ, ಹೇಳದ್ ಕೇಳು.
ಹತ್ರ ಬರ್ಬೇಡ, ಇದು ಕುಮಾರನ್ ದೇಹ, ಬರ್ಬೇಡ. ಏಯ್, ಏನ ದೊಡ್ಡ ಕದಿರೆ ಸಾ? ಆ, ಬಾರೆ. ಏಯ್. ಅರ್ಚನಾ, ಅರ್ಚನಾ, ಬಾಗಿಲು ತೆಗೆಯಮ್ಮ. ಅರ್ಚನಾ, ಏನಾಗ್ತಿದೆ ಅಮ್ಮ ಒಳಗೆ? ಏಯ್, ನಿಲ್ಸು, ನನ್ ಮಗಳಿಗೇನು ಮಾಡಬೇಡ. ಅರ್ಚನಾ, ಏನು ಮಾಡಬೇಡಿ ಅವನ್ನ. ಏನು ಬಾಗಿಲು ತೆಗೀರಿ. ಏನ್ ಮಾಡ್ತಾ ಇದ್ರೆ? ಅಯ್ಯೋ ಅಮ್ಮ ಅರ್ಚನಾ, ಅಯ್ಯೋ ಅರ್ಚನಾ, ನಿಂತ್ಕೊಳ್ಳಮ್ಮ. ಅರ್ಚನಾ, ಲೇ ಅರ್ಚನಾ, ಮುಟ್ಬೇಡ ಅಂತ ಹೇಳ್ದೆ ತಾನೆ? ನಾನು ಹೇಳ್ದೆ ತಾನೆ, ಇದು ಕುಮಾರನ್ ದೇಹ ಕಣೋ. ಬಿಡು ನನ್ನ. ಮುಟ್ಬೇಡ ಅಂದ್ರೆ ಕೇಳಿಲ್ಲ ಅಲ್ಲ? ಈ ಕೈ ತಾನೆ ನನ್ನ ಮುಟ್ಟಿದ್ದು. ಅರ್ಚನಾ, ಅರ್ಚನಾ, ಮಾಡಬೇಡಮ್ಮ. ಅರ್ಚನಾ, ಬೇಡಮ್ಮ. ಮುಟ್ಬೇಡ ಅಂದ್ರೆ ಕೇಳಿಲ್ಲ ಅಲ್ಲ? ಕುಮಾರನ್ ದೇಹನ ಮುಟ್ಬಿಟ್ಯಲ್ಲ. ಅರ್ಚನಾ, ಯಾವ ಪ್ರೀತಿಗಾಗಿ ನಿನಗೆ ಮಚ್ಚನ ಬಿಸಾಕಕ್ಕೆ ಹೇಳಿದ್ನೋ, ಅದೇ ಪ್ರೀತಿಗಾಗಿ ನಾನ್ ಮಚ್ಚ ಹಿಡಿಯೋಕಾಗೋಯ್ತು. ಆ ಮಹಾದೇವ್ ಸ್ವಾಮಿ ನನ್ ಕೈ ಮುಟ್ಟಿದ್ದಕ್ಕೆ ಅವನ್ ಕೈನೇ ಕತ್ತರಿಸ್ಬಿಟ್ಟೆ. ಆ ನನ್ ಮಗ ನನ್ ಮೈ ಮುಟ್ಟೋ ಆಸೆ ಪಟ್ಟ. ಬಿಟ್ಬಿಡ್ತೇನೇನೋ. ಅದಕ್ಕೆ ಕುಮಾರ, ನಾನು ಹೇಳಿರೋ ಹಾಗೇನೆ ನೀನ್ ಬಂದು ನಿಂತ್ಕೊಂಡಿದ್ಯಾ. ಆದ್ರೆ ನನಗೆ ನಿನ್ ಜೊತೆ ಬಾಳೋ ಅವಕಾಶನೇ ಇಲ್ಲ ಕಣೋ. ಇಷ್ಟು ವರ್ಷ ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ. ಇವಾಗ ಕೇಳ್ತಾ ಇದ್ದೀನಿ, ನೀನ್ ನನ್ಗೋಸ್ಕರ ಕಾಯ್ತೀಯ ಕುಮಾರ? ಏನ್ ಹಂಗ್ ಕೇಳ್ತಾ ಇದ್ಯಾ? ಈ ದೇಹದಲ್ಲಿ ಉಸಿರಿರೋದೇ ನಿನ್ಗೋಸ್ಕರ ಕಣೆ. ಏನಮ್ಮ ಆ ಹುಡುಗಿನ ಗಾಡಿ ಕಚ್ಚಮ್ಮ. ಹೋಗ್ ಬರ್ತೀನೋ. ನೀನೇನು ಚಿಂತೆ ಮಾಡ್ಬೇಡ್ವೆ. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ.
ಅರ್ಚನಾ ತಗೋ. ಕಟ್ ಮಾಡ ಹುಡುಗಿ. ಅಮ್ಮ ಎಲ್ರು ಹೊರಗಡೆ ಕರಿ, ಬರಕ್ ಹೇಳಿ ಎಲ್ರು. ನಮಸ್ಕಾರ ಮಾವ, ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು ಮಾವ. ಮಾವ ಯಾಕೆ ಮಾವ ನನ್ಗೆ ಹಾಕ್ತಾ ಇದ್ದೀರಾ? ನಿನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದಪ್ಪ. ಪರವಾಗಿಲ್ಲ ಮಾವ, ಇರ್ಲಿ ಬಿಡಿ. ಥ್ಯಾಂಕ್ ಯು ಮಾವ, ಒಳ್ಳೆದಾಗಲಿ. ಥ್ಯಾಂಕ್ ಯು. ಕೂತ್ಕೊಳ್ಳೆ ಹುಡುಗಿ. ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ ಕಣೆ. ಪುರೋಹಿತ್ರೆ ಹೋಗೆ ಸ್ವಲ್ಪ ಕಡಿಮೆ ಹಾಕ್ರಿ. ಅರ್ಚನೆಗೆ ಕಣ್ಣೂರ್ತೈತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ಅಕ್ಕ ಒಂದ್ ಗಂಟೆ ನಾನು ಕಟ್ಟಿದ್ದೀನಿ. ನೀವೇ ಕಟ್ಟಿ. ಆ ಕಾಲೇಜ್ ಕಳ್ಮೇಲಿಡು. ಗಲ್ಗಲ್ ಅಂತ ಐತೆ. ತೆಗಿಯಪ್ಪ ಬೇಗ ತೆಗಿ. ಒಂದ್ ನಿಮಿಷ. ಇವಾಗ ತೆಗಿ. ನನ್ ಕನಸನ್ನ ನೆರವೇರಿಸ್ಬಿಟ್ಟೆ ಕಣೋ. ಹೌದಾ? ಸಿಂಹದ ನಡುವಿನ ಹೆಣ್ಣೆ, ಇವಳ ನಡುವಿನಲ್ಲಿದ್ದೆ ಬೆಣ್ಣೆ.